ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಯೋಗ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಅತಿಥಿ ನಂದಿನಿ ಶ್ರೀಶಾ ಅವರು. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಪರಿಚಯ ಮೊದಲೇ ಗೊತ್ತಿದೆ. ಯೋಗ ಸಂವಾದ 2ರಲ್ಲಿ ನಾವು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಿದ್ವಿ. ಸೊ ಅದರಲ್ಲಿ ಇಂಟ್ರಡಕ್ಷನ್ ಎಲ್ಲ ಮೊದಲೇ ಹೇಳಿದ್ದೀನಿ, ಆದರೂ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ನಂದಿನಿ ಶ್ರೀಶಾ ಅವರು ಮತ್ತು ನಾವೆಲ್ಲ ಒಟ್ಟಿಗೆ BSc ಇನ್ ಯೋಗ, MSc ಇನ್ ಯೋಗ, ಡಿಪ್ಲೊಮಾ ಇನ್ ಯೋಗ ಎಲ್ಲ ಒಟ್ಟಿಗೆ ಒಂದೇ ತರಗತಿಯಲ್ಲಿ ಮಾಡಿದ್ದು. ಈಗ ಅವರು PhD ಇನ್ ಯೋಗ ಮಾಡ್ತಾ ಇದ್ದಾರೆ. ಆ್ಯಂಡ್ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಯೋಗ ಚಿಕಿತ್ಸಕರಾಗೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಬಹಳಷ್ಟು ಗ್ರೂಪ್ ಕ್ಲಾಸಸ್ಸು ಮತ್ತು ಪರ್ಸನಲ್ ಕ್ಲಾಸ್ ಎಲ್ಲ ತೊಗೊಳ್ತಾ ಇರ್ತಾರೆ. ಇಷ್ಟು ಸಂಕ್ಷಿಪ್ತವಾಗಿ ಪರಿಚಯ ಇದೆ. ಇನ್ನೂ ವಿಸ್ತಾರವಾಗಿ ಪರಿಚಯ ಬೇಕು ಅಂದರೆ ಯೋಗ ಸಂವಾದ 2ರಲ್ಲಿ ಪರಿಚಯದ್ದು ವಿಡಿಯೋ ಮಾಡಿದ್ದೀನಿ, ಸೊ ಅದು ನೋಡ್ಬೋದು. ಮತ್ತು ಆ ವಿಡಿಯೋನೂ ಒಂದ್ಸರಿ ನೋಡಿ, ಯೋಗ ಸಂವಾದ 2ದ್ದು. ಅದ್ರ ಮುಂದುವರೆದ ಭಾಗದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ನಾವು ಇವಾಗ ಅದನ್ನೆಲ್ಲ ಏನೇನು ಬಿಟ್ಟಿದ್ವೋ ಅದನ್ನೆಲ್ಲ ಇಲ್ಲಿ ಚರ್ಚೆ ಮಾಡೋಣ ಅಂತ ಈ ಸಂವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅಕ್ಕ, ಮತ್ತೊಮ್ಮೆ ಯೋಗ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದ. ಏನಂದರೆ ಈಗ ವೇಗದ ಪ್ರಪಂಚ, ಅದಕ್ಕೆ ನಾವು ಹೋದ್ಸತಿ ಮಾಡಿರೋದಕ್ಕೆ ಒಂದೊಂದೇ ಕ್ವೆಶನ್ ಕೇಳ್ತಾ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹೋದ್ಸತಿ ನಾವು ಕೆಲವೆಲ್ಲ ಕತೆಗಳನ್ನ ನೋಡಿದ್ವಿ. ಆಮೇಲೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ರಾಮಾಯಣದೊಂದು ಶ್ಲೋಕ ಹೇಳ್ತೀರಾ? ರಾಮಾಯಣ ಮೈ ಜುಮ್ ಅಂದ್ಬಿಡ್ತು, ಸಡನ್ ಆಗಿ ಕೇಳ್ಬಿಡ್ರಿ. ಅಂದರೆ ಏನು ವಿಶೇಷ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಅದು ರಾಮಾಯಣ ಅಂತ ಗೊತ್ತಿರಲ್ಲ, ಅದು ವಿಶೇಷ. ಈಗ ಯಾವುದೋ ಒಂದು ಫಿಲಮ್ ನೋಡ್ತೀರಾ ಅಂದ್ಕೊಳ್ಳಿ, ಆ ಫಿಲಮಲ್ಲಿ ಒಂದು ದಿನ ಶುರು ಆಯಿತು ಅಂದಾಗ ಯಾವುದೋ ಒಂದು ಶ್ಲೋಕ ಬರುತ್ತೆ, ನೋಡಿದ್ದೀರಾ? ಯಾವುದೋ ಒಂದು ದಿನ ಮಾರ್ನಿಂಗ್ ಅಂದಿದ ತಕ್ಷಣ ಒಂದು ಮನೆ ತೋರಿಸ್ತಾರೆ, ಕೌಸಲ್ಯ ಸುಪ್ರಜಾ, ಅದು ರಾಮಾಯಣ ಶ್ಲೋಕ. ಸೊ ರಾಮಾಯಣದಲ್ಲಿ ರಾಮ 13 ವರ್ಷದ ರಾಮ ಕಾಡಿಗೆ ವಿಶ್ವಾಮಿತ್ರರ ಜೊತೆ ಹೋದಾಗ ವಿಶ್ವಾಮಿತ್ರರು ಎಬ್ಸೋವಂಥ ಶ್ಲೋಕ ಅದು. ಕೌಸಲ್ಯ ಮಗನಾದ ರಾಮನೇ, ಎದ್ದೇಳು, ಸೂರ್ಯ ಪೂರ್ವದಲ್ಲಿ ಬಂದ್ಬಿಡ್ತಾನೆ, ಇನ್ನು ನರರಲ್ಲಿ ಸಿಂಹ ಥರ ನಿತ್ಯ ಕರ್ಮಗಳನ್ನ ಮಾಡು ಅಂತ ವಿಶ್ವಾಮಿತ್ರರು ಎಬ್ಸೋದು. ಅದನ್ನೇ ನಾವು ಸುಪ್ರಭಾತಕ್ಕೆ ಅದನ್ನ ರಚನೆ ಮಾಡ್ಬೇಕಾದ್ರೆ ಹಾಕ್ಕೊಂಡಿದ್ದಾರೆ. ಸೊ ಇದೊಂಥರ ಏನಾಗ್ತಿದೆ ಅಂದರೆ ಹೊಸ ಹೊಸ ವಿಷಯ ಹ್ಯಾರಿ ಪಾಟರ್ ಬಗ್ಗೆ ಕೇಳಿದ್ರೆ ಮಕ್ಳಿಗೆ ಗೊತ್ತಿರುತ್ತೆ. ಜನಗಳಿಗೂ ಅಷ್ಟೇ, ಸಾಮಾನ್ಯ ಜನ, ನಮಗೆ ನಿಮಗೆ, ನನಗೂ ನಮ್ಮ ಗುರುಗಳು ಡಾಕ್ಟರ್ S N ಓಂಕಾರ ಅವ್ರು ಹೇಳೋ ತನಕ ನನಗೂ ಗೊತ್ತಿರಲಿಲ್ಲ. ಇದು ನಂಗೆ ಶಾಕ್ ಆಯಿತು, ಇದು ರಾಮಾಯಣ ಶ್ಲೋಕನ ಆ ಥರ. ಆಮೇಲೆ ಇನ್ನೊಂದು ಮಹಾಭಾರತ ಶ್ಲೋಕ ಹೇಳ್ಬೋದಾ? ಭಗವದ್ಗೀತೆ ಅಂತ ಹೇಳ್ಬಿಡ್ಬೋದು. ಮಹಾಭಾರತ ಸ್ವಲ್ಪ ಕೆಲವ್ರಿಗೆ ಕರ್ಮಣ್ಯೇವಾಧಿಕಾರಸ್ತೆ, ಅದು ಡಿಸ್ಕಷನ್ ಬಿಟ್ವೀನ್ ಅರ್ಜುನ ಮತ್ತೆ ಕೃಷ್ಣ. ನಿನ್ನ ಕೆಲಸ ನೀನು ಮಾಡು, ಫಲಾಪೇಕ್ಷೆ ಮಾಡಬೇಡ ಅಂತ ಹೇಳ್ತಾರೆ. ಅದು ಒಂಥರ ತಪ್ಪು ಅಂತ. ಅಂದರೆ ಫಲ ಅಪೇಕ್ಷೆ ಮಾಡಬೇಡ ಅಂದರೆ ಇಂಥದೇ ಫಲ ಅಪೇಕ್ಷೆ ಮಾಡಬೇಡ ಅಂತ. ಏನೇ ಒಂದು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾದ ಫಲ ಇರುತ್ತೆ. ಆದರೆ ನಮ್ಗೆ ಇದೇ ಫಲ ಬೇಕು, ಈಗಲೇ ಬೇಕು, ನಾನು ಇವಾಗ ಒಬ್ರಿಗೆ ಅನ್ನ ಕೊಟ್ಟಿದ್ದೀನಿ, ನಂಗೆ ಅನ್ನನೇ ಬರಬೇಕು ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಅನ್ನ ಒಬ್ಬರಿಗೆ ಸಹಾಯ ಮಾಡಿದರೆ, ಯಾರೊಬ್ರಿಗೆ ಊಟ ಹಾಕಿದರೆ, ಯಾವತ್ತೋ ನಮ್ಗೇನೋ ಒಂದು ಗಾಡಿ ಪಂಚರ್ ಆದಾಗಲೋ ಯಾರೋ ಬಂದು ಲಿಫ್ಟ್ ಕೊಡೋದು, ಮಳೇಲಿ ಯಾರೋ ಡ್ರಾಪ್ ಮಾಡೋದು, ಆ ಥರ ಏನೋ ಒಂದು ಬದಲಾವಣೆ ಆಗಿರ್ಬೋದು. ನಾವೇನು ಅನ್ಕೋತೀವಿ, ಇದಕ್ಕಿದೇ ಬರಬೇಕು ಅನ್ಕೋತೀವಿ, ಯಾಕಂದ್ರೆ ನಮ್ಮ ಬುದ್ಧಿಮತ್ತೆ ಅಷ್ಟೇ. ಸೊ ಅಲ್ಲಿ ಪ್ರಕೃತಿ ಬೇರೆ ನಿಯಮದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಆ ಶ್ಲೋಕ ಕೊಟ್ಟಿರೋದು. ಅಂದರೆ ನನ್ ಆಫ್ ಯುವರ್ ಎಫರ್ಟ್ಸ್ ವಿಲ್ ಬಿ ವೇಸ್ಟೆಡ್, ನಮ್ಮ ಸರ್ ಹೇಳ್ತಾ ಇರ್ತಾರೆ. ಇಟ್ ವಿಲ್ ಬಿ ಪೇಯ್ಡ್, ಆದರೆ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಶ್ಲೋಕದ್ದು ಇದು ಅಂದರೆ ದೇವ್ರಿಗೆ ಗೊತ್ತಿರುತ್ತೆ ಏನು ಕೊಡಬೇಕು ಅಂತ. ನಾವು ಅಪೇಕ್ಷೆ ಮಾಡಿಕೊಂಡು ಇದೇ ಬರಬೇಕು ಅದೇ ಬರಬೇಕು ಅಂತ ಅಂದ್ಕೊಂಡ್ರೆ ಇದಾಗತ್ತೆ ಅಂತ. ಮತ್ತೆ ನಿಮ್ಗೇನು ಅನ್ಸುತ್ತೆ, ಇವಾಗ ಏನಾಗ್ಬಿಡಿದೆ ಅಂದರೆ, ಈಗ ಪೇರೆಂಟಿಂಗ್ ಅನ್ನೋದೇ ಒಂಥರ, ಮೊದಲು ಸುಮ್ಮನೆ ಹೆಂಗೆ ಬೆಳೆಸ್ಬಿಡ್ತಾರೆ, ಇವಾಗ ಪೇರೆಂಟಿಂಗ್ ಅನ್ನೋದೇ ಒಂಥರ ಕಾಂಪ್ಲಿಕೇಟೆಡ್ ಜಾಬ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಮಕ್ಳಿಗೆ ಹೆಂಗೆ ಬೆಳೆಸೋದು, ಮತ್ತು ಅದೇ ಹೆಂಗೆ ಬೆಳೆಸೋದು ಅನ್ನೋದೇ ಒಂದು ತುಂಬ ಕಾಂಪ್ಲೆಕ್ಸ್ ಆಗೋಗ್ಬಿಟ್ಟಿದೆ. ಸೊ ಈಗ ಸ್ಕ್ರಿಪ್ಚರ್ಸ್ ಹೆಂಗೆ ಇದ್ರಲ್ಲಿ ಸಹಾಯ ಮಾಡುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ನೀವು ಪ್ರಶ್ನೆ ತುಂಬ ಚೆನ್ನಾಗಿದೆ. ಈಗ ನಮಗೊಂದು ಮಗು ಇರುತ್ತೆ ಅಥವಾ 2 ಮಕ್ಕಳಿರುತ್ತೆ. ಸೊ ತುಂಬ ಪ್ರೊಟೆಕ್ಟಿವ್ ಆಗಿಬಿಟ್ಟಿರ್ತೀವಿ. ಇದಕ್ಕೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಹೀಗೆ ಓದು, ಹೀಗೆ ಮಾಡು, ಹೀಗೆ ಆಗು, ಈ ಥರ ಹೋಗ್ಬಿಟ್ರೆ ನೀ ಸೇಫ್ ಆಗಿರ್ತೀಯ. ಮಗು ಅಕಸ್ಮಾತ್ ಬೇರೆ ಏನಾರ ಹೇಳಿದ್ರೆ ಬೇಡ ಅದೆಲ್ಲ ಹೋಗ್ಬೇಡ, ರಿಸ್ಕು ಅಂತ. ಇದು ನಿಮ್ಗೆ ತುಂಬ ಆಶ್ಚರ್ಯ ಏನಾಗುತ್ತೆ ಅಂದರೆ, ಇದು ನಮ್ಗೆ ಈಗಿದೆ ಅಂತ ನಮ್ಗೆ ಅನಿಸಿಕೆ, ಬಟ್ ರಾಮಾಯಣದಲ್ಲಿ ನೋಡಿದ್ರೂ ಇದು ಬರುತ್ತೆ ಈ ಥರ. ಸೊ ವಿಶ್ವಾಮಿತ್ರರು ಬಂದು ಕೇಳ್ತಾರೆ, ರಾಮನ ಲಕ್ಷ್ಮಣನ ಜೊತೆ ಕಳಿಸು, ತಾಟಕಿ ಅನ್ನೋ ರಾಕ್ಷಸಿ ತೊಂದರೆ ಮಾಡ್ತಾಳೆ ಅಂದರೆ,
ಅಯ್ಯೋ ನನ್ನ ಮಗು ಚಿಕ್ಕವನ್, ನನ್ನ ಮಗ ಅವನು ರಾಕ್ಷಸಿನೆಲ್ಲ ಸಂಹಾರ ಮಾಡೋಕ್ಕಾಗತ್ತೆ, ನಾನು ಬರ್ತೀನಿ, ನನ್ನ ಸೈನ್ಯ ತಗೊಂಡು ಬರ್ತೀನಿ, ರಾಮನ್ನ ಕೇಳ್ಬಿಡಿ ದಯವಿಟ್ಟು ಅಂತ ಹೇಳ್ತಾನೆ. ದಶರಥನಿಗೂ ಇದೇ ಇರುತ್ತೆ, ಓವರ್ ಪ್ರೊಟೆಕ್ಟಿವ್ನೆಸ್. ಅವಾಗ ವಸಿಷ್ಠರು ಅಂತಾರೆ ಹಾಗೆಲ್ಲ ಅವನ ದಾರಿಗಡ್ಡ ಬರಬೇಡ, ಅವ್ರಿಗೆ ಗೊತ್ತಿದೆ ಅವ್ರು ಹೇಗೆ ನೋಡ್ಕೋಬೇಕು ಅಂತ, ಸುಮ್ಮನೆ ಕಳಿಸು ಅಂತ. ಕಳ್ಸಿದ್ಮೇಲೆ ಆ್ಯಕ್ಚುಲಿ ಅವನ ಪವರ್ ಏನಂತ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಆ ಥರ ಹೌದಾ, ಹಾಗಾದ್ರೆ ಬಿಟ್ಬಿಡ್ಬೇಕಾ ರಿಸ್ಕ್ ತೊಗೊಳಕ್ಕೆ ಅಂದರೆ, ಪ್ರೊಟೆಕ್ಟಿವ್ ರಿಸ್ಕ್ ಕೊಡೋಕ್ಕೆ ಸ್ವಲ್ಪ ಟ್ರೈ ಮಾಡಬೇಕಾಗತ್ತೆ. ಒಂದು ಒಳ್ಳೆ ಕೋಚಿಂಗ್ ಕಳಿಸೋದು. ಸಾಮಾನ್ಯ ನೀವು ನೋಡಿ, ಎಕ್ಸಾಮ್ ಬಂತು ಅಂದರೆ ಎಲ್ಲ ಬಿಡಿಸ್ಬಿಡ್ತಾರೆ, ಬರೀ ಓದು ಆ ಪ್ರೆಷರ್ ಕೊಡದೇ ಇರೋದು. ಸೊ ಯಾರೇ ಆಗಲಿ ಎರಡೂ ಸೈಮಲ್ಟೇನಿಯಸ್ ಆಗಿ ತಗೋಬೇಕು. ನಮ್ಮ ಯೋಗದಲ್ಲಿ ನಾವು ಹೇಳ್ತಾ ಇರ್ತೀವಲ್ಲ, ಬಲ ಮೆದುಳು ಎಡ ಮೆದುಳು ಅಂತ. ಸೊ ರೈಟ್ ಬ್ರೈನ್ ಮತ್ತು ಲೆಫ್ಟ್ ಬ್ರೈನ್. ಇವಾಗ ನಾವು ಬಲಗೈಯಲ್ಲಿ ಬರೆಯೋದು ಓದೋದು ಮಾಡೋದ್ರಿಂದ ಎಡ ಬ್ರೈನು ಚುರುಕಾಗ್ಬಿಡುತ್ತೆ. ದಟ್ ಇಸ್ ಅ ಲಾಜಿಕಲ್ ಬ್ರೈನ್. ಅದು ಚುರುಕಾಗಿದೆ ಎಲ್ರಿಗೂ. ಈಗ ಪಟ 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 ಅಂತ ಮಾಡ್ತಾರೆ. ಅದೇ ಎಮೋಷನಲ್ ನೀವು ನೋಡಿದಿರಲ್ಲ, ಈಗೆಲ್ಲ ನಾವು ತುಂಬ ನೋಡ್ತೀವಿ. ಇಂಜಿನಿಯರಿಂಗಲ್ಲಿ IITಗಳಲ್ಲಿ ಒಳ್ಳೊಳ್ಳೆ ಪೋಸ್ಟಲ್ಲಿರೋ ಮಕ್ಕಳೇ ಜೀವನ ಬಿಟ್ಕೊಟ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಎಮೋಷನ್ಸ್ ಕಂಟ್ರೋಲ್ ಮಾಡಕ್ ಬರಲ್ಲ. ಎಮೋಷನ್ಸ್ ಅಂದ್ರೇನು, ಅದು ನಿಗ್ರಹ ಮಾಡಬೇಕು ಅಂದ್ರೇನು, ಗೆಲ್ಲಕ್ಕೆ ಎಲ್ಲರೂ ಹೇಳ್ಕೊಟ್ಬಿಟ್ಟಿರ್ತಾರೆ. ಸೋಲದ ಹೆಂಗೆ, ಸೋಲ್ದಾಗ ಏನು ಮಾಡಬೇಕು, ಯಾರು ಮಾತಾಡಲ್ಲ. ಸೊ ಎಮೋಷನಲ್ ಬ್ರೈನ್ ಡೆವಲಪ್ ಮಾಡೋದಕ್ಕೇನೆ ನಾವು ಸ್ವಲ್ಪ ಕೆಲಸಗಳು ಮಾಡಬೇಕಾಗತ್ತೆ. ಅದರೊಳಗಡೆನೆ ಬರೋವಂಥದ್ದು ಮ್ಯೂಸಿಕ್, ಆರ್ಟ್, ಡಾನ್ಸು, ಈ ಥರ ಕ್ರಿಯೇಟಿವ್ ಬ್ರೈನ್. ಸೊ ಎಡ ಕಡೆಗೆ ಬಲ ಮೆದುಳು ಬಂದು ಕ್ರಿಯೇಟಿವ್ ಬ್ರೈನ್. ಸೊ ಅದಕ್ಕೆ ಕೆಲಸ ಕೊಡ್ತಾ ಇಲ್ಲ. ಎಕ್ಸಾಮ್ ಟೈಮಲ್ಲಿ ನೀವು ಎಲ್ಲ ಬಿಡಿಸ್ಬಿಟ್ಟು ಇಮ್ಯಾಜಿನ್, ಬರೀ ಒಂದೇ ಮೆದುಳು ಕೊಟ್ಟರೆ ಇನ್ನೊಂದು ಮೆದುಳು ಏನು ಮಾಡುತ್ತೆ, ವೀಕ್ ಆಗಿಬಿಡುತ್ತೆ. ಕರೆಕ್ಟ್. ಇವಾಗ ನಮ್ಮ ಬಲಗೈ ಎಡಗೈ ನೋಡಿದ್ರೆ, ಬಲಗೈ ಎಷ್ಟು ಚುರುಕಾಗಿ ಮಾಡೋಷ್ಟು ಕೆಲಸ ನಾವು ಎಡಗೈಯಲ್ಲಿ ಮಾಡಲ್ಲ. ಎಡಗೈ ಆಕ್ಟಿವ್ ಇರೋರು ಬಲಗೈ ಮಾಡೋಕ್ಕಾಗಲ್ಲ ಅಲ್ವಾ? ನಮ್ಮ ಯೋಗದಲ್ಲಿ ಯಾವ್ದಾರು ನಾವು ಹಂಗೆ ಮಾಡ್ತೀವ? ಯಾವುದೇ ಒಂದು ಆಸನ ಒಂದು ಕಡೆನೇ ಮಾಡ್ತೀವ? ಮಾಡೋದು ವಿ ಆಲ್ವೇಸ್ ಬ್ಯಾಲೆನ್ಸ್. ಸೊ ಹಂಗೆ ಇದ್ರೊಳಗಡೆನೂ ಬ್ಯಾಲೆನ್ಸಿಂಗ್ ತೊಗೊಂಬಂದ್ರೆ ಮಕ್ಕಳು ಎಲ್ಲ ರೀತಿ ಗೆಲುವು ಸೋಲನ್ನ ತೊಗೊಂಡು ಮುಂದೆ ಹೋಗೋಕ್ಕೆ ಸಹಾಯ. ಮಕ್ಕಳಷ್ಟೇ ಅಲ್ಲ, ಮೊನ್ನೆ ಗುರುರಾಜ್ ಕರ್ಜಗಿ ಅವ್ರದ್ದೊಂದು ಟಾಕ್ ಕೇಳ್ತಾ ಇದ್ದೆ. ಗುರುರಾಜ್ ಕರ್ಜಗಿ ಅದ್ರೊಳಗೆ ಹೇಳ್ತಾ ಇದ್ರು, ದೊಡ್ಡ ಜಾಬ್ ಅಂತೆ, ತುಂಬ ಓದಿರೋರಂತೆ, ಸಂಬಳನೇ 2 ಕೋಟಿ ವರ್ಷಕ್ಕೆ. ಆ ಥರ ಸಂಬಳ ಆತ ಜೀವನ ಬಿಟ್ಕೊಟ್ಬಿಟ್ಟಿದ್ದ ಅಂತ ಹೇಳಿ ಜೀವನಪ್ಪ. ಆ ಫ್ಯಾಮಿಲಿನ ಹೋಗಿ ಮಾತಾಡ್ಸಿದ್ರಂತೆ, ಏನಾಯಿತು, ಅವ್ರಿಗೆ ಕುತೂಹಲ, ಹೆಂಗೆ ಸಾಧ್ಯ, ಇಷ್ಟು ಓದಿದ್ದಾನೆ, ಇಷ್ಟೊಳ್ಳೆ ಕೆಲಸದಲ್ಲಿದ್ದಾನೆ, ಮತ್ತು ಮದುವೆ ಆಗಿ ಮಗು ಇದೆ, ವೈ ಡಿಡ್ ಹಿ ಗಿವ್ ಅಪ್ ಅಂತ. ಅವಾಗ ಅವ್ರು ಕೇಳಿದ್ರಂತೆ, ಅವನ ಸ್ನೇಹಿತರಿಗೆ ಅಲ್ಲೆಲ್ಲ ಪಿಂಕ್ ಸ್ಲಿಪ್ ಅಂತ ಕೊಡ್ತಾರಂತೆ, ಕೆಲಸದಿಂದ ತೆಗೆದುಬಿಡ್ತಾರೆ. ಅವರು ಒಂದು ಕೊಟ್ಟರು ಅಂದ್ರೆ ಆಗೋಯ್ತದು. ಅದು ಕೊಟ್ರಂತೆ, ನನಗೆ ಕೊಟ್ಬಿಟ್ರೆ ಅಂತ ಇವನು ಆತ್ಮಹತ್ಯೆ ಮಾಡ್ಕೊಂಡು. ಇದೆಲ್ಲ ಏನಾಗುತ್ತೆ ಹೇಳಂದ್ರೆ, ಈ ಮೆದುಳ ಮೇಲೆ ಕೆಲಸ ಆಗಿಲ್ಲ. ಸೊ ಸಮಾಜದಲ್ಲಿ ನಾವು ಯೋಗದಲ್ಲಿ ಆಗಲಿ ಯಾರೇ ಆಗಲಿ ಇದ್ರ ಕಡೆ ಸ್ವಲ್ಪ ತುಂಬ ಚೆನ್ನಾಗಿ ಗಮನ ಕೊಡಬೇಕು. ಪೇರೆಂಟ್ಸ್ ಅಂತಲ್ಲ, ನಮಗೆ ನಾವೂ ಕೂಡ. ಅದಕ್ಕೆ ಒಂದು ಮ್ಯೂಸಿಕ್ ಯಾರೇ ಕೇಳಿ, ಒಂದು ದೇವಸ್ಥಾನಕ್ಕೆ ಹೋಗೋದಿರು, ಒಂದು ಮ್ಯೂಸಿಕ್, ಒಂದು ಏನು ಬೇಡ, ಸುಮ್ಮನೆ ಒಂದು ಸಂಜೆ ಹೊತ್ತು ಹೊರಗಡೆ ನಡ್ಕೊಂಡು ಹೋಗಿ ಬಂದ್ರೂ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಅದೆಲ್ಲ ರಿಫ್ರೆಶಿಂಗ್ ಆಗಿ ಏನಾರ ಮಾಡ್ತಾ ಇರಬೇಕು. ಮತ್ತೆ ಮಾಡಿದ್ದನ್ನೇ ಮಾಡ್ತಾ ಇದ್ರೆ ಬೋರ್ ಆಗ್ಬಿಟ್ಟು ಬೇಜಾರು ತುಂಬ ಆಗ್ಬಿಡುತ್ತೆ. ಆ ಬೇಜಾರು ಅಂದಾಗ ಜೀವನ ಬಿಟ್ಟು ಕೊಟ್ಬಿಡೋದು, ಈ ಥರದ್ದೆಲ್ಲ ಮಕ್ಕಳು ಆಗಲಿ ದೊಡ್ಡವರಾಗಲಿ ಸಾಲ ತೀರ್ಸೋಕ್ಕಾಗಿಲ್ಲ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ಈ ಕಡೆ ಮೆದುಳ ಮೇಲೆ ಕೆಲಸ ಮಾಡೋದು ತುಂಬ ಸಿಂಪಲ್ ಟೆಕ್ನಿಕ್ ಒಂದು ಹೇಳ. ಎಡಗೈಯಲ್ಲಿ ಹಲ್ಲು ಉಜ್ಜೋದು, ಎಲ್ಲ ಬಲಗೈಯಲ್ಲೇ ಮಾಡ್ತೀವಲ್ಲ, ಎಡಗೈಯಲ್ಲಿ ಹಲ್ಲು ಉಜ್ಜಿದ್ರೆ ಈ ಮೆದುಳು ಚುರುಕಾಗುತ್ತೆ. ವೆರಿ ಸಿಂಪಲ್ ಟೆಕ್ನಿಕ್, ಎನಿಬಡಿ ಕ್ಯಾನ್ ಟ್ರೈ. ಫಸ್ಟ್ ನಾನು ಮಾಡಿದಾಗ ಹೊಸರಿಗೆಲ್ಲ ಏಟ್ಬಿಡ್ತೀವಿ, ಆಮೇಲೆ ಅಭ್ಯಾಸ ಆಗ್ಬಿಡ್ತು. ಸೊ ಎಡಗೈಗೆ ಸ್ವಲ್ಪ ಕೆಲಸ ಕೊಡಬೇಕು. ಕತ್ರಿ ಉಪಯೋಗಿಸೋದು, ಬೀಗ ತೆಗಿಯೋದು, ಯಾವುದೋ ಒಂದಷ್ಟು ಕೆಲಸ ಎಡಗೈಯಲ್ಲಿ ಮಾಡಿದ್ರೆ ಈ ಮೆದುಳ ಮೇಲೆ ಕೆಲಸ ಮಾಡುತ್ತೆ. ಅದು ಸಿಂಪಲ್ ಟೆಕ್ನಿಕ್. ಇನ್ನು ಪ್ರೊಫೌಂಡ್ ಹೋಯ್ತು ಅಂತಂದರೆ ಈ ಥರ ಸ್ಕ್ರಿಪ್ಚರಲ್ ಸ್ಟಡೀಸ್ ಎಲ್ಲ ಮಾಡೋದು ಅಂತ. ಅದರಿಂದ ಏನೇನು ಸಿಕ್ಕುತ್ತೆ ಅದೆಲ್ಲ ಯಾರು ನಂಬ್ತಾರ್ರಿ? ಪುರಾಣ ಪುಣ್ಯಕತೆ ಅದೆಲ್ಲ ಯಾರಿಗೆ ಟೈಮ್ ಇದೆ ಅಂತಾನೆ ಅಂತಾರೆ ಜನ. ಸೊ ಇದ್ರೊಳಗೆ ಏನಾಗುತ್ತಂದ್ರೆ, ಇವಾಗ ಒಬ್ರು ಒಂದು ಧ್ಯೇಯ ಇಟ್ಕೊಂಡು ಒಂದು ಕೆಲ್ಸಕ್ಕೆ ಮುಂದೆ ಹೋಗ್ತಾ ಇರ್ತಾರೆ, ಅನ್ಕೊಂಡಿದ್ದೆಲ್ಲ ಆಗುತ್ತಾ? ಸೋಲು ಗೆಲುವೆಲ್ಲ ಇದ್ದೇ ಇರುತ್ತೆ. ಅಲ್ಲ, ತೊಂದರೆಗಳು ಅಡೆತಡೆ ಇದ್ದೇ ಇರುತ್ತೆ. ಸುಮ್ಮನೆ ಒಂದು ಬೆಟ್ಟ ಹತ್ತೀವಿ ಅನ್ಕೊಳ್ಳಿ, ಸಣ್ಣದೊಂದು ಬೆಟ್ಟ ಹತ್ತಾರೆ, ಎಷ್ಟು ಪ್ರಿಪೇರ್ ಮಾಡ್ಕೋಬೇಕು ಅಲ್ವಾ? ಊಟ ಲೈಟ್ ಆಗಿರ್ಬೇಕು, ಸರಿಗಿರೋ ಸ್ಲಿಪ್ಪರ್ ಹಾಕೊಂಡಿರ್ಬೇಕು. ಏನೋ ಒಂದ್ಸರಿ ಸ್ವಲ್ಪ ಮಳೆ ಬಂತು, ವಾಪಸ್ ಬಂದ್ಬಿಡ್ತೀವಿ ಅಲ್ವಾ? ಒಂದು ಕೆಲಸ ಹಿಡಿದಾಗ ಪೂರ್ತಿ ಮುಗಿಸೋ ತನಕ ಮಾಡೋದು ಬಹಳ ಮುಖ್ಯ. ಅದಕ್ಕೆ ಏನಿರ್ಬೇಕು ಹೇಳಿ?
ಕಂಟಿನ್ಯೂಸ್ ಆಗಿ ದಿ ಶಕ್ತಿ ಅಂತಾರಲ್ಲ, ಮೋಟಿವೇಶನ್ ಕಮ್ಮಿ ಆಗ್ಬಿಟ್ರೆ ಕಡಿಮೆ ಅದ ನಿಂತೋಗ್ಬಿಡುತ್ತೆ ಕೆಲಸ ಅಲ್ವಾ. ಒಂದು ಕೆಲಸ ಮಾಡ್ತಾ ಇರೋದು ನಾವು ನಿಲ್ಲಿಸ್ಬಿಟ್ಟು ಮತ್ತೆ ಶುರು ಮಾಡೋದು ತುಂಬಾ ಕಷ್ಟ. ಮಾಡ್ತಾ ಮುಗಿಸ್ಬಿಟ್ರೆ ಓಕೆ, ಮಾಡ್ತಾ ನಿಲ್ಲಿಸ್ಬಿಟ್ರೆ ಮತ್ತೆ ಶುರು ಮಾಡೋದು ತುಂಬಾ ಕಷ್ಟ. ಅದ್ರೊಳಗಡೆ ನಮ್ಗೆ ಇದ್ರೊಳಗೆ ರಾಮಾಯಣದಲ್ಲಿ ಒಂದು ಇದು ಬರುತ್ತೆ, ಹನುಮಂತ ಹಾರ್ತಾ ಇರ್ತಾನೆ ಲಂಕೆ ಕಡೆಗೆ. ಆವಾಗ ಮೈನಾಕ ಪರ್ವತ ಅಂತ ಒಂದು ಸಮುದ್ರದೊಳಗಿರುತ್ತೆ. ಅದಕ್ಕೆಲ್ಲ ತುಂಬ ಕಥೆಗಳಿದೆ, ಅದರದ್ದೆಲ್ಲ ನಾವು ಡೀಟೇಲ್ಸ್ಗೆ ಹೋಗೋದು ಬೇಡ. ಅದು ಮೇಲೆ ಬಂದು ಹೇಳುತ್ತೆ, ನಿಮ್ಮ ತಂದೆ ನನಗೆ ತುಂಬ ಸಹಾಯ ಮಾಡಿದ್ರಪ್ಪ, ನೀನು ಹಾರ್ತಾ ಇದೆಯಾ ಈ ಥರ, ಒಂದು 2 ನಿಮಿಷ ಇಲ್ಲಿ ಕೂತ್ಕೋ, ರೆಸ್ಟ್ ತೊಗೊಂಡು ಏನಾರು ಒಂಚೂರು ತಿಂದ್ಬಿಟ್ಟು ರೆಸ್ಟ್ ತೊಗೊಂಡು ಮುಂದಕ್ಕೆ ಹೋಗೋದು. ಸಾಮಾನ್ಯ ನಾವು ಸುಸ್ತಾದಾಗ ಏನು ಮಾಡ್ತೀವಿ, ಹಂಗೆ ಯಾರು ಹೇಳಿದ್ರೆ ರೆಸ್ಟ್ ತೊಗೊಂಡ್ಬಿಟ್ಟು ತಿಂದ್ಬಿಟ್ಟು ಹೌದು ಕರೆಕ್ಟು ಹೋಗೋಣ. ಬಟ್ ಹನುಮಂತ ಒಂದು ಒಳ್ಳೆ ಮಾತು ಹೇಳ್ತಾನೆ, ಇದನ್ನ ನಾವು ಒಂಥರ ಮನನ ಮಾಡ್ಕೋಬೇಕು ಮನ್ಸಲ್ಲಿ. ನಾನೊಂದು ಕೆಲ್ಸಕ್ಕೆ ಹೊರಟಿದ್ದೀನಿ, ಆ ಕೆಲಸ ಮುಗಿಯೋ ತನಕ ನಾ ತಿನ್ನೋದು ಇಲ್ಲ, ರೆಸ್ಟ್ ಮಾಡಲ್ಲ. ಅದು ಹಿ ವಿಲ್ ಕ್ಲಿಯರ್ಲಿ ಡಿಕ್ಲೇರ್ ಅಂದ್ಬಿಟ್ಟು ಹೊರಟ್ಬಿಡ್ತಾನೆ, ಹಿ ವಿಲ್ ನಾಟ್ ಸ್ಟಾಪ್. ಅದು ನಮ್ಗೆ ತುಂಬ ಒಳ್ಳೆಯ ಮೋಟಿವೇಶನ್. ಇದನ್ನ ಕೇಳಿದ್ರೇನೆ ಹೌದಲ್ವಾ, ನಾವು ಏನಾರು ಶುರು ಮಾಡಿದ್ರೆ. ಆಮೇಲೆ ಮಜಾ ಏನು ಅಂದ್ರೆ, ಸೀತೆ ಕಂಡಿದ ತಕ್ಷಣ ಅವನು ಅಶೋಕ ವಾಟಿಕದಲ್ಲಿರೋ ಅಷ್ಟು ಹಣ್ಣನ್ನೆಲ್ಲ ತಿಂದು ಬೇಕಾದಷ್ಟು ಧ್ವಂಸ ಮಾಡ್ತಾನೆ. ಆಮೇಲೆ ಆದ್ರೆ ಸ್ಟಾರ್ಟ್ ಆ ಘಟ್ಟದಲ್ಲಿ ತಿನ್ನಲ್ಲ, ಅಂಟಿಲ್ ಹಿ ಕಂಪ್ಲೀಟ್ಸ್ ದಿಸ್ ಟಾಸ್ಕ್. ಒಂದು ಒಳ್ಳೆ ಮೆಸೇಜ್ ಅದು. ಆಮೇಲೆ ದಿನಾಗ್ಲೂ ನಾವು ಇದು ನಮ್ಮ ಯೋಗ ಪದ್ಧತಿಲೇ ನೋಡಕ್ ಹೋಯ್ತು ಅಂದ್ರೆ, ನಮ್ಮಲ್ಲಿ ನಾಡಿ ಶೋಧನ ಪ್ರಾಣಾಯಾಮ, ಈ ಪ್ರಾಣಾಯಾಮ ಎಲ್ಲ ಮಾಡಿದಾಗ ಏನಾಗುತ್ತೆ, 2 ಮೆದುಳ ಮೇಲೆ 2 ಲಂಗ್ಸ್ ಮೇಲೆ ಕೆಲಸ ಮಾಡುತ್ತೆ. ಎಷ್ಟು ಒಳ್ಳೆ ಪ್ರಾಣಾಯಾಮ ಅಲ್ಲ. 5 ನಿಮಿಷ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ದಿನ ಅದನ್ನು ಅಭ್ಯಾಸ ರೂಢಿಸ್ಕೊಳ್ಳೋದು ತುಂಬ ಉತ್ತಮ. ಮತ್ತು ನೀವು ಹೇಳಿದ ತುಂಬ ಕರೆಕ್ಟಾಗಿ ಹೇಳಿದ್ರಿ. ಏನಂದರೆ ಇವಾಗಂತೂ ಮಲ್ಟಿ ಟಾಸ್ಕಿಂಗ್ ಅನ್ನೋದೇ ಒಂದು ಡಿಸಾರ್ಡರ್ ಆಗೋಗ್ಬಿಟ್ಟಿದೆ. ಒಂದು ಕೆಲಸ ನಾವು ಮಾಡೋದಿಲ್ಲ, ಸಣ್ಣ ಏನೋ ಒಂದು ಮೊಬೈಲ್ ಏನೋ ನೋಟಿಫಿಕೇಶನ್ ಬಂತು ಅಲ್ಲಿ ಮಾಡು, ಮತ್ತು 2 ಕೆಲಸ ಮಾಡ್ತೀವಿ. ಒಂದು ಕೆಲಸ ಅಂದರೆ ಹಿಡ್ಕೊಂಡು ನಾವು ಮಾಡೋದು. ಮತ್ತು ಸೈಂಟಿಫಿಕಲ್ ಹೇಳೋದಂದರೆ ನಾವು ಯಾವಾಗ ಮಲ್ಟಿ ಟಾಸ್ಕ್ ಮಾಡ್ತೀವಲ್ಲ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಅಂತ. ನಾವು ಅಂದ್ಕೊಳ್ತೀವಿ ತುಂಬ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ, 2 ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ ಅಂತ ನಾನೇನೋ ಪ್ರತಿಭೆ ಅಂದ್ಕೊಳ್ತೀವಿ. ಬಟ್ ಈ ಕೆಲಸನೇ ಯಾವಾಗಲ್ಲ, ಈ ಕೆಲಸನೇ ಯಾವಾಗಲ್ಲ. ಒಂದು ಟಾಸ್ಕ್ ಕರೆಕ್ಟಾಗಿ ಮಾಡೋವಂಥದ್ದು ಅದೇ ನಮ್ಮ ಯೋಗದಲ್ಲಿ ತಿರ್ಗಿ ಯೋಗ ಕರ್ಮಸು ಕೌಶಲ ಸ್ಕಿಲ್ ಇನ್ ಆ್ಯಕ್ಷನ್, ಬಿ ವಿತ್ ದ ಪ್ರೆಸೆನ್ಸ್ ಇಸ್ ಯೋಗ ಅಂತಲ್ಲ. ಸೊ ಅದು ಒಂದು ಕೆಲಸ ಸರಿಯಾಗಿ ಮಾಡ್ತಂದರೆ ಅದಕ್ಕೆ 100% ಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ, ಮತ್ತು ಆದಷ್ಟು ಅದು ಸಕ್ಸಸ್ಸು ಆಗುತ್ತೆ ಅಂತ. ಸೊ ಇಲ್ಲ ಅಂದರೆ ಅಧ್ವಾನ ಮಾಡೋದು, ಅದು ಮಾಡೋದು ಸರಿಯಾಗಿ ಇದು ಮಾಡಲ್ಲ, ಹಂಗೆ ಆಗೋಗ್ಬಿಡುತ್ತೆ ಅಂತ. ಈಗ ತುಂಬ ಇಟ್ಸ್ ಒನ್ ಆಫ್ ದ ಮೇಜರ್ ಡಿಸಾರ್ಡರ್ ಆ್ಯಕ್ಚುಲಿ. ಪ್ರತಿಯೊಂದು ಏನೇ ಓದ್ತಾ ಇರ್ತಾರೆ, ಇನ್ನೊಂದು ಕಡೆ ಮೊಬೈಲು. ಸೊ ಮತ್ತು ಸೈಲೆಂಟಾಗಿ ಕೂತ್ಕೊಳ್ಳೋದಕ್ಕೆ ಒಂಥರ ಯೂಸ್ಟುನೇ ಆಗಿಲ್ಲ. ಏನೋ ಒಂದು ಹಾಡು ಕೇಳ್ತಾ ಇರಬೇಕು, ಏನೋ ಒಂದು ಮಲ್ಟಿಪಲ್ ಟಾಸ್ಕ್ ಆಗೋದೇ ಒಂದು ಇದಾಗೋಗ್ಬಿಟ್ಟಿದೆ. ತುಂಬ ನಿಜ, ತುಂಬ ನಿಜ ನೀವು ಹೇಳಿದ್ದು. ಇವಾಗ ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸೋದು ಈ ಥರ. ಸೊ ಜಸ್ಟ್ ದಿಸ್ ಪ್ರೋಸ್ಟರ್ ಇಟ್ ಸೆಲ್ಫ್ ತುಂಬ ನಮ್ಮ ಸ್ಪೈನಲ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಮೇಲಾಗಿ ನಿಮ್ಗೆ ಅವಾಗ ಒಂದು ಭಯ ಕೂಡ ಇರುತ್ತೆ, ಮೊಬೈಲ್ ಬಿದ್ದೋದ್ರೆ ಅನ್ನೋ ಭಯ ಇರುತ್ತೆ. ಗಾಡಿ ಓಡಿಸ್ತಾ ಇರ್ತೀವಿ ಎದುರುಗಡೆ, ಈ ಥರದ್ದೆಲ್ಲ ಅಭ್ಯಾಸದಲ್ಲಿ ಏನೋ ನಾವು ಟಾಸ್ಕ್ ಮಾಡ್ತಿದ್ದೀವಿ, ಒಂದು ಮಜಾ ಸಿಕ್ಬೋದು. 1 ಸೆಕೆಂಡಲ್ಲಿ ಮಿಸ್ಟೇಕ್ ಆಯಿತು ಅಂದರೆ, ನಮ್ಮ ಸರ್ ಹೋಗ್ತಾ ಇದ್ರಂತೆ ಕಾರಲ್ಲಿ, ಎದುರುಗಡೆ ಒಬ್ಬ ಹಾಗೆ ಬಂದು ಒಬ್ಬರು ಯಾರನ್ನ ಗುದ್ಬಿಟ್ನಂತೆ ಮೊಬೈಲ್ ಹೀಗೆ ಇಟ್ಕೊಂಡು. ಈ ಹೊಸ 16-17 ಅಡೋಲೆಸೆನ್ಸ್. ಅದಕ್ಕೆ ಸರ್ ಅಂದ್ರಂತೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬಾರ್ದಪ್ಪ ಅಂತ. ಏಯ್ ಹೇಳಿದೆಲ್ಲ ಹೋಗು ಅನ್ನಂತೆ. ಸಿ ಎಲ್ಡರ್ಲಿ ಪೀಪಲ್ಗೆ ಹೇಗೆ ಅವ್ನು ಮಾಡಿರೋದು ಮಿಸ್ಟೇಕ್. ಫಸ್ಟ್ ಆಫ್ ಆಲ್ ಈಸ್ ನಾಟ್ ರೆಡಿ, ಹೀ ಟುಕ್ ರಿಸ್ಕ್ ಆಫ್ ಹಿಸ್ ಓನ್ ಲೈಫ್ ಆ್ಯಂಡ್ ಹೀ ಈಸ್ ರಿಸ್ಕಿಂಗ್ ಅದರ್ಸ್ ಲೈಫ್ ಆ್ಯಂಡ್ ಆಲ್ಸೋ ಹೀ ಈಸ್ ಮಿಸ್ಬಿಹೇವಿಂಗ್ ಅಲ್ವಾ. ಸೊ ಇದೆಲ್ಲ ಹೆಂಗೆ ಬರುತ್ತೆ ಅಂತಂದರೆ, ಆ ವೇಗ ಬಂದ್ಬಿಟ್ಟಿದೆ, ಸ್ಪೀಡಾಗಿ ಏನೋ ಮಾಡಿಬಿಡ್ಬೇಕು. ಏನಾಗಬೇಕು, ಮಿಲಿಯನರ್ ಆಗಬೇಕು, ರಿಚ್ ಆಗಬೇಕು. ಸರಿ, ರಿಚ್ ಆದ್ಮೇಲೆ ಏನು ಮಾಡ್ತೀಯಾ? ಡಾಕ್ಟರ್ ನಾಗೇಂದ್ರ ಒಂದ್ಸತಿ ಈ ಕ್ವೆಶನ್ ಕೇಳಿದ್ರು. ಆಯಿತು, ಮಿಲಿಯನರ್ ಆಗೋದೆ ಅನ್ಕೋ, ಆಮೇಲೆ ಏನು ಮಾಡ್ತೀಯಾ ಗೊತ್ತಿಲ್ಲ. ದುಡ್ಡು ಬಂದ ಮೇಲೆ ಯು ಹ್ಯಾವ್ ಟು ಜಗಲ್ ಟು ಮೇಂಟೈನ್ ದಟ್ ಸ್ಟೇಟಸ್ ಅಲ್ವಾ. ದುಡ್ಡು ಬಂದರೆ ಹಾಗೆ ನಿಂತ್ಕೊಳ್ಳುತ್ತಾ ಅದು? ಯು ಹ್ಯಾವ್ ಟು ಪ್ರೊಟೆಕ್ಟ್ ಇಟ್ ಇನ್ ಸೋ ಮೆನಿ ವೇ. ಒಂದು ಕಡೆ ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ, ಯಾವುದೋ ಇನ್ವೆಸ್ಟ್ಮೆಂಟ್ ಬಿದ್ದೋದ್ರ ಯು ಆರ್ ನೋ ಮೋರ್ ಅ ಮಿಲಿಯನರ್ ಅಲ್ವಾ. ಸೊ ಅವಾಗ್ಲೂ ನಿನಗೆ ಬ್ಯಾಲೆನ್ಸೇ ಬೇಕಾಗಿರೋದು, ನಿನ್ನ ಬಡತನದಲ್ಲೂ ಬ್ಯಾಲೆನ್ಸೇ ಬೇಕಾಗಿರೋದು, ರಿಚ್ನೆಸ್ಸಲ್ಲೂ ಬ್ಯಾಲೆನ್ಸೇ ಬೇಕಾಗಿರೋದು. ಬ್ಯಾಲೆನ್ಸೇ ಇಲ್ಲ ಅಂದರೆ ಏನಿದ್ರೇನು. ಸೊ ಇವಾಗ ನಾವೊಂದು ರೀಸೆಂಟಾಗಿ ನೋಡಿದ್ವಿ, ಯಾರೋ ಅವರು ಎಷ್ಟು 2 ಲಕ್ಷ ಕೋಟಿ ಅವ್ರದ್ದು ವರ್ತ್. ವೆನ್ ಹಿ ವಾಸ್ ಕ್ರಿಮೇಟೆಡ್, ಫೈನಲ್ ರೈಟ್ಸ್ ಆದಾಗ, ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಇನ್ಕಮ್ ಅಷ್ಟು ರಿಚ್ಚು. ಮತ್ತು ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ, ಯಾಕೆ ಬರ್ತಾರೆ? ಸೊ ಬ್ಯಾಲೆನ್ಸ್ ಎಲ್ಲ ಕಡೆಗೂ ಬೇಕು.
ಎವ್ರಿವೇರ್ ಇಟ್ ಇಸ್ ರಿಕ್ವೈರ್ಡ್. ಅದೇ ನಮ್ಮ ಯೋಗದ ಸ್ಲೋಗನ್ ಅಲ್ವಾ, ಸಮತ್ವಂ ಯೋಗ ಉಚ್ಯತೆ. ಯಾವುದೂ ಅತಿ ಆಗಬಾರ್ದು. ಈಗ ಎಲ್ಲೋ ಹೋಗ್ತೀವಿ, ರಾತ್ರಿ ಹೋಗಿರ್ತೀವಿ, ಅಲ್ಲೇನೋ ಒಳ್ಳೆ ಡಿನ್ನರ್ ಇರುತ್ತೆ, ತಿನ್ಬೇಕಾ ತಿನ್ಬೋದು, ಬಟ್ ನನಗೆ ಬೇಕಾದು, ನಂಗೆ ಹಸಿವಿದೆಯಾ ಅದು ಅಂತ ಒಂದು ಯೋಚನೆ ಮಾಡ್ತೀವಾ? ಇಲ್ಲ, ಇದೆ ಅಂತ ತಿನ್ಬಿಡ್ತೀವಿ. ಸರ್ ಅಂತಾರೆ, ಯು ಈಟ್ ಬಿಕಾಸ್ ಇಟ್ ಇಸ್ ಅವೈಲೇಬಲ್, ಯು ಡೋಂಟ್ ಈಟ್ ಬಿಕಾಸ್ ಯು ಆರ್ ಹಂಗ್ರಿ ಅಂತ. ಹಸಿವೆ ಅಂತ ತಿನ್ನಲ್ವಂತೆ, ಸಿಕ್ತು ಅಂತ ತಿನ್ಬಿಡೋದು. ಅದು ಯಾಕೆ ಬೇಕು? ಅದು ಕಂಟ್ರೋಲ್ ಬೆಳೆಸ್ಕೋಬೇಕು, ಬರಲ್ಲ ಕಂಟ್ರೋಲು. ಅದಕ್ಕೆ ನಮ್ಮೆಲ್ಲ ಸಾಧನೆಗಳು ಅಷ್ಟಾಂಗ ಯೋಗಗಳಲ್ಲಿ ಹೇಳಿರೋದು. ಅದರೊಳಗೆ ಪ್ರತ್ಯಾಹಾರ ಅಂತ, ವಿಡ್ರಾಲ್ ಆಫ್ ಸೆನ್ಸಸ್, ಎಷ್ಟು ಬೇಕೋ ಅಷ್ಟು. ಟಿ ವಿ ನೋಡ್ತೀಯಾ, ಫಿಲಮ್ ನೋಡ್ತೀಯಾ, ಕ್ರಿಕೆಟ್ ನೋಡ್ತೀಯಾ, ಎಲ್ಲ ನೋಡು. ನಾನೊಂದು ಇವಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, IAS ಟಾಪರ್, ಐ ಫಾರ್ಗಾಟ್ ಹಿಸ್ ನೇಮ್. ಅವ್ನ ಇಂಟರ್ವ್ಯೂ ನೋಡಿದೆ. ಅವ್ನು ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ, ಟಾಪರು, ಇಡೀ ಕಂಟ್ರಿಗೆ ಟಾಪರು, ಎಲ್ಲ IPL ಮ್ಯಾಚಸ್ ನೋಡಿದ್ನಂತೆ. ವರ್ಲ್ಡ್ ಕಪ್ ಐ ಥಿಂಕ್ 2011 ಬ್ಯಾಚ್ ಅವನು. 2011 ವರ್ಲ್ಡ್ ಕಪ್ ಎಲ್ಲ ಮ್ಯಾಚಸ್ ನೋಡಿದ್ನಂತೆ. ಅವ್ನು ಹೇಳಿದ ಟ್ರಿಕ್ ಏನು ಗೊತ್ತಾ? ಮ್ಯಾಚ್ ಮುಗಿದ ತಕ್ಷಣ TV ಆಫ್ ಮಾಡಿ ಓದಕ್ಕೆ ಹೋಗ್ತಿದ್ದೆ ಅಂತ. ಇಟ್ ಈಸ್ ನಾಟ್ ದಟ್ ಹಿ ಡಿಂಟ್ ವಾಚ್, ಆಫ್ಟರ್ ವಾಚಿಂಗ್ ಡಿಡ್ ಯು ಸ್ಟಾಪ್? ನೋಡಿದಿರಲ್ಲ, ಫೈನಲ್ಲು ಅವಾರ್ಡ್ ಫಂಕ್ಷನ್ ಆದಮೇಲೆ ಅದು ರೀಪ್ಲೇನು ನೋಡಿ, TV ಆನಲ್ಲಿ ಇಟ್ಕೊಂಡೇ ಮಲ್ಕೊಂಡು ಬೆಳಗ್ಗೆ ತನಕ ಅದು ಈ ಥರದ್ದೇ ಕಾಮನ್. ಬಟ್ ಅವನದು ನೋಡಿ, ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಅವನು ಮಾಡಿದಾನೆ, ಎಲ್ಲ ಥರನೇ ಎಂಜಾಯ್ ಮಾಡಿದ್ದಾನೆ. ಅವನ ಸಾಧನೆ ಅವ್ನು ಮರ್ತಿಲ್ಲ. ಅದು ಮಾಡ್ದ, ಇದು ಮಾಡ್ದ, ಚೆನ್ನಾಗಿತ್ತು ಇದು. ಕರೆಕ್ಟ್. ಸೊ ನಮ್ಮದು ಅದೇ ಸ್ಲೋ ಡೌನ್ ಅನ್ನೋದೇ ಕಡಿಮೆ ಆಗಿ ಹೋಗ್ಬಿಡ್ತಾ ಇದೆ ಇವಾಗ. ನೀವು ಹೇಳ್ದಂಗೆ ಹುಡ್ತಾ ಇದ್ದಂಗೆ ಒಂದೊಂದು ಟಾಸ್ಕ್ ಕೊಡ್ತಾನೆ ಹೋಗ್ಬಿಡ್ತೀವಿ ಮಕ್ಕಳಿಗೆ. ಇವಾಗ ಸ್ಕೂಲ್ ಬಂದ ತಕ್ಷಣ ಓದು, ಅದು ಇದು. ಮತ್ತು ಇನ್ನೊಂದು ಚೆನ್ನಾಗಿ ಹೇಳಿ, ಕರೆಂಟ್ ಅಫೇರ್ಸ್ ಬಗ್ಗೆ ಏನು ಅದೆಲ್ಲ ವೇಸ್ಟ್ ಆಫ್ ವಿದ್ಯೆ. ಅಂದರೆ ಅದೇ 6 ಸಬ್ಜೆಕ್ಟ್ ಇರುತ್ತಲ್ಲ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್, ಕನ್ನಡ, ಹಿಂದಿ, ಇಂಗ್ಲೀಷ್, ಅದೇನುತ್ತೆ ಅಷ್ಟೇ. ಅದನ್ನು ಬಿಟ್ಟು ಹೊರಗಡೆ ಇರೋದು ಏನು ಅವಶ್ಯಕತೆ ಇಲ್ಲ. ಆ ಥರ ಬಳಸೋಕ್ಕೆ ಶುರು ಮಾಡಿಬಿಡ್ತೀವಿ. ಇವತ್ತು ಏನು ನ್ಯೂಸು, ನಾನು ಒಂದ್ಸರಿ ನಮ್ಮ ಸುತ್ತಮುತ್ತ ಮಕ್ಕಳಿಗೆಲ್ಲ ಹೇಳ್ತೀನಿ, ಸ್ವಲ್ಪ ನ್ಯೂಸ್ ಪೇಪರೆಲ್ಲ ಓದಪ್ಪ, ಮನೇಲಿ ಹೆಂಗಿರುತ್ತೆ ತರಿಸಿರ್ತಾರಲ್ಲ, ಅಲ್ಲೇ ಇರುತ್ತೆ, ಮುಟ್ಟೋದೇ ಇಲ್ವಂತೆ. ಏನಕ್ಕಪ್ಪ ಒಂಚೂರು ಓದಿ ಯಾವಾಗ ಫ್ರೀ ಇದ್ದಾಗ ಅಂತ ಹೇಳಿದ್ರೆ, ಅದು ಏನಕ್ಕೆ ಯೂಸು, ಅದನ್ನು ಕಟ್ಕೊಂಡು ನನಗೇನಾಗಬೇಕು ಅನ್ನೋ ಥರ ಆ ಭಾವನೆ ಬಂದುಬಿಟ್ಟಿದೆ. ವಿದ್ಯೆ ಅಂದರೆ ಬರೀ ಅದೊಂದು 6 ಸಬ್ಜೆಕ್ಟ್ ಅಷ್ಟೇ, ಅದು ಬಿಟ್ಟು ಮುಂದೆ ಇರೋದೆಲ್ಲ ಅದಕ್ಕೆ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ತುಂಬ ನಿಜ. 2 ಫಿಲಮ್ ಬಂತು, ಕನ್ನಡದಲ್ಲಿ ಒಂದು ಬಂತು, ಫಸ್ಟ್ ರ್ಯಾಂಕ್ ರಾಜು ಅಂತ, ಆಮೇಲೆ ಹಿಂದಿಲಿ ಚಿಚ್ಚೋರೆ ಅಂತ ಬಂತು. ಅದೆರಡರೊಳಗಡೆನು ಎಜುಕೇಶನ್ದು ತೋರಿಸಿದ್ರು. ಕನ್ನಡದಲ್ಲಿ ಅಂತೂ ಆ ಹುಡುಗಂಗೆ ಏನು ಅಂದರೆ, ಅವನು ರಾಜು ಅನ್ನೋನು ಕೆಲ್ಸಕ್ಕೆ ಹೋಗ್ತಾನೆ, ಅನಂತ್ನಾಗ್ ವಿಲ್ ಬಿ ದ ಸೆಲೆಕ್ಟರ್. ಅವನಿಗೇನೋ ಇಷ್ಟ ಆಗಲ್ಲ, ಸೆಲೆಕ್ಟ್ ಮಾಡಲ್ಲ ಅವನು. ಸೊ ದಟ್ ಡೇ ವಿಲ್ ಕಮಿಟ್ ಸೂಯಿಸೈಡ್, ಟ್ರೈ ಟು ಕಮಿಟ್ ಸೂಯಿಸೈಡ್. ಅದಕ್ಕೆ ಪೇರೆಂಟ್ಸ್ನ ಕರ್ಕೊಂಡ್ಬಂದು ಅನಂತ್ನಾಗ್ ಜೊತೆ ಜಗಳ ಮಾಡ್ತಾನೆ. ಅವ್ರು ಅನಂತ್ನಾಗ್ ಅಂತಾನೆ ಏನೋ ಒಂದು ಕ್ವೆಶನ್ ಕೇಳಿದ ತಕ್ಷಣ ಆ ಹುಡುಗ ಬುಕ್ಕಲ್ಲಿರೋದು ರಿಪೀಟ್ ಮಾಡ್ತಾನೆ. ಅರೆ ಕಂಪ್ಯೂಟರ್ ಕೊಟ್ರೆ ಅದನ್ನೇ ಮಾಡಕ್ ಬರಲ್ಲ ಅವನಿಗೆ. ಅವನು ಅಂತಾನೆ, ಇವನಿಗೆ ಪ್ರಾಕ್ಟಿಕ್ಯಾಲಿಟಿನೇ ಇಲ್ಲ. ಹಿ ನೋಸ್ ಓನ್ಲಿ ವಾಟ್ ಇಸ್ ಇನ್ ದ ಬುಕ್, ವೈ ವಿಲ್ ಐ ಹೈಯರ್ ಹಿಮ್? ಮತ್ತೆ ಜೀವನದಲ್ಲಿ 10 ಚಾಲೆಂಜಸ್ ಬರುತ್ತೆ, ಎಲ್ಲ ಸತಿ ಸಾವೇ ಒಂದೇನಾ ಅಂತ. ಅದೇ ಆ ಚಿಚೋರೆ ಫಿಲಮಲ್ಲಿ ಏನು ತೋರಿಸ್ತಾರೆ, ದೇ ವಿಲ್ ಶೋ ಕ್ಲೈಮ್ಯಾಕ್ಸಲ್ಲಿ ಅವನು ಅದೇ ಹೇಳ್ತಾನೆ, ಐ ನೆವರ್ ಟಾಟ್ ಮೈ ಸನ್ ವಾಟ್ ಟು ಡೂ ವೆನ್ ಹಿ ಲೂಸಸ್ ಅಂತ. ನೀನು ಗೆದ್ರೆ ಇದ್ಕೊಡ್ತೀನಿ, ನೀನು ಇದು IIT ಸೆಲೆಕ್ಟ್ ಆದರೆ ಇದ್ಕೊಡ್ತೀನಿ. ಓಕೆ, ಸೆಲೆಕ್ಟ್ ಆಗಲಿಲ್ಲ ಅಂದರೆ ಈಗ 18 ಲಕ್ಷ ಜನ ಬರೀತಾರೆ IIT ಎಕ್ಸಾಮ್ಸ್, 0.1% ಸೆಲೆಕ್ಟ್ ಆಗೋದು IITಗಳಿಗೆ. 0.1%. ಮಿಕ್ಕಿದವರು ಎಲ್ಲರೂ ಸತ್ತೋಗ್ಬಿಡ್ಬೇಕಾಗಾರೆ ಅಲ್ವಾ? ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕು. ನಮ್ಮ ಲಾಜಿಕ್ ಬ್ರೈನೇ ತಾನೇ ವರ್ಕ್ ಮಾಡ್ತಾ ಇರೋದು. ಲಾಜಿಕಲ್ ಬ್ರೈನಾಗಿ ನೋಡಿದ್ರೆ ಇಟ್ ಡಸಂಟ್ ವರ್ಕ್. ವರ್ಲ್ಡ್ ಇಸ್ ನಾಟ್ ಲೈಕ್ ದ್ಯಾಟ್. ನಮ್ಮ ರಾಮನ್ ಲೈಫೇನು ನೋಡಿದ್ರೆ ಫುಲ್ ಆಫ್ ಫೇಲಿಯರ್ಸ್. ಯಾವ ಥರ ಬಿಟ್ಕೊಟ್ಟು ನಾವು, ಹಿ ಕೆಪ್ಟ್ ಆನ್ ಡೂಯಿಂಗ್ ದಿಸ್ ಜಾಬ್ ಅಷ್ಟೇ. ಆದರೆ ಅದು ಇವಾಗಿನ ವೇಗದಲ್ಲಿ ಅದೇ ನೀವು ಹೇಳಿದ್ದು ಇನ್ನೊಂದು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ನಮ್ಮ ಸರ್ ಎವ್ರಿ ಕ್ಲಾಸಲ್ಲಿ ಹೇಳ್ತಾರೆ, 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ನೋಡೋಣ, ಕಣ್ಮುಚ್ಕೊಂಡು ಕೂತ್ಕೊಳ್ಳಿ, ಏನು ಮಾಡಬೇಡಿ, ಪ್ರಾಣಾಯಾಮ ಮಾಡಬೇಡಿ, ಧ್ಯಾನ ಮಾಡಬೇಡಿ, ಉಸಿರು ನೋಡಬೇಡಿ, ಹಾರ್ಟ್ ಏನು ಬೇಡ, ಸುಮ್ಮನೆ ಕೂತ್ಕೊಳ್ಳಿ, ಅಲ್ಲಾಡ್ದಂಗೆ ಕಣ್ಣು ಮುಚ್ಕೊಂಡು. ಆಗತ್ತಾ ಕೇಳ್ತಾ ಇರ್ತಾರೆ. ಏನಕ್ಕೆ ಇವ್ರು ಇಷ್ಟು ಕೇಳ್ತಾರಂತ ನಾವು ಶುರು ಮಾಡಿದ್ವಿ. 10 ನಿಮಿಷ ಕೂತ್ಕೊಳ್ಳೋದು, 5 ನಿಮಿಷ ಕೂತ್ಕೊಳ್ಳೋ ಶುರು ಮಾಡಿ, ಆಮೇಲೆ 10 ನಿಮಿಷ ಕೂತ್ಕೊಳ್ಳೋ ಶುರು ಮಾಡಿ. 10 ನಿಮಿಷ ಕೂತ್ಕೊಂಡ್ಮೇಲೆ 10 ನಿಮಿಷ ಆದಮೇಲೆ ಎದ್ಬಿಡ್ಬೇಕು ಅನ್ಸುತ್ತೆ, ಆಗಲ್ಲ. ಆಮೇಲೆ ಸರಿ ವಾರಕ್ಕೆ 1 ದಿವಸ 15 ನಿಮಿಷ ಅಂತ ಟ್ರೈ. 15 ನಿಮಿಷ ಆದಮೇಲೆ ನನಗೆ ಆಶ್ಚರ್ಯ ಆಯಿತು, ಉಸಿರಾಟ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ, ಸ್ಲೋ ಡೌನ್ ಆಗುತ್ತೆ ಬ್ರೆತ್. ಸೊ ಯಾವಾಗಲೂ ಓಡಾಡ್ತಿರ್ತೀವಿ, ಅಲ್ಲಾಡಿ ಉಸಿರಾಟ ಅದಕ್ಕೆ ತಕ್ಕನಂಗೆ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ನಾವು ಅಲ್ಲಾಡೋದು ನಿಲ್ಲಿಸಿದಾಗ ಉಸಿರಾಟ ಕಡಿಮೆ ಆಗುತ್ತೆ. ಉಸಿರಾಟ ಸ್ಲೋನಾದಾಗ ಮನಸ್ಸು ಸಮಾಧಾನ ಆಗೇ ಆಗುತ್ತೆ. ಓ ಹಿಂಗ ಇವ್ರು ಹೇಳ್ತಾ ಇದ್ದಿದ್ದು, ಓ ದಿಸ್ ಇಸ್ ದ ಥ್ರೆಡ್ ವೈ ಹಿ ಈಸ್ ಟೆಲಿಂಗ್ ಅಸ್ ಸೋ ಮಚ್ ಅಂತ.
ಆಮೇಲೆ ಅರ್ಥ ಆಗೋಕ್ಕೆ ಶುರು ಆಯಿತು. ಮೊನ್ನೆ ಒಂದು 15 ನಿಮಿಷ ಪ್ರತಿ ಗುರುವಾರ ರಮಣಾಶ್ರಮಕ್ಕೆ ಹೋಗಿದ್ವಿ ನಾವು ನಮ್ಮ ಕ್ಲಾಸಿಂದೆಲ್ಲ. ಅಲ್ಲಿ ಹೋಗಿ ಬಂದ್ಮೇಲೆ ಭಗವಾನ್ ರಮಣರನ್ನ ನೋಡ್ಕೊಂಡ್ ಬಂದಿದ್ದೀವಿ. ಏನಾರ ಒಂದು ಅವ್ರ ನೆನಪಲ್ಲಿ ಅಭ್ಯಾಸ ಮಾಡ್ಬೇಕಂತ 15 ನಿಮಿಷ ಅಭ್ಯಾಸ. ಸುಮ್ಮನೆ ಕೂತ್ಕೊಳ್ಳೋದು, ಏನು ಮಾಡಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಫಸ್ಟ್ ಪ್ರಾಣಾಯಾಮ ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋದು. ಅವತ್ತು ಏನು ಆಶ್ಚರ್ಯ ಆಯಿತು ಅಂದರೆ, ಉಸಿರಾಟ ಸರ್ ಅಂತಾರೆ ಲಂಗ್ಸ್ ಮಾತ್ರ ಹಿಗ್ಗುತ್ತೆ ಅನ್ಕೋತೀವಲ್ಲ, ಹಂಗಲ್ಲ, ಇಡೀ ದೇಹ ಹಿಗ್ಗುತ್ತೆ. ಇಟ್ ವಿಲ್ ಜಸ್ಟ್ ಬ್ಲೋ ಔಟ್ ಆ್ಯಂಡ್ ಶ್ರಿಂಕ್ ಅಂತ. ಅದೆಲ್ಲ ಗಮನಿಸಕ್ಕೆ ನಮ್ಮ ಮನಸ್ಸು ಸಿಕ್ಕಾಪಟ್ಟೆ ಫಾಸ್ಟ್. ಅವತ್ತು ಗೊತ್ತಾಯ್ತು ನನಗೆ, ಐ ಕುಡ್ ಫೀಲ್ ಎಕ್ಸ್ಪ್ಯಾನ್ಷನ್ ಆಲ್ ಅರೌಂಡ್. ಒಂಥರ ಶಾಕ್ ಆಯಿತು, ಇದೆಲ್ಲ ತುಂಬ ಡೀಪರ್ ಸೀಕ್ರೆಟ್ಸ್ ಇದೆ. ಕರೆಕ್ಟ್. ಮತ್ತು ನಾವೆಲ್ಲ ಈ ಲೋಕದ ಬಿಟ್ಟು ಬೇರೆ ಬೇರೆ ಲೋಕದ್ದೇ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇನ್ನು ಬರೀ ನಮ್ಮ ದೇಹದಲ್ಲೇ ಎಷ್ಟೊಂಡೆಲ್ಲ ಇದಿರುತ್ತೆ. ಮತ್ತು ತುಂಬ ಚೆನ್ನಾಗಿದೆ. ಸುಮ್ಮನೆ ಮೊನ್ನೆ ಒಂದು ಯಾವುದು ಗೃಹ ಪ್ರವೇಶಕ್ಕೆ ಹೋಗಿದೆ. ಗೃಹ ಪ್ರವೇಶದಲ್ಲಿ ವಾಶ್ರೂಮಲ್ಲಿ ಪ್ಲಗ್ ಪಾಯಿಂಟ್ ಹಾಕ್ಸಿದ್ದಾರೆ. ನಾನು ಹೇಳಿ ಇಲ್ಲಿ ಏನು ಪ್ಲಗ್ ಪಾಯಿಂಟ್ ಇಲ್ಲಿ ಏನಕ್ಕೆ ಅಂದರೆ ಗೀಸರ್ಗೆಲ್ಲ ಹಾಕೋದು ಮೇಲೆ ಉಂಟು, ಇದು ಏನು ಕಮಾಂಡ್ ಪಕ್ಕದಲ್ಲ, ಇದೇನಿಗೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಸುಮ್ಮನೆ ಅಲ್ಲಿ ಹೋಗಿ ಸುಮ್ಮನೆ ಕೂರೋದಕ್ಕೂ ಅದು ಅಲ್ಲಿ ಹೋಗಿ ಏನಾದ್ರು ಮೊಬೈಲ್ ಇದು ಮಾಡೋದು. ಸೊ ಈ ಥರ ಆಗೋಗ್ಬಿಟ್ಟು ಎಲ್ಲ ಮಲ್ಟಿ ಇದು ಮಾಡೋಂಥದ್ದು, ಪೇಪರ್ ಎತ್ಕೊಂಡೋಗಿ ಪೇಪರ್ ಓದೋದು. ಸೊ ನಮ್ಮ ಹತ್ತದ ಈ ಥರ ಎಲ್ಲ ಆಗ್ತಾ ಇರೋದೆ. ಸೊ ಅಟ್ಲೀಸ್ಟ್ ಹೌದು, ಅಲ್ಲಿ ಏನಕ್ಕೆ ಚಾರ್ಜಿಂಗ್ ಪಾಯಿಂಟು, ಆಮೇಲೆ ಮೊಬೈಲ್ ತೊಗೊಂಡು ಹೋಗಬಾರ್ದು. ಈಗ ಮೊಬೈಲ್ ಬಿಟ್ಟು ಇರೋಕ್ಕೆ ಆಗಲ್ಲ. ಸರ್ ಅಂತಾರೆ ಮೊಬೈಲ್ ಇಟ್ಕೊಂಡು ಏನೇನು ಸಾಧನೆ, ಯಾವ್ದಾರ ಲೋಕ ಇದ್ರೆ ಎಲ್ಲರೂ ಹೊಟ್ಟೋಗ್ಬಿಡ್ತಿದ್ರ ಆ ಲೋಕಕ್ಕೆ ಅಂತ. ಯಾಕಂದ್ರೆ ಯು ಆರ್ ನೆವರ್ ಲಿವಿಂಗ್ ಇಟ್ ಅಲೋನ್. ಒಂದು ರಾತ್ರಿ ಒಂದು ಅಲಾರ್ಮ್ ಇರ್ಬೋದು, ಬೆಳಗ್ಗೆ ಎದ್ದಿದ ತಕ್ಷಣ ಕರಾಗ್ರೆ ವಸತೆ ವಾಟ್ಸಪ್ ಅಂತ ಹೇಳ್ತಾ ಆ ಥರ ಆಗೋಗಿದೆ. ಸೊ ಆಲ್ವೇಸ್ ವಿ ಆರ್ ಅಟ್ಯಾಚ್ಡ್. ಸೊ ಅಲ್ಲಿಂದ ನಾವು ನಮ್ಮ ಯೋಗದ ಪದ ತೊಗೊಂಬರ್ಬೇಕಂದ್ರೆ, ಕ್ಯಾನ್ ವಿ ಗೆಟ್ ಇನ್ ಟು ದ ಮೋಡ್ ಆಫ್ ವೈರಾಗ್ಯ. ಸೊ ಒಂದು ವಾರಕ್ಕೆ ಒಂದಿನ ಒಂದು 4 hours 3 hours ಅಟ್ಲೀಸ್ಟ್ 1 hour ಮೊಬೈಲೇ ನೋಡಲ್ಲ. ಟು ಸ್ಟಾರ್ಟ್ ವಿತ್ ಅ ಸ್ಮಾಲ್ ಸ್ಟೆಪ್. ಹಂಗೆ 1 hour ಎಲ್ಲಿ ಸಾಲತ್ತೆ, ಈ ಥರ ಎಲ್ಲ ಅನಿಸುತ್ತೆ. ನಾವು ಎಷ್ಟೊಂದು ಸತಿ ನೋಡಿರಲ್ಲ ಅಂತ. ಅದು ನೋಡದೆ ಇರೋದು ಬೇರೆ, ಟೈಮ್ ಇಲ್ಲ ಅಂತ ನೋಡದೆ ಇರೋದು ಬೇರೆ, ಟೈಮ್ ಇದ್ದಾಗ ನೋಡದೆ ಇರೋದು ಬೇರೆ ಅಲ್ವಾ. ನಮ್ಮ ಕೈಯಲ್ಲಿ ಮೊಬೈಲು ನಿಮ್ಮ ಮುಂದೆನೇ ಕೊಟ್ಬಿಟ್ಟು ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ನೀನು ಇರ್ತೀಯಾ ಮೊಬೈಲ್ ಮುಟ್ಟದೆ, ಅದು ಚಾಲೆಂಜ್. ಅದು ಸೈಲೆಂಟ್ ಮಾಡಿದೆ ಇರ್ತೀಯಾ, ಅದೊಂದು ನಮ್ಮೆಲ್ಲ ಆ ಥರ ಸಣ್ಣ ಚಾಲೆಂಜಸ್ ಕೊಡ್ಬೋದು. ಆಮೇಲೆ ಇನ್ನೊಂದೇನು, ಏನಾರ ಒಂದು ನೋಡಿದ ತಕ್ಷಣ ಬಾಯಿಗೆ ಹಾಕೊಂಡ್ಬಿಡ್ತೀವಿ. ಸೊ ಪ್ರಾಣಿಗಳು ನೋಡಿದ್ರೆ ಹಸಿವಿಲ್ಲ ಅಂದರೆ, ನಮ್ಮ ಮನೇಲಿ ನಮ್ದು ನಾಯಿ ಇದೆ, ಅದು ಹಸಿವಿಲ್ಲ ಅಂದರೆ ತಿನ್ನಲ್ಲ ಅಂತ ಅಷ್ಟೇ. ನಾವು ಹಸಿವಿಲ್ಲ ಅಂದ್ರೂ ತಿಂತೀವಲ್ಲ. ಸೊ ಒನ್ಸ್ ಇನ್ ಅ ವೈಲ್ ತಿಂದೇ ಇರೋಕ್ಕಾಗತ್ತಾ? ಆ ಥರ ಯೋಚನೆ ಬಂದು ಒಂದ್ಸತಿ ಕ್ಲಾಸ್ ಮಾಡ್ಬೇಕಾರೆ. ಅವಾಗ ಯಾವತ್ತು ತಿಂದೇ ಇರೋದು? ಶನಿವಾರ ಭಾನುವಾರ ಹಾಗೆ, ಶನಿವಾರ ಭಾನುವಾರ ಎಲ್ಲರೂ ಹೋಗ್ತೀವಪ್ಪ, ಆಗಲ್ಲ. ಸರಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಿಸ್ ಮಾಡಬಾರ್ದು, ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ. ಡಿನ್ನರು ನಂಗೆ ಟೈಮ್ ಸಿಕ್ಕೋದೆ ರಾತ್ರಿ ತಿನ್ನೋಕ್ಕೆ, ಅವತ್ತು ತಿನ್ನಲಿಲ್ಲ ಅಂದ್ರೆ ಹೆಂಗೆ, ಮಧ್ಯಾಹ್ನ ಏನೋ ಡಬ್ಬಿಲ್ ಈ ಥರನೇ ನಮಗೆ ಬರುತ್ತೋ ಹೊತ್ತು ಯು ಕ್ಯಾನ್ ನೆವರ್ ಟೇಕ್ ಔಟ್ ಸಮ್ ಟೈಮ್ ನೋ ಫುಡ್ ಅಂತ ಆಗೋದೇ ಇಲ್ಲ. ಸೊ ಆಮೇಲೆ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ನಾನೇ ಅಂದೆ, ಇಲ್ಲ ಏಕಾದಶಿ ಅಂತ ಒಂದು ಮಾಡಿದ್ದಾರೆ, ಯಾಕೆ ಅವತ್ತೇ ಟ್ರೈ ಮಾಡ್ಬೋದು. ಸೊ ಏನು ಬೇಡ, ತಿನ್ನೋದ್ರೊಳಗೆ ಏನೋ ಒಂದು ಬದಲಾವಣೆ ಮಾಡ್ಕೊಂಡು ತಿನ್ನೋದು ಫಸ್ಟು, ಆಮೇಲೆ ಒಂದೊಂದು ಸ್ಕಿಪ್ ಮಾಡೋದು, ಆಮೇಲೆ ಫ್ರೂಟ್ಸಲ್ಲಿ ಇರೋದು. ಈ ಥರ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ವಿ. ಇಟ್ ರಿಯಲಿ ವರ್ಕ್ಡ್. ಇಟ್ ವರ್ಕ್ಸ್ ಆನ್ ಯುವರ್ ಕಾನ್ಷಿಯಸ್ನೆಸ್, ಆ್ಯಕ್ಚುಲಿ ಇಟ್ ವರ್ಕ್ಸ್ ಆನ್ ಯುವರ್ ಸೈಕಾಲಜಿ. ಸೊ ಮನೇಲೆಲ್ಲ ಇರುತ್ತೆ ತಿನ್ನೋಕ್ಕೆ, ನೀ ತಿನ್ನಬಾರ್ದು, ಆಗತ್ತಾ? ನಮಗೆ ನಾವೇ ಹಾಕೊಳ್ಳೋ ಚಾಲೆಂಜ್. ಸೊ ಜಾಗರಣೆ ಏನು, ಎಲ್ಲ ಇರುತ್ತೆ, ನೀನು ಇದೇ ಮಾಡಬಾರ್ದು, ಆಗತ್ತಾ? ಸೊ ಇದು ಯಾರೋ ಒಬ್ರು ದೊಡ್ಡವ್ರು ಹೇಳ್ತಾ ಇದ್ರು, ದುಡ್ಡಲ್ಲಿ ದುಡ್ಡು ಕೊಟ್ಟು ಹಾಸಿಗೆ ಕೊಂಡ್ಕೋಬೋದು, ನಿದ್ದೆ ಕೊಂಡ್ಕೊಳಕ್ಕಾಗತ್ತಾ? ಊಟ ಕೊಂಡ್ಕೋಬೋದು, ಹಸುವು ಅಲ್ವಾ? ಆಗೋದಿಲ್ಲ. ಅದು ಇದೆಲ್ಲ ಏನಂದ್ರೆ ಇಟ್ ಈಸ್ ಪ್ಯೂರ್ಲಿ ಇನ್ ಯುವರ್ ಓನ್ ಸೆಲ್ಫ್. ಎಕ್ಸ್ಟರ್ನಲ್ ಏನೂ ಮಾಡೋಕ್ಕಾಗಲ್ಲ. ಊಟ ಮಾಡೋದಾಗ್ಲಿ ಮಾಡದೇ ಇರೋದಾಗ್ಲಿ. ಕೆಲವ್ರು ನೋಡಿದ್ದೀರಾ, ಕೋಪ ಮಾಡ್ಕೊಂಡು ಊಟ ಬಿಟ್ಬಿಡ್ತಾರೆ, ಆ ಜಗಳ ಮಾಡ್ಕೊಂಡು ಊಟ ಮಾಡಲ್ಲ, ಹಠ ಮಾಡೋದು. ನಮ್ಮ ತಂದೆ ಒಂದು ಮಾತಂದ್ರು, ಯಾವತ್ತೂ ಅನ್ನದ ಮೇಲೆ ಕೋಪ ತೋರಿಸ್ಬೇಡ ಅಂತ. ಕರೆಕ್ಟ್ ಅನ್ನಿಸ್ತದೆ ನನಗೆ. ಅವಾಗ ಗೊತ್ತಾಗಿರ್ಲಿಲ್ಲ, ತಕ್ಷಣ ಎದ್ಬಿಟ್ಟು ನಾನು ಊಟಕ್ಕೆ ಬಂದ್ಬಿಟ್ಟೆ. ಹಂಗೂ ಕೆಲವರೆಲ್ಲ ಹಠ ಮಾಡ್ತಾರೆ, ಬಟ್ ನನಗೆ ಅವರು ಅಷ್ಟು ಕನೆಕ್ಟ್ ಇದ್ದಾಗ ಅವ್ರು ಹೇಳೋ ಮಾತು ನನಗೆ ಕನೆಕ್ಟ್ ಆಯಿತು, ಅಂದರೆ ಸರಿ ಅನ್ನಿಸ್ತು. ಸೊ ಆ ಥರ ಯಾರೋ ಒಂದಷ್ಟು ಜನ ಆ ಥರ ಮಾಡ್ತಿರೋರು ಗುಂಪು ಸೇರ್ಕೋಬೇಕಾಗತ್ತೆ ನಾವು ಅಭಿವೃದ್ಧಿ ಆಗಬೇಕು ಅಂದರೆ. ಇಲ್ಲ ಅಂದರೆ ನಾವು ಮಾಡ್ತಿರೋದೇ ಸರಿ, ನಾವು ಇರೋದೇ ಸರಿ, ಬೇರೆಯವರೆಲ್ಲ ಸರಿಗಿಲ್ಲ ಅನ್ನೋದೇ ಬಂದ್ಬಿಡುತ್ತೆ.
ನಿಜ. ಈಗ ಮೊನ್ನೆ ಇವಾಗ ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ಸ್ ಹಂಗೆ ಆಗಿರೋದು. ಇವಾಗ ಏನೋ ನಾವು 1-2-3 ಅದಕ್ಕೆ ರಿಲೇಟ್, ಇವಾಗ ಡಿಪ್ರೆಸ್ ಆಗಿರೋ 1-2-3 ರೀಲ್ ಏನೋ ನೋಡ್ತು ಅಂದರೆ ಮಿಕ್ಕಿದೆಲ್ಲ ಡಿಪ್ರೆಷನ್ ರೀಲ್ಗಳೇ ಬರುತ್ತಂತೆ. ಅವಾಗ ನಮ್ಗೆ ಅನ್ಸಕ್ಷಣ ಏನು ನಮಗೆ ಜಸ್ಟಿಫೈ ಮಾಡ್ಕೋ, ಓ ನಾನು ಇರೋದೇ ಕರೆಕ್ಟು, ಮಿಕ್ದವ್ರೆಲ್ಲ ತಪ್ಪು ಅನ್ನೋ ಥರ. ಈಗ ಯಾರೇ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡಿದ್ರು ಅವ್ರಿಗೆ ಏನು ಭಾವನೆ ಬರುತ್ತೆ ಅಂದರೆ ನಾನೇ ಕರೆಕ್ಟ್ ಅನ್ನೋ. ಅದಕ್ಕೆ ತಪ್ಪುಗಳನ್ನ ಹೊರಗಡೆ ಹುಡುಕ್ತಾ ಇರ್ತಾರೆ. ನೀನು ಯಾಕೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊಳಂತ. ತಾನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಭಾವನೆನೂ ಬರಲ್ಲ ಅನ್ನೋ ಥರ. ನಾನು ಅಡ್ಜಸ್ಟ್ ಅನ್ನೋದು ಇದು ಮಾಡ್ಕೊಂಬಿಟ್ರೆ, ನಿರ್ಧಾರ ಮಾಡ್ಕೊಂಬಿಟ್ರೆ ನಾನು ಕರೆಕ್ಟಾಗಿದ್ದೀನಿ ಅಂತ ನಿರ್ಧಾರ ಮಾಡ್ಕೊಂಡು ನಮ್ಮದು ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೊಬೇಕಾಗಿರುತ್ತೆ. ಬಟ್ ಈಗಿನ ಪ್ರಕೃತಿನಲ್ಲಿ ಹಂಗೆ ಆಗೋಗ್ಬಿಡಿದೆ. ಮಕ್ಳಿಗೂ ಅಷ್ಟೇ, ನಾನು ಫುಲ್ ಪರ್ಫೆಕ್ಟು, ಅಪ್ಪ ಅಮ್ಮನೇ ಸರಿ ಇಲ್ಲ ಅನ್ನೋ ಥರ. ಒಬ್ಬ ತುಂಬ ಪವರ್ಫುಲ್ ಚಾಲೆಂಜಿಂಗ್ ಪರ್ಸ್ನಾಲಿಟಿ ಅವನು ತುಂಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಐ ವಿಲ್ ನೆವರ್ ಬೋ ಡೌನ್ ಟು ಎನಿಬಡಿ ಅಂತ ಒಂದು ಸ್ಲೋಗನ್ ಹಾಕಿರ್ತಾನೆ ಅವನು. ಅವನ ಬಗ್ಗೆ ಅವ್ನ ಫೋಟೋ ಹಾಕ್ಕೊಂಡು ಅದೊಂದು ಸ್ಲೋಗನ್ ಹಾಕಿರ್ತಾನೆ ಫುಲ್ ಆ್ಯಟಿಟ್ಯೂಡಲ್ಲಿ. ಆಮೇಲೆ ಒಂದು 5-6 ವರ್ಷದ ಕೆಳಗೆ ಮಗಳು ಹುಟ್ಟುತ್ತಾಳೆ ಅವಳಿಗೆ. ಅವಳು ಅವನಿಗೆ ಫ್ರಾಕ್ ಹಾಕಿ ಕುಡಿಸಿರ್ತಾಳೆ. ನಾನು ಹಾಕೊಂಡಿದ್ದೀನಿ, ನೀನು ಹಾಕೊಂಡು ಕೂತ್ಕೊಂಡಿರ್ತಾನೆ ಅವನು. ದ ಸೇಮ್ ಪರ್ಸನ್ ಅವನೇ ಹಾಕಿದ್ದಾನೆ ಅದೇ ಪೋಸ್ಟ್. ಸೊ ಇದೇನಂದ್ರೆ ಇದೆಲ್ಲ ನಮ್ದು ಭ್ರಮೆ, ನಾ ಹೀಗೇ ಇರ್ತೀನಿ ಅಂತ. ಸಾಧ್ಯನೇ ಇಲ್ಲ. ಪ್ರಕೃತಿ ಅಂದ್ರೆ ಬದಲಾವಣೆ. ಇಟ್ ವಿಲ್ ಚೇಂಜ್. ಯಾವುದೇ ಒಂದಾಗ್ಲಿ ಚೇಂಜ್ ಆಗುತ್ತೆ. ಈಗ ಯಾರೋ ಒಬ್ರು CEO ಆಗಿರ್ತಾರಂದ್ರೆ ಅವ್ರು ಇಳಿಲೇಬೇಕು ಅಲ್ವಾ, ಆಮೇಲೆ ಬೇರೆಯವ್ರು ಬರ್ತಾರಲ್ಲಿ. ಸೊ ನಾವು ಆ ಬದಲಾವಣೆಗೆ ಒಪ್ಪಬೇಕು. ಇಲ್ಲ ನಂದು ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ, ನಾನೇನು ಗೊತ್ತಾ ಅಂದರೆ ಯಾರೂ ಕೇಳಲ್ಲ. ನಮ್ಮ ಸರ್ ಅದೇ ಅಂತಾರೆ, ಮೊದಲು ದೊಡ್ಡ ಪೋಸ್ಟಲ್ಲಿ ಇರ್ತಾರಂತೆ ಗೌರ್ಮೆಂಟ್ ಆಫೀಸಲ್ಲಿ. ಅವ್ರು ಬಂದರೆ ಕಾರ್ ಬಾಗಿಲು ತೆಗೆಯೋದು, ಆಮೇಲೆ ಅವ್ರು ಬಂದರೆ ಬಾಗಿಲು ತಳ್ಳೋದು, ಚೇರ್ ಎಳೆಯೋದು, ಅವ್ರ ಬ್ಯಾಗ್ ಎಲ್ಲ ಇಸ್ಕೊಳ್ಳೋದು, ಫೈಲ್ ಎಲ್ಲ ಇಸ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ರಿಟೈರ್ಡ್ ಆಗಿಬಿಡುತ್ತೆ. ಆಮೇಲೆ ಕಾರ್ ಮುಂದೆ ನಿಂತಿರ್ತಾರಂತೆ. ಅವ್ರ ಹೆಂಡತಿ ಹೇಳ್ತಾರಂತೆ, ಇದು ಓಲಾ, ಬಾಗಿಲು ತೆಗೆದು ಕೂತ್ಕೊಳ್ಳಿ ಅಂತ. ಸೊ ನಮ್ದೆಲ್ಲ ಬದಲಾಗೇ ಆಗುತ್ತೆ. ಸೊ ಒಂದೇ ಒಂದು ಹಂತದಲ್ಲಿ ಬದಲಾವಣೆ ಆಗಲ್ಲ ಅಂದ್ರೆ ಅದು ಆಧ್ಯಾತ್ಮಿಕ ಹಂತದಲ್ಲಿ. ಗುರು ಆಗಿರೋರು ಗುರು ಆಗೇ ಇರ್ತಾರೆ. ಅವ್ರು ಯಾವತ್ತೂ ಕೆಳಗಡೆ ಬರಲ್ಲ, ಅವ್ರು ಅಲ್ಲೇ ಇರ್ತಾರೆ. ಎಷ್ಟು ಜನ ಆದ್ರೂ ಅಲ್ಲೇ ಇರ್ತಾರೆ. ನಾವು ಅವ್ರ ಕೆಳಗಡೆನೇ ಇರ್ಬೇಕು, ಆಗ್ಲೇನೆ ನಾವು ಬೆಳವಣಿಗೆ ಆಗೋದು ಅನ್ನೋದು ನಮ್ಮ ಎಲ್ಲ ಗ್ರಂಥಗಳಲ್ಲಿ ಕೊಟ್ಬಿಟ್ಟಿದೆ. ಅವರು ಒಂದು ಹಂತದಿಂದ ಅವ್ರ ಕೆಳಗಡೆ ಬರಲ್ಲ, ನಾವು ಅವ್ರಿಗೆ ಸೇವೆ ಮಾಡಿ ಮಾಡಿ ಮೇಲಕ್ಕೆ ಹೋಗ್ಬೇಕು. ಆ ಗುರುಗಳೆಲ್ಲಿ ಸಿಗ್ತಾರ್ರಿ ಇವಾಗೆಲ್ಲ? ಜನ ಮಾತಾಡೋದು ಲೂಸ್ ಟಾಕ್ ಜಾಸ್ತಿ. ಯೋಗ್ಯರು ಯಾವಾಗ್ಲೂ ಇರ್ತಾರೆ, ಅಯೋಗ್ಯರು ಯಾವಾಗಲೂ ಕಾಣಿಸ್ಕೊತಾ ಇರ್ತಾರೆ. ಇಲ್ಲಿ ಹಾಗೆ ಯೋಗ್ಯರು ಇರ್ತಾರೆ, ನಮಗ್ ಗೊತ್ತಾಗಲ್ಲ, ಸರಿಯಾಗಿ ಹುಡ್ಕೋ ತನಕ ಗೊತ್ತಾಗಲ್ಲ. ನಾವು ಒಂದು ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ, ಅದರೊಳಗೆ ರಾಜಶ್ರೀ ನಂಡಿ ಅಂತ ನೀವು ಕೇಳಿರ್ಬೋದು. ಅವ್ರು ಹೇಳ್ತಾ ಇದ್ರು, ನೀವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಒಬ್ರು ಯಾರೋ ಬಂದು ಆಟೋಬಯೋಗ್ರಫಿ ಆಫ್ ಯೋಗಿ ಇಲ್ಲಿ ತೋರಿಸಿರೋಂಗೆ ಒಬ್ರು ಬಂದು ನಿಮ್ಮನ್ನು ಉದ್ಧಾರ ಮಾಡ್ಬಿಡ್ತಾರಂತೆಲ್ಲ ಕಾಯ್ಬೇಡಿ. ಯು ಗೋ ಇನ್ ಸರ್ಚ್, ಹುಡುಕ್ರಿ, ಯಾವುದೋ ಒಂದು ಸರಿ ಹೋಗುತ್ತೆ. ಇವಾಗ ನೀವು ಎಷ್ಟೊಂದು ಜನ ಸಿಂಗರ್ಸ್ ಇರ್ತಾರೆ, ಯಾಕೆ ಒಂದು ಸಿಂಗರ್ ಇಷ್ಟ ಆಗ್ತಾರೆ ಅಲ್ವಾ? ಎಷ್ಟೊಂದು ಜನ ಎಲ್ಲರೂ ಚೆನ್ನಾಗೇ ಇರ್ತಾರೆ, ಯಾರು ಚೆನ್ನಾಗಿಲ್ಲ. ಸೋನು ನಿಗಮ್, ಅರ್ಜಿತ್ ಸಿಂಗ್ ಕಂಪೇರ್ ಮಾಡೋಕ್ಕಾಗತ್ತಾ ನಾವು? ನಮ್ಮಲ್ಲೇ SP ಬಾಲಸುಬ್ರಹ್ಮಣ್ಯಂ, PB ಶ್ರೀನಿವಾಸ್ ಕಂಪೇರ್ ಮಾಡೋಕ್ಕಾಗತ್ತಾ? ಅವ್ರವ್ರು ಅಲ್ವಾ? ಅವ್ರು ಇವಾಗ ರಾಜ್ಕುಮಾರ್ಗೆ PB ಶ್ರೀನಿವಾಸ್ ವಾಯ್ಸ್ ಕೊಟ್ಟಿದ್ದಾರೆ, ರಾಜ್ಕುಮಾರೇ ಅವ್ರಿಗೆ ಹಾಡಿದ್ದಾರೆ. ನಮಗೆ PB ಶ್ರೀನಿವಾಸ್ದೇ ಇಷ್ಟ ಆಗುತ್ತೆ ರಾಜ್ಕುಮಾರ್ಗೆ, ಯಾಕಂದ್ರೆ ಎಲ್ಲರೂ ಟ್ಯಾಲೆಂಟೆಡ್. ಸೊ ಅದು ಹುಡುಕಾಟ ಮಾಡಬೇಕು. ಅದು ಭಗವದ್ಗೀತೆಯಲ್ಲೂ ಅದೇ ಹೇಳ್ತಾರೆ, ಹೋಗಿ ಅವ್ರ ಕಾಲ್ ಹತ್ರ ಕೂತ್ಕೋ, ಅವ್ರು ಹೇಳ್ಕೊಡ್ತಾರೆ ನಿನಗೆ. ಅವ್ರು ಯಾರು ಅಂದ್ರೆ, ಇಫ್ ಯು ಆರ್ ರೆಡಿ ಗುರು ವಿಲ್ ಅರೈವ್. ಗುರುಗಳು ಬಂದ್ಬಿಡ್ತಾರೆ. ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಯಾವ ರೀತಿ ಬರ್ತಾರೆ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ. ನಾನು ಇವಾಗ ಒಂದು 12 ವರ್ಷದ ಮುಂಚೆ ಹೇಗಿದ್ದೆ, ಈಗ ಯಾವಾಗ ಹೇಗಿದ್ದೆ ಅಂತ ನೋಡಿದ್ರೆ ಎಷ್ಟು ಬದಲಾವಣೆ ಆಗಿದೆ. ಅಂದ್ರೆ ಅವ್ರೊಬ್ರು ಇದ್ದಾರೆ, ಅವ್ರೇನು ಬಂದು ನನಗೆ ವರ್ಡ್ ಏನು ಹೇಳ್ಕೊಡಲ್ಲ. ಇವಾಗ ನಿಮ್ಮ ಗುರುಗಳು ಅಷ್ಟೇ ಅನ್ಸತ್ತೆ, ನಿಮ್ಗೇನು ವರ್ಡ್ ಒಂದೊಂದು ಆಸನ ಕೈ ಹೀಗೆ ಇಟ್ಕೋ ಕಾಲ ಹೇಳಿರಲ್ಲ. ಯು ಜಸ್ಟ್ ಲರ್ನ್. ಜಾಕಿರ್ ಹುಸೇನ್ ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದಾರೆ, ಅವ್ರು ಅಂತ ಇದ್ರು, ಗುರು ವಿಲ್ ನಾಟ್ ಟೀಚ್, ಸ್ಟೂಡೆಂಟ್ ಶುಡ್ ಲರ್ನ್ ಅಂತ. ಅವರು ನೋಡಿ ಕಲಿಬೇಕು. ಮೊನ್ನೆ ಯಾರು ಐ ಥಿಂಕ್ ಇವನು ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಹೇಳ್ತಾ ಇದ್ದ, ನಾನು ಧೋನಿ ಹತ್ರ ಕಲ್ತಿದ್ದೀನಿ ಅಂತ. ಧೋನಿ ನೆವರ್ ಟಾಟ್ ಮೀ, ಐ ಲರ್ನ್ ಫ್ರಮ್ ಹಿಮ್ ಅಂತ. ನಾನು ಇದು ಕರೆಕ್ಟಾಗಿ ರಿಲೇಟ್ ಆಯಿತು. ಜಾಕಿರ್ ಹುಸೇನ್ ಹೇಳಿರೋದು ಇರ್ಬೋದು, ನನ್ನ ಜೀವನದಲ್ಲಿ ಆಗಿರೋದು ಇರ್ಬೋದು, ಅವ್ರನ್ನ ನೋಡಿ ನಾವು ಕಲ್ತಿರ್ತೀವಿ. ಆ ಥರ ಸಂಘಕ್ಕೆ ಹೋಗೋದಕ್ಕೆ ದೊಡ್ಡವರು ಪ್ರೇರಣೆ ಮಾಡಬೇಕು, ಮತ್ತು ದೊಡ್ಡವ್ರು ಹೋಗ್ಬೇಕು ಫಸ್ಟ್. ಅವರೇ ಒಂದು ವಾರಕ್ಕೆ ಅಥವಾ 15 ದಿವಸಕ್ಕೆ ಅಥವಾ ಒಂದು ತಿಂಗಳು ಒಂದು ದಿವಸ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕು. ಮೂವಿ, ಮಾಲು ಎಲ್ಲ 3 ವಾರ ಮಾಡಿಬಿಟ್ಟು ಒಂದು ದಿನ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗೋದು, ಅಥವಾ ಒಂದು ಆಶ್ರಮಕ್ಕೆ ಹೋಗೋದು, ಅಥವಾ ಯಾರ್ದೋ ಒಂದು ಟಾಕ್ ಕೇಳೋದು. ಮೇ ಬಿ ನಾಟ್ ಎವ್ರಿಥಿಂಗ್ ಸ್ಪಿರಿಚುವಲ್ ರಿಲಿಜಿಯಸ್ ಹೋಗ್ಬೇಕು ಅಂತಲ್ಲ. ಸಂಬಡಿ ಹೂ ಇಸ್ ವೆರಿ ಸಕ್ಸಸ್ಫುಲ್ ಅಂತ ಅವ್ರಿಗೆ ಮಕ್ಕಳನ್ನ ಪರಿಚಯ ಮಾಡೋದು, ನಾವು ಅವ್ರ ಹತ್ರ ಮಾತಾಡೋದು ತುಂಬ ಮುಖ್ಯ ಅನ್ಸುತ್ತೆ.
ನೈಸ್, ನೀವು ಚೆನ್ನಾಗಿ ಹೇಳಿದ್ರಿ. ಏನು ಅದೇ ಗುರು ಕೆಲಸ ಬಂದು ಹಿಂಗೆ ದಾರಿ ತೋರಿಸೋದು ಅಷ್ಟೇ ಅಂತೆ. ಬೆರಳು ನೋಡೋರು ಬೆರಳನ್ನೇ ನೋಡ್ಕೊಂಡು ನಿಂತಿರ್ತಾರಂತೆ, ದಾರಿ ನೋಡೋರು ದಾರಿ ನೋಡ್ತಾರಂತೆ. ಗುರು ದಾರಿ ತೋರಿಸ್ತಾರೆ, ನಾವು ನೋಡೋ ದೃಷ್ಟಿ ನಮ್ಗೆ ಗೊತ್ತಿರಬೇಕು. ನಾವು ದಾರಿ ಕಡೆ ನೋಡ್ತೀವ ಅಥವಾ ಬರೀ ಬೆರಳು ನೋಡ್ಕೊಂಡೆ ನಿಂತಿರ್ತೀವ ಅನ್ನೋದು ನಮ್ದೆಲ್ಲ ಸ್ಕೆಪ್ಟಿಕಲ್ ಮೈಂಡ್ ಅಲ್ವಾ. ಇವ್ರೇನು ಸರಿನಾ, ಇವ್ರು ಹೆಂಗೆ, ಏನೋ ನಾವು ಮಹಾ ಸಾಧನೆ ಮಾಡಿದೀವಿ, ನಂಗೆ ಏನಿರಲ್ಲ, ಸುಮ್ಮನೆ ಬಿಲ್ಡಪ್ ತಗೊಳ್ಳೋದು. ಜನಗಳು ಮೋಸ್ಟ್ ಆಫ್ ದ ಟೈಮ್ ಇನ್ಕ್ಲೂಡಿಂಗ್ ಮೀ, ಏನೋ ಅವ್ರು ಒಳ್ಳೇದು ಹೇಳ್ತಿದ್ರು ಓಹೋ ಅನ್ನೋದು ಫಿಲ್ಟರ್ಗಳು ಹಾಕೊಂಡ್ಬಿಡೋದು, ನಾವೇ ಅಡ್ಡ ಹಾಕೊಂಡ್ಬಿಡೋದು. ಒಳ್ಳೆ ವಿಷಯ ಬರ್ತಿದೆ ಅಂತ ಗೊತ್ತಿದ್ರು ಇದೆಲ್ಲ ಕೇಳ್ಬಿಟ್ಟು ನಾವು ಅಲ್ಲೆಲ್ಲ ಹೋಗ್ಬಿಟ್ರೆ, ಹಂಗೇನೋ ಹೋಗ್ಬಿಟ್ರೆ, ಯಾರೋ ಬ್ರೈನ್ ವಾಶ್ ಮಾಡಿದ್ರಂತೆ, ಅವರೆಲ್ಲ ಮನೆ ಬಿಟ್ಬಿಟ್ಟು ಅಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ರಂತೆ, ಈ ಥರದ್ದೆಲ್ಲ ತೊಗೊಂಡ್ಬಿಡೋದು. ನಿಜ ನಿಜ. ಸೊ ಕರೆಕ್ಟ್. ಅವಾಗ ನಾವು ಸೇಫ್ ಡಿಸ್ಟೆನ್ಸ್ ಎಲ್ಲ ಇರ್ಬೇಕು, ಯಾರ ಹತ್ರನೇ ಆಗಲಿ. ನಮಗೆ ಗೊತ್ತಿಲ್ಲ ಅವ್ರು ಹೇಗೆ ಏನು, ಆಮೇಲೆ ಹತ್ರಕ್ಕೆ ಹೋಗ್ಬೇಕು. ಚೆನ್ನಾಗಿದೆ. ನನಗೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಒಬ್ರಿಗೆ ಹೇಳ್ತಾ ಇದ್ದೆ, ಸೊ ತುಂಬ ಚೆನ್ನಾಗಿ ಮಾತಾಡ್ತಾರೆ ಗುರುಗಳು ಎಲ್ಲ. ಅವ್ರ ಮಾತುಗಳು ನಾನು ಕೇಳ್ತಾ ಇರ್ತೀನಿ, ತುಂಬ ಅಳವಡಿಸ್ಕೊಂಡಿದ್ದೀನಿ, ತುಂಬ ಚೇಂಜಸ್ ಆಗಿದೆ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಬರ್ರಿ, ಅವ್ರು ಎಷ್ಟು ಲೂಟಿ ಹೊಡೆದವ್ರು ಅಂತ ನನಗೆ ಗೊತ್ತಿಲ್ವ ಹಂಗೆ ಅವರು. ಅದ್ರ ಯಾಕೆ ಸುಮ್ಮನೆ ಅದಲ್ಲ, ನಮ್ಗೇನು ರಿಲೇಟೆಡ್, ಅವ್ರು ಏನು ಮಾತಾಡ್ತಿದ್ರೆ ಅದು ಎಷ್ಟು ಒಳ್ಳೆ, ನನಗೆ ಎಷ್ಟು ಅಪ್ಲೈ ಆಗ್ತಾಯಿದೆ, ನನಗೆ ಅಪ್ಲಿಫ್ಟ್ಮೆಂಟ್ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ತೊಗೊಂಡ್ರೆ ಸಾಕು. ತುಂಬ ಏನು ಧೂಪದ ಗಮಲ ದೂರದಿಂದ ಚೆನ್ನಾಗಿರುತ್ತಂತೆ. ದೂರದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅದು ಗಮಲ ತೊಗೊಂಡ್ರೆ ಸಾಕು, ಮೂಗನೆ ತೊಗೊಂಡೋಗಿ ಬೆಂಕಿ ಕೆಂಡ ಹತ್ರ ಹಿಡಿಬಾರ್ದಂತೆ. ಸೊ ಅದು ಅವ್ರ ಪರ್ಸ್ನಲಿ ಅದು ಏನೇನು ಇರುತ್ತೋ ಅದು ಬಿಟ್ಟಿಂದ ಅವ್ರು ಹೇಳ್ತಾ ಇರೋದು ವಿಚಾರಗಳು ಎಷ್ಟು ಮಟ್ಟಿಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಷ್ಟು ಅಳವಡಿಸ್ಕೊಂಡು ಹೋಗ್ಬೋದು. ತುಂಬ ಏನು ಕೆತ್ಕೊಂಡು ಹೋಯ್ತು ಅಂದ್ರೆ ಏನಾದ್ರು ಇದು ಶಾಸ್ತ್ರಗಳಲ್ಲಿ ಇದು ತುಂಬಾ ಒಳ್ಳೆ ಹೆಸರು ಹೇಳ್ತಾರೆ, ಹಂಸ ಕ್ಷೀರ ನ್ಯಾಯ ಅಂತ. ಒಂದು ದೊಡ್ಡ ಎಷ್ಟೊಂದು ನ್ಯಾಯಗಳಿದೆ ಅದರೊಳಗಡೆ. ಈಸಿ ಸೂತ್ರ ಟು ನೆನ್ಪಿಟ್ಟು. ಅದು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು 10 ಲೀಟ್ರ್ ನೀರಲ್ಲಿ 1 ಕಪ್ ಹಾಲು ಹಾಕಿದ್ರೆ ಆ ಹಂಸ ಪಕ್ಷಿ ಹಾಲು ಮಾತ್ರ ಕುಡಿಯೋದಂತೆ. ಒಂದು 10 ಲೀಟ್ರ್ ನೀರು ಇದೆಯಲ್ಲ ಅದರೊಳಗಡೆ ಹಾಲನ್ನ ಹೆಂಗೆ ಹೇಳ್ಕೊಳುತ್ತೋ ಅದು ಅದ್ರ ನ್ಯಾಕ್, ದಟ್ ವಾಸ್ ಇಟ್ಸ್ ಟ್ಯಾಲೆಂಟ್. ಹಂಸ ಕ್ಷೀರ ನ್ಯಾಯ ಅಂತ ಅದು ಮಾತ್ರ ಹೇಳ್ಕೊಳ್ಳೋದಂತೆ. ಆ ಥರ ಹೇಳ್ಕೊಬೇಕು ನಾವು. ಈಗ ನೀವು ಹೇಳ್ದಂಗೆ ಯಾರ್ಯಾರ್ದು ಏನೇನಿರುತ್ತೋ ಅವ್ರು ಯಾಕೆ ಹಂಗೆ ಮಾಡಿದ್ರೋ ನಮಗೆ ಗೊತ್ತಿರಲ್ಲ. ಒಂದು ಕತೆ ನೆನ್ಪು ಬರ್ತಿದೆ ಹೇಳ. ಸೊ ಒಂದು ಗಂಗಾದೇವಿ ಮಹಾಭಾರತದಲ್ಲಿ ಬರ್ತಾರೆ. ಗಂಗೆ ಶಂತನೂನ್ ಮದುವೆ ಆಗಿರ್ತಾಳೆ. ಸೊ ಮದುವೆ ಆಗತ್ತೆ, ಅವಳು ಒಂದು ಷರತ್ತು ಹಾಕಿರ್ತಾಳು, ನಾನು ನಿನ್ನ ಮದುವೆ ಆಗ್ತೀನಿ, ನಾನು ದೇವತೆ, ಭೂಮಿಯವಳಲ್ಲ, ನಾನು ಐ ಆಮ್ ಫ್ರಮ್ ಡಿವೈನ್. ನಾನು ನಿನ್ನ ಮದುವೆ ಆಗ್ಬೇಕಂದ್ರೆ ನೀನು ನನ್ನನ್ನು ಯಾಕೆ ಏನು ಅಂತ ಕೇಳಬಾರ್ದು. ನೀನು ಯಾಕೆ ಅಂತ ಕೇಳಿದ್ರೆ ನಾನು ಬಿಟ್ಟು ಹೋಗ್ತೀನಿ. ಅಯ್ಯೋ ಇಲ್ಲ ಆ ಬ್ಯೂಟಿಗೆ ಅವನು ಇಲ್ಲ ಅನ್ನೋಕ್ಕೆ ಆಗಲ್ಲ. ನೀನು ಏನು ಮಾಡು ನಾನು ಯಾಕೆ ಅಂತ ಕೇಳಲ್ಲ. ಸರಿ ಆಯಿತು, ಮದುವೆ ಆಯಿತು, ಮೊದಲನೇ ಮಗು ಹುಟ್ಟಿತು, ತೊಗೊಂಡೋಗಿ ನದಿಗೆ ಹಾಕ್ಬಿಡ್ತಾಳೆ ಮಗುನ. ಯಾಕೆ ಅಂತ ಕೇಳಂಗಿಲ್ಲ, ಕೇಳಿದ್ರೆ ಹೊಟ್ಟೋಗ್ತಾಳೆ, ಸುಮ್ಮನೆ ಇರ್ತಾನೆ. 1, 2, 3, 4, 7 ಮಕ್ಕಳು ನದಿಗೆ ಹಾಕ್ಬಿಡ್ತಾಳೆ. ಹಾಕಿದ ತಕ್ಷಣ ಎಲ್ಲರೂ ಇದು ಅರಮನೆಯಲ್ಲಿರೋರೆಲ್ಲ ತಾಯಿ ಮಗುನ ಸಾಯಿಸ್ತಾ ಇದ್ದಾಳೆ, ತಾಯಿ ಮಗುನ ಸಾಯಿಸ್ತಾ ಇದ್ದಾಳೆ ಅಂತ ಎಲ್ರಿಗೂ ಇದು ಕೋಪ. ಇದು ಹೇಳೋಕ್ಕಾಗಲ್ಲ, ರಾಣಿಗೆ ಹೋಗಿ ಏನು ಹೇಳೋಕ್ಕಾಗತ್ತೆ, ಏನು ಹೇಳೋಕ್ಕಾಗಲ್ಲ. ಬಟ್ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. 8ನೇ ಮಗುನ ಎತ್ಕೊಂಡು ಹೋಗ್ಬೇಕಾರೆ ಇವನಿಗೆ ಅವತ್ತು ತಡೆಯೋಕ್ಕಾಗಲ್ಲ. ಅಷ್ಟು ದಿವಸ ಆ ಸೌಂದರ್ಯಕ್ಕೆ ಮಾರು ಹೋಗಿ ಅವನು ಸುಮ್ಮನೆ ಇರ್ತಾನೆ. ಅವತ್ತು ಯಾಕೆ ಅಂತ ಕೇಳ್ತಾನೆ. ಅವಾಗ ಅವಳು ಕತೆ ಹೇಳ್ತಾಳೆ. ನೋಡಿ, ನಾನು ಒಂದ್ಸತಿ ದೇವಲೋಕದಲ್ಲಿ ಬರ್ತಾ ಇದ್ದೆ, ಅಲ್ಲಿ ಅಷ್ಟವಸುಗಳು ಅಂತಿದ್ರು, 8 ವಸುಗಳು, ಅಷ್ಟವಸುಗಳು. ಅವ್ರೇನು ಮಾಡಿದ್ದಾರೆ, ವಸಿಷ್ಠರು ಅವ್ರ ಹತ್ರ ಒಂದು ಕಾಮಧೇನು ಇತ್ತು, ಅದನ್ನು ಹೋಗಿ ಕದಿಯೋದು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಕದಿ ಹೊರಗಡೆ ತೊಗೊಂಬರೋ ಅಷ್ಟೊಂದು ವಸಿಷ್ಠ ಆಚೆ ಬಂದು, ನೀವೆಲ್ಲ ದೇವತೆಗಳಲ್ವಾ, ಅಷ್ಟವಸುಗಳು, ನೀವು ದೇವತೆಗಳಲ್ವಾ, ನೀವು ಮನುಷ್ಯರ ಥರ ಕಳ್ತನ ಮಾಡ್ತಾ ಇದ್ದೀರಾ, ಕಳ್ತನ ಎಲ್ಲ ಮಾಡ್ತಾರ ದೇವತೆಗಳು, ಆಗ ನೀವು ಮನುಷ್ಯರಾಗಿ ಹುಟ್ಟಿ ಅಂದ್ಬಿಡ್ತಾರ ಅವರು. ಅಯ್ಯಯ್ಯೋ, ಮನುಷ್ಯರಾಗಿ ಹುಟ್ಟೋದಾ, ಹಸುವು, ಬಾಯಾರಿಕೆ, ರೋಗ ರುಜಿನ, ಸಾವು, ದೇವತೆಗಳಿಗೆದೆಲ್ಲ ಇಲ್ವಲ್ಲ. ಎಲ್ಲರೂ ಓಡ್ಬಂದು ನನ್ನ ಕಾಲಿಗೆ ಬಿದ್ರು, ಅಮ್ಮ ನಿನ್ನ ಹೊಟ್ಟೆಲ್ ಹುಟ್ತೀವಿ, ಶಾಪ ಬಂದ್ಬಿಟ್ಟಿದೆ, ಹುಟ್ಟಿದ ತಕ್ಷಣ ನಮ್ಮನ್ನು ಸಾಯಿಸ್ಬಿಡು, ನಾವು ಮತ್ತಿಲ್ಲಿ ಬಂದ್ಬಿಡ್ತೀವಿ, ನಮ್ಗೆ ಆ ನರಜನ್ಮ ಬೇಡ, ತಪ್ಪು ಮಾಡ್ಬಿಟ್ವಿ. ಈಗ ಅದಕ್ಕೆ ಅವಳು ಸಾಯಿಸ್ತಾ ಇರ್ತಾಳೆ. ಈಗ ಈ ಆ್ಯಂಗಲಲ್ಲಿ ನೋಡಿ, ತಾಯಿ ಮಗುನ ಸಾಯಿಸ್ತಾ ಇದ್ದಾಳೆ ಒಂದು ಆ್ಯಂಗಲ್. ಆ ಆ್ಯಂಗಲಲ್ಲಿ ನೋಡಿ, ಮನುಷ್ಯರ ಜನ್ಮದಿಂದ ತೆಗೆದು ಅವಳು ದೇವತೆಗಳು ಮಾಡ್ತಿದ್ದಾಳೆ. ಯಾವ್ದು ಸರಿ ಯಾವ್ದು ತಪ್ಪು? ನಮ್ಮ ಬುದ್ಧಿ ಇರೋದು ಇಲ್ಲಿ, ಅವಳು ಇರೋದು ಅಲ್ಲಿ. ಸೊ ಅವಾಗ ತಪ್ಪು ಅಂತ ಕಾಣಿಸುತ್ತೆ ಅಲ್ವಾ? ಆ ಥರ ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದಾರೆ ಅಂತ ಗೊತ್ತಾ? ಕೆಲವ್ರು ಏನೋ ಒಂದು ತಪ್ಪು ಮಾಡ್ತಿದ್ರೆ ಅವರಿಗೊಂದು ತಪ್ಪು ಮಾಡೋರಿಗೆಲ್ಲ ಈ ಥರ ಕಾರಣ ಇರುತ್ತಾ? ಎಲ್ಲರಿಗೂ ಅಲ್ಲ. ಐ ಆಮ್ ಟೆಲ್ಲಿಂಗ್ ಯು ಒಂದು ಆ್ಯಂಗಲ್ ಇದು. ಕೆಲವು ಸತಿ ನಮಗೆ ಗೊತ್ತಿರೋ ಒಂದು ಪುಟ್ಟ ಮಗು ಇರುತ್ತೆ ಮನೇಲಿ, 2 ವರ್ಷದ ಮಗು, ಐಸ್ ಕ್ರೀಮ್ ಕೇಳುತ್ತೆ, ಜ್ವರ ಬಂದಿರುತ್ತೆ, ಕೊಡಿಸ್ತೀವಾ ಮಗುಗೆ ಐಸ್ ಕ್ರೀಮು? ಇಲ್ಲ, ಏನಾದ್ರು ಮಾಡಿದ್ರು ಕೊಡಲ್ಲ.
ಯಾಕಂದ್ರೆ ನಿಂಗೆ ಜ್ವರ ಬಂದು ನಾ ಕೊಡಲ್ಲ ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ. ಮಗು ಏನು ಅನ್ಕೊಳುತ್ತೆ, ನಮ್ಮ ಅಪ್ಪ ಅಮ್ಮ ಇಷ್ಟು ಕೆಟ್ಟವರು, ನಾನು ಇಷ್ಟು ಅಳ್ತಾ ಇದ್ದೀನಿ ಕೊಡ್ತಿಲ್ಲ ಅಂತ. ಹುಷಾರಾದ್ಮೇಲೆ ನಾವೇ ಜ್ಞಾಪಿಸ್ಕೊಂಡು ಪಾಪ ಅವತ್ತು ಎಷ್ಟು ಅಳ್ತು ಅಂತ ಕೊಡಿಸ್ತೀವಿ ಅಲ್ವಾ. ಹಾಗೆ ನಮ್ಮ ಜೀವನದಲ್ಲೂ ದೇವರು ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು, ನಾವು ಇವಾಗ ಕೊಟ್ರೆ ತಡಿಯಲ್ವಾ ಎಲ್ಲ ಗೊತ್ತಿರುತ್ತೆ. ಅದ್ರ ತಕ್ಕನಂಗೆ ಬರ್ತಾ ಇರುತ್ತೆ. ನಮಗೆ ಆ ಥರ ಅಲ್ಲ, ಮಲ್ಟಿ ಟಾಸ್ಕಿಂಗು, ಸ್ಪೀಡ್ ಟಕ್ಕಂತ ಬಂದ್ಬಿಡ್ಬೇಕು. ಮತ್ತು ನೀವು ಹೇಳಿದ ಸ್ಟೋರಿ ಚೆನ್ನಾಗಿ. ನಾನು ರೀಸೆಂಟಾಗಿ ಒಂದು ಇನ್ನೊಂದು ಮಹಾಭಾರತದ ನಾನೊಂದು ಸ್ಟೋರಿ ನೋಡ್ತಾ ಇದ್ದೆ. ಈಗ ಕುರುಕ್ಷೇತ್ರ ಎಲ್ಲ ಆದಮೇಲೆ ಕೊನೆಗೆ ಉಳ್ಕೊಳ್ಳೋರು ಕೃಪಾಚಾರ್ಯರು ಮತ್ತು ಅಶ್ವತ್ಥಾಮ ಉಳ್ಕೊಳ್ತಾರೆ. ಆಗ ಉಪ ಪಾಂಡವ್ರನ್ನ ಎಲ್ಲ ಗೊತ್ತಲ್ಲ, ಬೆಂಕಿ ಅಂಟಿಸ್ಬಿಡ್ತಾರೆ. ಸೊ ಎಲ್ಲ ಪಾಂಡವ್ರನ್ನ ಸಾಯಿಸಬೇಕು ಅಂತ ಅಶ್ವತ್ಥಾಮ ಬೆಂಕಿಯೆಲ್ಲ ಅಂಟಿಸ್ತಾರೆ. ತಪ್ಪಿಸ್ಕೊಂಡು ಬಂದವರೆಲ್ಲ ತಿರ್ಗಾ ಎಳ್ದು ಒಳಗಡೆ ಹಾಕ್ತಾ ಇರ್ತಾರಂತೆ ಬೆಂಕಿಗೆ. ಅಷ್ಟು ಫೆರೋಷಿಯಸ್ ಆಗಿರ್ತಾನೆ ಅಶ್ವತ್ಥಾಮ. ಅವಾಗ ಬಂದು ಕೃಪಾಚಾರ್ಯ ಹೇಳ್ತಾರಂತೆ, ಇಲ್ಲಪ್ಪ ನೀನು ಹಂಗೆ ಮಾಡಬಾರ್ದು, ತಪ್ಪು ಮಾಡ್ತಾ ಇದೀಯಾ, ಈ ಥರ ಮಾಡೋದು ಏನು ಧರ್ಮ ಮಾರ್ಗ ಅಲ್ಲ, ಹಿಂಗೆಲ್ಲ ಮಾಡಬಾರ್ದು ಅಂತ. ಆವಾಗ ಅಶ್ವತ್ಥಾಮ ಹೇಳ್ತಾನಂತೆ, ನೋಡಿ ಎಲ್ಲರಿಗೂ ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡ್ರೆ ಅವ್ರವ್ರದ್ದೇ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ನನ್ನ ಹೆಸರು ತೊಗೊಂಡು ನಮ್ಮ ಅಪ್ಪನ ಸಾಯಿಸಿದ್ದಾರೆ, ನನ್ನ ಜಾಗದಲ್ಲಿ ನಿಂತ್ಕೊಂಡ್ರೆ ನನಗೆ ಆ ಅಗ್ರೆಷನ್ ನನಗಿದೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ. ಆ ಜಾಗದಲ್ಲಿ ನಿಂತ್ಕೊಂಡು ನೋಡ್ರೆ ಇವರು ಅಶ್ವತ್ಥಾಮನ ಹೆಸರನ್ನು ತೊಗೊಂಡು ಅವ್ರ ತಂದೆ ದ್ರೋಣಾಚಾರ್ಯನ ವಧೆ ಮಾಡಿರ್ತಾರಲ್ಲ, ಆ ಕೋಪಕ್ಕೆ ಅವ್ರು ಅದನ್ನು ಮಾಡ್ತಾ ಇರ್ತಾರೆ. ಸೊ ಈಸ್ ಹ್ಯಾವಿಂಗ್ ಇಸ್ ಓನ್ ಎಕ್ಸ್ಪ್ಲನೇಷನ್. ಆ ಜಾಗದಲ್ಲಿ ಹೋಗಿ ಧರ್ಮ ಅದು ಇದೆಲ್ಲ ಬ್ರಾಡರ್ ಆಸ್ಪೆಕ್ಟಲ್ಲಿ ನೋಡಿದ್ರೆ ಅದೆಲ್ಲ ಕರೆಕ್ಟ್ ಆಗಿದೆಲ್ಲ ಒಳ್ಳೇದೇನೆ. ಬಟ್ ಅಶ್ವತ್ಥಾಮನ ಜಾಗದಲ್ಲಿ ನಿಂತ್ಕೊಂಡು ನೋಡ್ತು ಅಂದರೆ ಆತನಿಗೆ ಆತ ಮಾಡಿದ್ದು ಸರಿ ಅನಿಸ್ತಾ ಇರುತ್ತೆ. ಆ ದೃಷ್ಟಿಕೋನದಲ್ಲಿ ಅವ್ರವ್ರ ದೃಷ್ಟಿಕೋನದಲ್ಲಿ ಅನಿಸುತ್ತೆ. ಬರೀ ಒಂದೇ ಡೈಮೆನ್ಷನ್ ನೋಡ್ತು ಅಂದರೆ ಅಶ್ವತ್ಥಾಮ ಕಟಕ ಹಂಗೆ ಹಿಂಗೆ ಅಂತೆಲ್ಲ ಅನಿಸುತ್ತೆ. ಬಟ್ ಆತನ ಮನಸ್ಥಿತಿಯಲ್ಲಿ ನೋಡ್ತು ಅಂದರೆ, ಆತ ನಿಂತಿರೋ ಜಾಗದಲ್ಲಿ ನೋಡ್ತು ಅಂದರೆ, ಉದಾಹರಣೆಗೆ ಆ ಜಾಗದಲ್ಲಿ ಬೇರೆ ಯಾರನ್ನೇ ನಿಲ್ಲಿಸಿದ್ರು, ಯಾರೇ ಮಾನವರು ನಿಲ್ಲಿಸಿದ್ರು ಅವ್ರಿಗೆ ಅದೇ ಬರುತ್ತೆ. ನನ್ನ ತಂದೆಗೆ ನನ್ನ ಹೆಸರು ಹೇಳ್ಕೊಂಡು ನನ್ನನ್ನು ಮಿಸ್ಲೀಡ್ ಮಾಡಿ ನನ್ನ ಸಾಯಿಸೋಣ, ಎಂಥವ್ರಿಗೆ ಕೋಪ, ರೋಷ, ದೋಷ, ಆವೇಶ ಎಲ್ಲ ಬಂದೇ ಬರುತ್ತೆ. ಕರೆಕ್ಟ್. ಹಾಗೆ ಆ ದೃಷ್ಟಿಕೋನದಲ್ಲಿ ನಿಂತ್ಕೊಂಡು ನೋಡುವಂಥದ್ದು. ಅದಕ್ಕೆ ಮತ್ತೆ ಯಾರನ್ನೋ ಸುಮ್ಮನೆ ಅನ್ನೆಸೆಸರಿ ಅವ್ರ ಜಡ್ಜ್ಮೆಂಟ್ ಮಾಡೋ ಅವಶ್ಯಕತೆಯೂ ನಮಗಿರಲ್ಲ. ಸುಮ್ಮನೆ ಅನ್ನೆಸೆಸರಿ ಗಾಸಿಪ್ಸ್ ಮಾಡ್ಕೊಳ್ಳೋದು, ಮತ್ತು ಅವ್ರದ್ದು ಏನು ಒಳ್ಳೇದಿರುತ್ತೆ ಅದು ತೊಗೊಂಡ್ರೆ ಆಯಿತು. ಸುಮ್ಮನೆ ಬರೀ ಅದರಲ್ಲಿ ಕುಂದು ಕೊರತೆಗಳನ್ನೆಲ್ಲ ಹುಡ್ಕೊಂಡು ಕೂತ್ಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿಲಿ ಏನಾರು ಒಂದು ಇದ್ದೇ ಇರುತ್ತೆ. ಮತ್ತು ಅವಾಗ ನಾವು ಸ್ವೀಕಾರ ಮಾಡೋಕ್ಕೆ ಏನೂ ಸಿಗೋದಿಲ್ಲ. ಅಯ್ಯೋ ಅವ್ನು ಸರಿ ಇಲ್ಲ, ಅವನ ಹತ್ರ ಏನು ಕಲಿಯೋದು, ಅವನ ಹತ್ರ ಎತ್ತು ಕಲಿಯೋದು, ನನಗೆ ಏನಿದೆ, ನಾನು ಏನು ಒಳ್ಳೇದಿರುತ್ತೆ ತೊಗೊಳೋದು. ನೀವು ಹೇಳಿ ಹಂಸಪಕ್ಷಿತರ ಏನು ಒಳ್ಳೇದಿರುತ್ತೆ ತೊಗೊಳೋದು. ತುಂಬಾ ತುಂಬಾ ಮುಖ್ಯ ಅದು. ಹಂಸಕ್ಷೀರ ನ್ಯಾಯ ಅನ್ನೋದೊಂದು. ಇನ್ನೊಂದು ಸರ್ಪರಜ್ಜು ನ್ಯಾಯ ಅಂತ ಒಂದಿದೆ. ಒಬ್ಬ ದೊಡ್ಡ CEO ಅಂತೇನೋ ಅಂದ್ಕೊಳ್ಳಿ, ಹೈಯೆಸ್ಟ್ ಪೋಸ್ಟ್ ಇನ್ ಕಂಪನಿ, ಹೈಲಿ ಗುಡ್ ಲುಕಿಂಗ್, ಹೈಲಿ ಕ್ವಾಲಿಫೈಡ್, ಆಮೇಲೆ ವೆರಿ ರಿಚ್ ಎಲ್ಲ ಆಯಿತಾ. ಅವನು ಒಂದು ದೊಡ್ಡ ಪಾಶ್ ಕಾರಲ್ಲಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಬಾಗಿಲು ತೆಗೆದುಕೊಂಡು ಒಳಗಡೆ ಬರ್ತಾನೆ. ಬಂದಿದ ತಕ್ಷಣ ಫ್ರೀಸ್ ಆಗಿಬಿಡ್ತಾನೆ. ಅಲ್ಲಿ ಒಂದು ಹಾವಿರುತ್ತೆ. ಹಾವು ನೋಡ್ಬಿಟ್ಟು ಹಾಗೆ ಫ್ರೀಸ್ ಆಗಿ ಫುಲ್ ಬೆವ್ರ್ತಾ ಇರ್ತಾನೆ, ನಡುಕ್ತಾ ಇರ್ತಾನೆ. ಹೆಂಡತಿ ಮಾಡಿ ಮೇಲೆ ಬರ್ತಾಳೆ. ಅವನು ಯಾಕ್ರಿ ಏನಾಯ್ತು, ಯಾಕೆ ಹಂಗೆ ನಿಂತಿದ್ದೀರಿ, ಏನಾಯ್ತು, ಅಯ್ಯೋ ಹಾವು ನೋಡಿ ಅಂತ ಗಾಬರಿಬಿಟ್ಟು ಅವಳು ಲೈಟ್ ಹಾಕ್ತಾಳೆ. ಅದು ಹಗ್ಗ ಅಂತ ಗೊತ್ತಾಗುತ್ತೆ. ಸೊ ಈಗದ್ರೊಳಗಡೆ ನಮ್ಮ ಸರ್ ಒಂದು ಕೇಳ್ತಾರೆ, ಅದು ಆ ಹಾವನ್ನ ನೋಡಿದ ತಕ್ಷಣ ಅವನ ಪದವಿ ಬಂತ ಕಾಪಾಡಕ್ಕೆ, ಗುಡ್ ಲುಕ್ಸ್ ಬಂತ, ದುಡ್ಡು ಬಂತ, ಅವನ ಸರ್ಟಿಫಿಕೇಟ್ಸ್ ಬಂತ, ಯಾವುದು ಬರಲ್ಲ, ಬರೋದು ಭಯ. ಭಯಕ್ಕೆ ಆಂಟಿಡೋಡ್ ಅಂದರೆ ಜ್ಞಾನ. ಸೊ ನಾಲೆಜ್ ಇರಬೇಕು. ಲೈಟ್ ಅನ್ನೋದೇ ನಾಲೆಜಲ್ಲಿ. ಆ ಲೈಟ್ ಹಾಕಿದ ತಕ್ಷಣ ಅದು ಗೊತ್ತಾಗೋಗುತ್ತೆ. ಸೊ ಅವಾಗ ರಜ್ಜು ಅಂದರೆ ಹಗ್ಗ, ಸರ್ಪರಜ್ಜು ನ್ಯಾಯ ಅಂತ. ಇವಾಗ ಆ ಲೈಟ್ ಹಾಕೋರೊಬ್ರು ಬೇಕಲ್ಲ, ಇಲ್ಲ ಅಂದರೆ ಅದನ್ನೇ ಇಟ್ಕೊಂಡು ಹವಿದೆ ಬನ್ನಿ ಓಡೋಗೋಣ ಹಂಗೆ ಹಿಂಗೆ. ನಮ್ಮ ಕಷ್ಟದಲ್ಲಿ ಜನಗಳು ಎಕ್ಸ್ಪ್ಲಾಯ್ಟ್ ಮಾಡೋದು ನೋಡಿದೀವಲ್ಲ. ಸೊ ಪೀಪಲ್ ವಿಲ್ ಎಕ್ಸ್ಪ್ಲಾಯ್ಟ್ ಆ ಥರ. ಅದಕ್ಕೆ ಈ ಜ್ಞಾನದ ಕಡೆ ತುಂಬ ಗಮನ ಕೊಡಬೇಕು. ಜ್ಞಾನ ಅಂದ್ರೇನು, ಸುಮ್ಮನೆ ಯಾವುದೋ ಒಂದು ಮೋಟಿವೇಶನಲ್ ಕೋಟ್ ನೋಡೋದು, ಅದನ್ನೇ ನೋಡಿಕೊಂಡು ಅಷ್ಟಕ್ಕೆ ಒಂದು ಸುಮ್ಮನೆ ರೋಲ್ ನೋಡ್ತಾನೆ ಇರೋದು. ಅದಕ್ಕಿಂತ ದಿನಕ್ಕೊಂದು 5 ನಿಮಿಷ ಕೂತ್ಕೊಳ್ಳೋದು, ಒಂದು 12 ಸೂರ್ಯ ನಮಸ್ಕಾರ ಮಾಡೋದು, ಒಂದಷ್ಟು ಪ್ರಾಣಾಯಾಮ ಮಾಡೋದು, ಒಂದು ಸ್ವಲ್ಪ ಹೊತ್ತು ಅವಶ್ಯಕತೆ ಇದೆಯಾ ಇಲ್ವಾ ನಾವು ಮಾತಾಡ್ತೀವಿ. ಏನು ಬೇಡ. ತುಂಬ ಒಳ್ಳೇದೇನೆಂದರೆ ನಮ್ಮಲ್ಲಿ ಏನೇನು ಹ್ಯಾಬಿಟ್ಸ್ ಇದೆ, ಬ್ಯಾಡ್ ಹ್ಯಾಬಿಟ್ಸ್ ಅಂತ ಒಂದು ಲಿಸ್ಟ್ ಮಾಡಿಡೋದು. ಏನು ಬದಲಾವಣೆನೇ ಮಾಡಬೇಡಿ, ಬರೀ ಲಿಸ್ಟ್ ಮಾಡೋದು. ಲಿಸ್ಟ್ ಮಾಡಿದಾಗಲೇ ಆಶ್ಚರ್ಯ ಆಗುತ್ತೆ, ಇದೆಲ್ಲ ನನಗಿದೆಯಾ, ಇದೆಲ್ಲ ನಾನು ಬದಲು ಮಾಡಬೇಕಾ, ಈ ಕಡೆ ಮನಸ್ಸು ಬರುತ್ತೆ. ಎಲ್ಲೋ ಹೋಗಿ ಯಾರ್ಯಾರ್ದೋ ತಪ್ಕೊಂಡು ಹಿಡಿದು ಯಾರ್ಯಾರ್ದೋ ಮಾತಾಡೋದು, ಲೂಸಾಗಿ ಮಾತಾಡೋದು, ಕೇವಲ ಮಾತಾಡೋದು. ಯಾರ ಬಗ್ಗೆನಾರು ಲೂಸಾಗಿ ಮಾತಾಡ್ತಾರೆ. ದೊಡ್ಡದವ್ರು ನೀವು ನೋಡಕ್ ಹೋದ್ರೆ ಕೃಷ್ಣ, ರಾಮ, ಯಾರ ಬಗ್ಗೆನಾರ ಮಾತಾಡ್ತಾರೆ, ಗೊತ್ತಿಲ್ಲ. ಈಗ ರಾಮಾಯಣದ ಬಗ್ಗೆ ಕೇವಲ ಮಾತಾಡೋರಾಗ್ಲಿ, ಯಾರು ಕೃಷ್ಣನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ.
ಅವ್ರಿಗೆ ಗೊತ್ತಿರೋದು ಅರ್ಧ. ನಿಜ. ಸರ್ ಅಂತಾರೆ ಆ ಥರ ಎಲ್ಲ ಮಾತಾಡಿದ್ರೆ ಪಾಪ ಬರುತ್ತೆ ಅಂತ. ಬಟ್ ಅವ್ರಿಗೆ ಪಾಪ ಕರೆಕ್ಟ್ ನಾಲೆಜ್ ಗೊತ್ತಿಲ್ಲ, ಮಾತಾಡ್ತಿದ್ದಾರೆ. ಅದಕ್ಕೆ ಅಂಥವ್ರ ಹತ್ರ ಎಲ್ಲ ಒಂದು ಕತೆ, ಇನ್ನೊಂದು ಕತೆ, ಒಂದು ಹುಲಿ ಮತ್ತು ಕತ್ತೆ. ಹುಲಿ ಹೇಳುತ್ತಂತೆ, ಕತ್ತೆ ಬಂದು ಹೇಳುತ್ತಂತೆ, ನೋಡು ಆಕಾಶ ನೋಡು ಕೆಂಪು ಬಣ್ಣದಲ್ಲಿದೆ ಅಂತ ಏನೋ ಅನ್ನತ್ತಂತೆ. ಇಲ್ಲ ನೀಲಿ ಬಣ್ಣದಲ್ಲಿರೋದು ಅಂತ ಹುಲಿ ಅನ್ನತ್ತಂತೆ. ಇಲ್ಲ ಅಂತ ಈ ಜಗಳ ಹತ್ಕೊಂಡ್ಬಿಡುತ್ತೆ. ಆಮೇಲೆ ಬಂದು ರಾಜನ ಹತ್ರ ಬರ್ತಾರಂತೆ, ನೋಡಿ ನಾ ಹೇಳ್ತಿದ್ರೆ ಈ ಕತ್ತೆ ಹಿಂಗೆ ಹೇಳುತ್ತೆ. ಅದಕ್ಕೆ ರಾಜ ಅಂತಾನಂತೆ, ಹೌದಪ್ಪ ನೀಲಿ ಕೆಂಪು ಬಣ್ಣದ್ದು ಹೋಗು ಅಂತ ಕತ್ತೆನ ಕಳಿಸ್ಬಿಟ್ಟು ಈ ಹುಲಿನ ಜೈಲ್ಗೆ ಹಾಕಿ ಅನ್ನತ್ತ. ಅಯ್ಯೋ ಏನಕ್ಕೆ ಅಂದರೆ, ನೀನು ಯಾಕೆ ಹೋಗಿ ಕತ್ತೆ ಜೊತೆ ವ್ಯವಹಾರ ಮಾಡಿದೆ, ವಾಗ್ವಾದ ಮಾಡಿದೆ, ಕತ್ತೆ ಅದು ಗೊತ್ತು ತಾನೆ, ಕತ್ತೆ ಹತ್ರ ಏನಿಗೆ ವಾದ ಮಾಡಿದೆ ನೀನು ಹುಲಿ ಆಗಿರೋದು ಕಲ್ತ್ಕೊ ಅಂತ ಜೈಲ್ಗೆ ಹಾಕ್ತಾರೆ. ನಿಜ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗಳು ಮಾಡಿಕೊಂಡು ಅನ್ನೆಸೆಸರಿ. ಯಾರೋ ಭಗವಾನ್ ರಾಮಣ್ಣರ ಬಗ್ಗೆ ಕೇವಲವಾಗಿ ಮಾತಾಡ್ಬಿಡ್ತಾರಂತೆ. ಅವರ ಶಿಷ್ಯ ವೃಂದದಲ್ಲಿ ಯಾರೋ ಒಬ್ರು, ಐ ಥಿಂಕ್ ಸಮ್ ಅಯ್ಯರ್ ಸರ್ ಹೇಳಿದ್ರು, ಅವರು ಕೇವಲವಾಗಿ ಮಾತಾಡ್ತಾರಂತೆ ಅವ್ರ ಪ್ರೆಸೆನ್ಸಲ್ಲಿ. ಇವರು ಮಾತಾಡಿದ ತಕ್ಷಣ ಇವ್ರು ಏನು ಮಾತಾಡಲ್ಲ, ರಮಣರ ಶಿಷ್ಯರು ಏನು ಮಾತಾಡಲ್ಲ. ಭಗವಾನ್ ಬಂದ್ಬಿಟ್ಟು ರಮಣರ ಹತ್ರ ಅಂತಾರಂತೆ, ರಮಣರೇ ಈ ಥರ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದ್ರು, ನಾನು ಅಲ್ಲೇನು ಪ್ರೊಟೆಸ್ಟ್ ಮಾಡಲಿಲ್ಲ, ಅದಕ್ಕೆ ನೀವು ನನಗೆ ಪನಿಷ್ಮೆಂಟ್ ಕೊಡಿ, ನಂಗೆ ಶಿಕ್ಷೆ ಕೊಡಿ, ನೀವು ಈ ಥರ ಮಾಡಿದೆ ನಾನು. ಅದಕ್ಕೆ ಅವರು ಹೇಳ್ತಾರಂತೆ, ಟಾಲರೆನ್ಸ್ ಮೋರ್ ಟಾಲರೆನ್ಸ್, ಪೇಷನ್ಸ್ ಮೋರ್ ಪೇಷನ್ಸ್. ಯಾರೋ ಅಂದ್ರು ಅಂತ ಅವ್ರು ಅಂದ ಮಾತ್ರಕ್ಕೆ ಇವ್ರಿಗೆ ರಮಣರ ಹತ್ರ ತಾನೇ ಬಂದಿದ್ದೀವ್ರು ವಾಪಸ್. ಅವ್ರು ಅಂದ್ರು, ಹೌದು ಅವ್ರು ಹೇಳಿದ್ ಕರೆಕ್ಟ್ ಅಂತ ಹೋಗ್ಲಿಲ್ವಲ್ಲ ಅವ್ರು. ಹಿ ಕೇಮ್ ಬ್ಯಾಕ್ ಟು ರಮಣ, ಸೊ ಹಿ ನೋ ವಾಟ್ ಈಸ್ ರಮಣ. ಯಾರೋ ಏನೋ ಅಂದ ಮಾತ್ರಕ್ಕೆ ಇವ್ರು ಬದಲಾವಣೆ ಆಗಲ್ವಲ್ಲ, ಅವ್ರ ಘನತೆ ಅಲ್ಲೇ ಅಲ್ವಾ, ಗುರುಗಳು ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಇವ್ರ ಶಿಷ್ಯರಲ್ಲೇನೆ ಅವ್ರು ಅದೇ ಅಂತಾರಂತೆ, ಸಹಿಷ್ಣುತೆ. ಸುಮ್ಮನೆ ಅಂದ್ರೆ ಅನ್ಲಿ. ಮತ್ತು ಇನ್ನೊಂದು ನೀವು ಇದು ಹೇಳಿದ್ರಲ್ಲ, ಬ್ಯಾಡ್ ಹ್ಯಾಬಿಟ್ಸು ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ ಅಂತ. ಇವಾಗಂತೂ ಯಾವುದಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದನ್ನು ಎಷ್ಟು ನಾರ್ಮಲೈಸ್ ಆಗಿಬಿಡಿದೆ ಅಂದರೆ, ಮೊನ್ನೆ ಒಬ್ರು ಕಪಲ್ ಅದೇ ಮಾತಾಡ್ತಾ ಹೇಳ್ತಾಯಿದ್ರು, ಸರ್ ಜಗಳ ಹೇಳ್ತಾರೆ ಆದರೆ ಗಂಡ ಹೆಂಡ್ತಿನೇ ಅನ್ಸ್ಕೊಂಡು, ಅಂದರೆ ಜಗಳ ಅಂತ ಅಷ್ಟು ನಾರ್ಮಲೈಸ್ ಆಗಿಬಿಡಿದೆ. ಜಗಳ ಆಡ್ರೇ ಇಟ್ಸ್ ರೈಟ್ ಕಪಲ್ ಅನ್ನೋ ಥರ. ಆ್ಯಕ್ಚುಲಿ ಕಪಲ್ ಅಂದರೆ ಜಗಳ ಆಡಲೇಬೇಕು ಅಂತಿಲ್ಲ, ಏನೋ ಮನಸ್ತಾಪ, ಎರಡು ವ್ಯಕ್ತಿಗಳು ಏನೋ ಒಂದು ಒಟ್ಟಿಗೆ ಇರಬೇಕಂದ್ರೆ ಒಂದಷ್ಟು ವಿಚಾರ ವಿನಿಮಯದಲ್ಲಿ ಸ್ವಲ್ಪ ಒಬ್ಬರದ್ದು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಒಬ್ಬರೊಂದು ಸ್ಟ್ಯಾಂಡ್ ಪಾಯಿಂಟ್ ಒಂದಿರುತ್ತೆ. ಸೊ ಅವಾಗ ಕೂತ್ಕೊಂಡು ಚರ್ಚೆ ಓಕೆ, ಜಗಳ ಆಡಬೇಕು, ಜಗಳ ಆಡಿದ್ರೆ ಇಟ್ಸ್ ರೈಟ್ ಕಪಲ್ ಅನ್ನೋ ಥರ ಹಂಗೆಲ್ಲ ಇದಾಗ್ತದೆ. ಮತ್ತು ಈಗ ಏನು ಭಾಳಷ್ಟು ಎಷ್ಟೊಂದು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಅಲ್ಲ. ಹೌದು, ಕರೆಕ್ಟ್. ಜಗಳ ಬೇಕು ಅಂದರೆ ಅದು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಮೊನ್ನೆ ಯಾರೊಬ್ಬರು ಸಕ್ಸಸ್ಫುಲ್ ಪರ್ಸನ್ದು ಟಾಕ್ ಕೇಳ್ತದೆ. ಅವ್ರು ಅದೇ ಅಂತೆ, ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋದಲ್ವಾ, ಚೆನ್ನಾಗಿದ್ದಾಗ ಹೆಂಡ್ತಿನ ಕರ್ಕೊಂಡು ಎಲ್ಲ ಕಡೆ ಸುತ್ತಾಡೋದು, ದಟ್ ಇಸ್ ಕ್ವೈಟ್ ಕಾಮನ್, ಎನಿಬಡಿ ವಿಲ್ ಡು. ಅದೇ ಹೆಂಡ್ತಿ ಹುಷಾರಿಲ್ದಾಗ ಮಾಡ್ತಾರಾ? ಸೊ ವಿ ಹ್ಯಾವ್ ಸೀನ್ ಅಲ್ಲ, ಅಲ್ಲಿ ನೋಡಿದಾಗ ಅವರು ರಿಯಲ್ ಪ್ರೀತಿ ಅಂದರೆ ಹೆಂಡ್ತಿ ಹುಷಾರಿಲ್ದಾಗ ಅವಳನ್ನ ವೀಲ್ ಚೇರಲ್ಲಿ ಕರ್ಕೊಂಬಂದು ಅವಳನ್ನ ಆರೈಕೆ ಮಾಡ್ತಾನ, ಅದು ಪ್ರೀತಿ. ಓಕೆ ಅಲ್ಲ, ರಾಜ್ಕುಮಾರ್ದ ಹಾಲು ಜೇನು ಎಲ್ಲ ನೋಡಿದೀವಲ್ಲ ನಾವು. ಸೊ ಏನಾಗತ್ತಂದ್ರೆ, ಪ್ರೀತಿ ಅಂತಂದ್ರೆ ಯಂಗ್ ಏಜಲ್ಲಿ ಮಾಡೋದು ಈಸಿ, ನೋಡ್ಕೊಂಬಿಡೋದು, ಜಗಳ ಆಡೋದೇನ. ಆಮೇಲೆ 25, 30 ವರ್ಷ, 40 ವರ್ಷ, 50 ವರ್ಷ ಮದುವೆ ಆದ್ಮೇಲೆ ಅಲ್ವಾ, ಅವಾಗ ಬರೋದೇನು 25 ವರ್ಷ ಆದ್ಮೇಲೆ ಬರೋದೇ ನಿಜವಾದ ಪ್ರೀತಿ. ಅದು ಪ್ರೀತಿ ಅನ್ನೋದು ಜಗಳ ಇರುತ್ತೆ, ಕದನ ಇರುತ್ತೆ ಅಂದಾಗ ಅಲ್ಲಿ ಈಗೋ ತಗೊಂಬಂದೆ ಜಗಳ ಆಡೋದು ಜಾಸ್ತಿ. ಜಗಳ ಆಡಿ ಆಮೇಲೆ ತಪ್ಪು ಒಪ್ಕೋತೀವ, ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಡೋದು ನೋಡಿದೀವಲ್ಲ ಅಲ್ವಾ. ಸೊ ಇಲ್ಲಿ ರಮಣರು ಹೇಳಿರೋದು ಮತ್ತೆ ನಾವು ಬಹ್ಯಾಟ್ ಹಾಕೋಬಹುದು, ಟಾಲರೆನ್ಸ್ ಮೋರ್ ಟಾಲರೆನ್ಸ್, ಪೇಷನ್ಸ್ ಮೋರ್ ಪೇಷನ್ಸ್. ಅದನ್ನ ತಗೊಂಡ್ ಬರ್ಬೇಕು. ಅದನ್ನ ಈ ತರದ್ದೆಲ್ಲ ಸ್ಲೋಗನ್ಸ್ ಯಾರೇ ಹೇಳ್ಕೊಡ್ತಾರೆ, ಯಾರು ಹೇಳ್ತಾರೆ ಅಂಥವ್ರು ಯಾವುದೋ ಒಂದು ಗಳಿಗೆಯಲ್ಲಿ ಅವ್ರು ಹೇಳಿರ್ತಾರೆ ದೊಡ್ಡವರು. ಅಂಥದನ್ನ ನಾವು ಮನನ ಮಾಡೋಷ್ಟು ಬುದ್ಧಿ ಬೆಳೆಸ್ಕೊಂಡ್ರೆ ನಿಜ ಅದು ಐ ಥಿಂಕ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ದಿಸ್ ಜನ್ರೇಷನ್. ನನಗೆ ಆ ಸರ್ ಹೇಳಿದ್ಮೇಲೆ ಅವತ್ತೆಲ್ಲ ಅದೇ ಓಡ್ತಾ ಇತ್ತು. ಮತ್ತೆ ತುಂಬಾನು ಹೇಳ್ಬಿಡ್ಬಾರ್ದು ಒಳ್ಳೊಳ್ಳೆ ವಿಷಯಗಳನ್ನ. ಯಾವಾಗಲೂ ಒಂದೊಂದು ವಿಷಯ ಹೇಳಿದ್ರೆ ಅದನ್ನ ನಾವು ಮೆಲ್ಕ್ ಹಾಕಿ ಪ್ರೋಸೆಸ್ ಆಗಿ. ಈಗ ನೀವು ಆವಾಗಲೇ ಅಶ್ವತ್ಥಾಮಂದು ಹೇಳಿದಾಗ, ಅಶ್ವತ್ಥಾಮ ಎಲ್ಲ ಸಂಹಾರ ಮಾಡಿಬಿಡ್ತಾನೆ, ಎಲ್ಲ ಆಗೋಗುತ್ತೆ, ಆಮೇಲೆ ಓಡೋಗ್ಬಿಡ್ತಾನ ಅವನು. ಹಿ ವಿಲ್ ರನ್ ಅವೇ. ಯಾಕಂದ್ರೆ ಪಾಂಡವರು ಇದಾರಲ್ಲ, ಇವನು ಯಾರೋ ಚಿಳ್ಳೆ ಪಿಳ್ಳೆಗಳು ನೋಡ್ದಿರೋದು, ಕೃಷ್ಣನ್ ಜೊತೆ ಇದ್ದಾರೆ ಪಾಂಡವರು. ಅವ್ರು ವಾಪಸ್ ಬರ್ತಾರೆ. ದ್ರೌಪದಿ ಅಂತಾಳೆ, ಅವನ್ ಗುರುಪುತ್ರ, ನೀವೆಲ್ಲ ಏನಾರ ಮಾಡ್ರಿ, ಯುಧಿಷ್ಠಿರಂಗ್ ಅಂತಾಳೆ, ನೀನು ಏನಾರ ಮಾಡು. ಭೀಮನ್ ಕರೀತಾಳೆ, ಕರ್ಕೊಂಡ್ ಬಾ, ನನ್ನ ಮಕ್ಳನ್ನ ಸಾಯಿಸಿದಾನ ಅವನು, ನೀನು ಕರ್ಕೊಂಡ್ ಬಾ. ಅವನು ಟಾಕಂದು ಓಡ್ಬಿಡ್ತಾನೆ. ಅವನಿಗೆ ಕೋಪ ಮೊದಲೇ ಜಾಸ್ತಿ, ಹೋಗ್ತಾನೆ. ಭೀಮ ರಥದಿಂದ ಎಗರಿದ್ದೆ ತಡ ಅಶ್ವತ್ಥಾಮಗೆ ಭಯ ಬಂದ್ಬಿಡುತ್ತೆ. ಮಾಡೋದೆಲ್ಲ ಮಾಡ್ಬಿಡ್ತಾನೆ, ಎಲ್ಲ ಹೇಳೋದೆಲ್ಲ ಹೇಳ್ಬಿಡ್ತಾನೆ. ಭಯ ಬಂದಿದ ತಕ್ಷಣ ಅವ್ನು ಬ್ರಹ್ಮಾಸ್ತ್ರ ಬಿಟ್ಬಿಡ್ತಾನೆ.
ಪಾಂಡವರು ಕಡೆ ಕುಡಿ ಯಾವ್ದಿದೆ ಅದ್ರ ತನಕ ಇದು ಸಂಹಾರ ಮಾಡಲಿ ಅಂತ. ಬಿಟ್ಟಿದ ತಕ್ಷಣ ಅದು ಫಾರ್ಮ್ ಆಗೋಕೆ ಶುರು ಆಗುತ್ತೆ, ಟಕ್ ಅಂತ ಹೋಗಿ ಹೊಡೆದ್ಬಿಡಲ್ಲ ಅದು. ಅದೆಲ್ಲ ಎನಿ ಪ್ರೋಸೆಸ್, ಎನಿ ಆ್ಯಕ್ಷನ್ ವಿಲ್ ಟೇಕ್ ಸಮ್ ಪ್ರೋಸೆಸ್ ಅಲ್ವಾ. ಆವಾಗ ದೇವೇದೇವ್ಯಾಸರು ನಾರದ್ರೆಲ್ಲ ಇರ್ತಾರೋ ಬಂದಂತ ಏನು ಮಾಡ್ತಾ ಇದೆಯಾ ನೀನು, ಒಂದು ಕಡೆ ಬ್ರಹ್ಮಾಸ್ತ್ರ ಬಿಟ್ಟರೆ 12 ವರ್ಷ ಆ ನೆಲ ಉರಿದೋಗುತ್ತಂತ, ಏನು ಬೆಳೆಯಲ್ವಂತೆ, ಜನ ಇರೋಕ್ಕಾಗಲ್ವಂತೆ. ಇಷ್ಟು ಜ್ಞಾನ ದ್ರೋಣಾಚಾರ್ಯರ ಮಗ ಇಂಥ ಕೆಲಸನ ಮಾಡೋದು, ಯಾವುದೋ ಕೋಪಕ್ಕೆ ಇಂಥದ್ದೆಲ್ಲ ಮಾಡ್ತಾ ಇದೆಯಲ್ಲ, ಮೊದಲು ವಾಪಸ್ ತಗೋ, ಉಪಸಂಹಾರ ಮಾಡೋದನ್ನ. ಅವನಂತ ನಂಗೆ ಬರಲ್ಲ ಅಂತ ಬಿಟ್ಬಿಡ್ತಾನೆ ಭಯಕ್ಕೆ. ಇಷ್ಟೆಲ್ಲ ರೋಷ ಇತ್ತು ತಾನೆ, ಅಲ್ಲಿ ತೋರಿಸು ರೋಷ ಇಲ್ಲ, ಅಷ್ಟೇ ಕೆಪಾಸಿಟಿ. ದ್ರೋಣಾಚಾರ್ಯರು ಹೇಳ್ತಾರೆ, ನಿನಗೆ ಕೆಪಾಸಿಟಿ ಇಲ್ಲ ಇದನ್ನ ಕಲಿಯೋಕ್ಕೆ, ನಾನು ನಿಂಗೆ ಹೇಳ್ಕೊಡಲ್ಲ ಅಂತಾರೆ. ನಿಮ್ಗೆ ಅರ್ಜುನ ಇಷ್ಟ, ನನ್ನ ಕಂಡ್ರೆ ಆಗಲ್ಲ, ಅದಕ್ಕೆ ಅವ್ನಿಗೆ ಹೇಳ್ಕೊಟ್ಟಿದ್ದೀರ, ನಂಗೆ ಹೇಳ್ಕೊಡಲ್ಲ ಅಂತ ಹಠ ಮಾಡ್ತಾನೆ. ಅದಕ್ಕೆ ಹೇಳ್ಕೊಟ್ಟಿರ್ತಾರೆ ಅವರು ಹಠಕ್ಕೆ. ಅರ್ಜುನಂಗೆ ಕರೀತಾರೆ, ಅರ್ಜುನನ ಕೌಂಟ್ರ್ ಬಿಟ್ಬಿಡ್ತಾನೆ. ತಕ್ಷಣ ಹಿಂದೆ ಕೃಷ್ಣ ಓಡಿಸ್ಕೊಂಬರ್ತಾನೆ, ಭೀಮನ್ ಬಿಡಕ್ಕಾಗಲ್ಲಪ್ಪ ಬಾ ಅಂತ. ಅವನು ಮತ್ತೆ ಕೌಂಟರ್ ಬ್ರಹ್ಮಾಸ್ತ್ರ ಬಿಡ್ತಾನೆ, ಅದು ಓಡಿ ಮತ್ತೆ ವಂಶಕ್ಕೆ ಎಫೆಕ್ಟ್ ಆಗುತ್ತಲ್ಲ. ಅವಾಗ ಅವು ಬೈತಾರೆ ಅವನಿಗೂ. ಅವನಿಗಂತೂ ಬುದ್ಧಿ ಇಲ್ಲ, ನಿನಗೇನು ಬಂದಿದೆ, ನೀನು ಯಾಕೆ ಹೊಡಿತಾ ಇದೆಯಾ, ವಾಪಸ್ ತಗೋ ಅಂತ. ತಕ್ಷಣ ಅವ್ನು ಅದಕ್ಕೆ ಪ್ರೊಸೀಜರ್ ಇರುತ್ತೆ, ತಣ್ಣೀರು ಸ್ನಾನ ಮಾಡಿ ತಪಸ್ ಮಾಡಿ ಏನೋ ಮಾಡಿ ಅದು ಉಪಸಂಹಾರ ಮಾಡ್ಕೊ. ಅವ್ನು ಮಾಡ್ಕೋತಾನೆ, ಇದು ಬರಲ್ವಲ್ಲ, ಇವಂದು ಅವನೇ ಉಪಸಂಹಾರ ಮಾಡ್ತಾನೆ. ಆ ಥರ ಕೋಪದಲ್ಲಿ ಪಟಾರ್ ಅಂತ ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಪ್ರೋಸೆಸ್ ಇರುತ್ತೆ. ಇದು ಒಂದು ದೊಡ್ಡ ವಿಷಯ. ಸಿಂಪಲ್ ಪ್ರೋಸೆಸ್ ನಾವು ನಾರ್ಮಲ್ ಲೈಫಲ್ಲಿ ನೋಡೋದು ಅಂದರೆ, ಈಗ ಒಂದು ಮ್ಯಾಂಗೋ ಜ್ಯೂಸ್ ಕುಡಿತೀರಾ ಅಂದ್ಕೊಳ್ಳಿ, ಎಷ್ಟು ಮ್ಯಾಂಗೋ ಇರುತ್ತೆ ಅದರೊಳಗೆ? ಏನು 1-2 ಮ್ಯಾಂಗೋ ಇರುತ್ತೆ ಅನ್ಕೋಣ. ಸಕ್ಕರೆ ಒಂದು 3-4 ಸ್ಪೂನ್, 2 ಸ್ಪೂನ್ ಅಂತಲೇ ಇಟ್ಕೋಣ. ಆಮೇಲೆ ನೀರು, 2 ಮ್ಯಾಂಗೋ, 2-3 ಸ್ಪೂನ್ ಸಕ್ಕರೆ, ನೀರು, ಅದಷ್ಟು ಮಿಕ್ಸಿಗೆ ಹಾಕಿ ಕೊಡ್ತಾರೆ. ಕೆಲವು ಸತಿ ಹಾಲು ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ಮಾವಿನ ಹಣ್ಣು ಹಾಲು ವಿರುದ್ಧ ಆಹಾರ, ತಗೋಬಾರ್ದು ಒಟ್ಟಿಗೆ. ಇನ್ಫ್ಯಾಕ್ಟ್ ಹಾಲು ಜೊತೆ ನೀವು ಯಾವುದು ತಗೋಬಾರ್ದು. ಕರೆಕ್ಟ್. ಅದು ಮಿಲ್ಕ್ ಶೇಕ್ ಅಂತ ಪಾಪ್ಯುಲರ್ ಮಾಡ್ಬಿಟ್ಟಿದ್ದಾರೆ ಈಗ. ಅದು ಒಳ್ಳೇದು ಅಂತ ನಾವೆಲ್ಲ ನಿಂತ್ಕೊಂಡು ಕುಡಿತಾ ಇರ್ತೀವಿ, ಅದು ನಾನು ಕುಡಿತಿದ್ದೆ. ಹಾಲು ಮತ್ತೆ ಹಣ್ಣು ಒಟ್ಟಿಗೆ ತಗೋಬಾರ್ದು. ಒಂದು ಅದು ಬಿಟ್ಟಾಕಿ, ಅದು ಗೊತ್ತಿಲ್ಲ ನಿಮಗೆ, ನಿಮ್ದು ತಪ್ಪಿಲ್ಲ. 2 ಹಣ್ಣು, ಅದರೊಳಗಡೆ ಎಷ್ಟು ಸುಕ್ರೋಸ್ ಇರುತ್ತೆ, ಮತ್ತೆ ಹಾಲು ಅಥವಾ ಸಕ್ಕರೆ, ಇಷ್ಟು ಒಳಗಡೆ ದೇಹ ಗಟಗಟ ಅಂತ ಕುಡಿದ್ಬಿಟ್ರೆ ದೇಹ ಪ್ರೋಸೆಸ್ಸೇ ಮಾಡಲ್ಲ, ಏನು ಬರ್ತಿದೆ ಅಂತ ಗೊತ್ತಿಲ್ಲ ಅದಕ್ಕೆ. ಸೊ 90% ವಿಲ್ ಬಿ ಥ್ರೋನ್ ಔಟ್ ಆಫ್ ದ ಬಾಡಿ. ಸಕ್ಕರೆ ಮಾತ್ರ ಬ್ಲಡ್ಗೆ ಹೋಗುತ್ತೆ, ಬೇಡದರೆಲ್ಲ ದೇಹ ತೆಗೆದು ಬಿಸಾಕ್ಬಿಡುತ್ತೆ ಅಷ್ಟೇ. ನೀವು ಏನು ಕುಡ್ದಿದ 60 ರೂಪಾಯಿ 70 ರೂಪಾಯಿ 100 ರೂಪಾಯಿ ಕೊಟ್ಟು, ಇನ್ನು ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ಹೋಗಿ ಕುಡಿದ್ರೆ 300-400 ರೂಪಾಯಿ ಅದಕ್ಕೆ ಕೊಟ್ಟಿರ್ತೀವಿ, ಏನಾರು ಉಪಯೋಗನ? ಅದೇನೆ ಒಂದು ಹಣ್ಣನ್ನು ಕಟ್ ಮಾಡಿ, ನಾವೇ ಕಟ್ ಮಾಡಿದ್ರೆ ಆ ಕಟ್ ಮಾಡ್ಬೇಕಾದ್ರೆ ಶಬ್ದ ಕೇಳಿಸುತ್ತಂತೆ, ಮತ್ತು ಅದು ಫ್ರೇಗ್ರೆನ್ಸ್ ಬರುತ್ತೆ. ಆಮೇಲೆ ಕಲರ್ ಕಣ್ಣಿಂದ ಹೋಗುತ್ತೆ. ತನ್ಮಾತ್ರೆಗಳಿವೆಲ್ಲ, ವಿನೋನು ಪಂಚ ತನ್ಮಾತ್ರೆಗಳು, ಅದ್ರ ಮೂಲಕ ಸ್ಮೆಲ್ ಎಲ್ಲ ಬರುತ್ತೆ. ಆವಾಗ ಬ್ರೈನ್ ರೆಡಿ ಮಾಡುತ್ತಂತೆ, ಅದಕ್ಕೆ ಬೇಕಾಗಿರೋ ಹಾರ್ಮೋನ್ಸ್ ರೆಡಿ ಆಗುತ್ತಂತೆ ಬಾಡಿಲಿ. ಆವಾಗ ನಾವು ಅದನ್ನ ನಿಧಾನಕ್ಕೆ ತಿಂದರೆ ಅದಕ್ಕೆ ತಕ್ಷಣ ಬಾಡಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಇದೊಳಗಡೆ ನೀವು ತಿನ್ನೋದು ಅರ್ಧನೇ ಆ್ಯಪಲ್ ಇರ್ಬೋದು, ಅರ್ಧನೇ ಮಾವಿನ ಹಣ್ಣು ಇರ್ಬೋದು, ದೇಹ ತಗೊಳುತ್ತೆ ಅದನ್ನು. ನೀವಿಲ್ಲಿ ಇಷ್ಟು ದುಡ್ಡು ಕೊಟ್ಟು, ಇಷ್ಟು ಕಾಸು ಕೊಟ್ಟು, ಇಷ್ಟು ಬೇಗ ಏನು ಪ್ರಯೋಜನ ಇಲ್ಲ, ಯಾಕೆ ಕುಡಿಬೇಕು ಅಂತ ಅರ್ಥ ಬರಲ್ವ ನಮಗೆ. ಮತ್ತೆ ಸ್ಲೋಯಿಂಗ್ ಡೌನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹೇಳ್ತಾರೆ ಇದು ಫ್ರೂಟ್ ಜ್ಯೂಸ್ ಅನ್ನೋ ಕಾನ್ಸೆಪ್ಟೇ ಇಟ್ಸ್ ರಾಂಗ್ ಅಂತ. ತುಂಬ ಎಕ್ಸ್ಟ್ರೀಮ್ ಕೇಸಸಲ್ಲಿ ಏನೋ ಕ್ಯಾನ್ಸರ್ ಆಗಿಬಿಡಿದೆ, ಈಸೋಫೈಗಸಲ್ಲಿ ಏನೂ ಹೋಗ್ತಾ ಇಲ್ಲ ಅಂಥ ಕೇಸನ್ನು ಪೈಪ್ ಗೀಪ್ ಹಾಕಿದಾಗ ಏನೂ ಕೊಡದೇ ಇರೋ ಬದಲು ಅಟ್ಲೀಸ್ಟ್ ಜ್ಯೂಸನ್ನು ತಗೊಳ್ಳಿ ಅಂತ ಕೊಡೋ ಕೇಸಸಲ್ಲಿ ಮಾತ್ರ ನಿಮಗೆ ಜ್ಯೂಸ್ ಕೊಡ್ಬೇಕಂತ. ಮಿಕ್ಕಿದ್ದೀನಿ ಯಾವುದೇ ಟೈಮಲ್ಲೂ ಜ್ಯೂಸ್ ಇಸ್ ಅ ರಾಂಗ್ ಕಾನ್ಸೆಪ್ಟ್. ಯಾವುದೇ ಜ್ಯೂಸ್ ಆಗಲಿ, ಕೆಲವರು ಹೇಳ್ತಾರೆ ನಾನು ವಿತೌಟ್ ಶುಗರ್ ಕುಡಿತೀನಿ, ಶುಗರ್ ಹಾಕ್ಸಲ್ಲ ನಾನು ಅಂತ. ವಿತೌಟ್ ಶುಗರ್ ತೊಗೊಂಡು ಇಟ್ಸ್ ಅ ಕಂಪ್ಲೀಟ್ ಫ್ರೂಟ್. ಅದು ಫ್ರೂಟ್ ಇಸ್ ಅ ಕಂಪ್ಲೀಟ್ ಪ್ರಾಡಕ್ಟ್. ಅದು ಹಾಗೆ ಕನ್ಸ್ಯೂಮ್ ಮಾಡಬೇಕು. ಅದು ತೊಗೊಂಡು ನೀವು ಅದರಲ್ಲಿ ತೆಗೆದ್ಬಿಟ್ಟು ಬರೀ ನಾನು ಅದ್ರಲ್ಲಿ ರಸ ಮಾತ್ರ ಕುಡಿತೀನಿ, ಮಿಕ್ಕಿದೆಲ್ಲ ಬಿಡ್ತೀನಿ ಅಂದರೆ ಸೊ ಇಟ್ಸ್ ಆ್ಯಕ್ಚುಲಿ ಇನ್ನೂ ಗ್ಲೂಕೋಸ್ ಲೆವೆಲ್ ಇನ್ನೂ ಶೂಟ್ ಅಪ್ ಆಗೋಗ್ಬಿಡುತ್ತೆ ಅಂತ ಸ್ಪೈಕ್ ಆಗುತ್ತೆ. ಕರೆಕ್ಟ್. ಆಮೇಲೆ ಹಂಗೇನಾದ್ರು ಜ್ಯೂಸ್ ಕುಡಿಬೇಕಂದ್ರೆ ಎಳ್ನೀರು ಕುಡಿಬೋದು. ಎಳ್ನೀರು ಅದು ತುಂಬ ಒಳ್ಳೇದು. ಎಳ್ನೀರು ಕುಡಿದು ಆ ತೆಂಗಿನಕಾಯಿ ತಿನ್ಲೇಬೇಕಂತ ಎಲ್ಲ ಬಿಸಾಕ್ ಹೋಗ್ತಾರೆ ನೋಡಿದೀರಾ. ನಾನೊಂದ್ಸತಿ ಒಂದು ಹಳ್ಳಿಗೆ ಹೋಗಿದ್ದೆ, ಮಧುಗಿರಿ ಅಂತ. ಅಲ್ಲಿ ಹೇಳಿದ್ರು ಹಳ್ಳಿಲಿ ನೋಡಿ ಜ್ಞಾನ ಇರುತ್ತೆ. ದೇ ವಿಲ್ ಹ್ಯಾವ್ ನಾಲೆಜ್, ವಿ ಹ್ಯಾವ್ ನಾಲೆಜ್, ದೇ ಹ್ಯಾವ್ ವಿಸ್ಡಮ್. ಸೊ ಅದು ಕುಡಿದಾಗ ಹೀಟ್ ಆಗುತ್ತಂತೆ, ಎಳ್ನೀರು ಕುಡಿದಾಗ. ತೆಂಗಿನಕಾಯಿ ತಿಂದಾಗ ತಂಪಾಗುತ್ತಂತ. ಸೊ ಅವಾಗ ಬಾಡಿಗೆ ಕಂಪ್ಲೀಟ್ ಫುಡ್ ಸಿಕ್ಕತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಯಾಕೆ ತಗೋಬಾರ್ದು? ಎಳ್ನೀರು ಯಾಕೆ ತಗೋಬಾರ್ದು? ಶುಗರ್ ಕೇನ್ ಜ್ಯೂಸ್ ತಗೋಬೋದು. ಅಲ್ಲ, ಶುಗರು ಮೇಂಟೈನ್ ಮಾಡಬೇಕು ಅಂದರೆ ಮನೆ ಒಂದು ಮೀಮ್ ನೋಡ್ತಾ ಇದೆ, ಶುಗರ್ಲೆಸ್ ಶುಗರ್ ಕೇನ್ ಜ್ಯೂಸ್ ಕೊಡಿ ಅಂತ. ಇವಾಗ ಸೊ ಆ ಥರ ಎಲ್ಲ ಫನ್ನಿ ಆಗಲ್ಲ. ಬಟ್ ಆ ಥರ ಫ್ರೂಟ್ಸ್ ಡೈರೆಕ್ಟ್ ಜ್ಯೂಸಸ್ ಇದೆ. ಇದನ್ನ ಫಲೋದಕ ಅಂತೀವಿ. ಫಲದಿಂದ ಬಂದಿರೋ ಉದಕ ಅದನ್ನ ತಗೋಬೋದು, ಆ ಥರದ್ದು ತಗೋಬೋದು.
ಓಕೆ, ಬಟ್ ಶುಗರ್ ಎಲ್ಲ ಹಾಕಿ ಅದೆಲ್ಲ ಮಾಡ್ಕೊಂಡು ಕನ್ಫ್ಯೂಸ್ ಆಗುತ್ತೆ ಬಾಡಿಗೆ, ಮತ್ತೆ ಏನು ದಕ್ಕಲ್ಲ. ಊಟದಲ್ಲೂ ಅಷ್ಟೇ 10-16 ಥರ ತಿಂದರೆ ಬಾಡಿ ತೆಗೆದು ಹೊರಗಡೆ ಹಾಕ್ಬಿಡುತ್ತೆ, ಗೊತ್ತಾಗಲ್ಲ ಅದು ಏನು ತಿಂತಾ ಇದ್ದೀರ ಅಂತಲೇ ಗೊತ್ತಾಗಲ್ಲ. ನೀವು ಡೈಲಿ ಇವಾಗ ಅನ್ನ ಸಾಂಬಾರು ತಿಂತೀರಾ, ಚಪಾತಿ ಪಲ್ಯ ತಿಂತೀರಾ, ಒಬ್ರೊಬ್ರ ಮೇಲೆ ರಾಗಿ ಮುದ್ದೆ ತಿಂತಾರೆ. ಸರ್ ರಾಗಿ ಮುದ್ದೆ ನೀವು ಹಳ್ಳಿ ಕಡೆ ಎಲ್ಲ ಬುತ್ತಿ ತೊಗೊಂಡು ಹೋಗೋದು ಅಂದ್ರೆ ನೋಡಿದಿರಲ್ಲ, ಟಿವಿಲ್ಲ ಫಿಲಮ್ ಅಲ್ಲೇ ನೋಡಿರ್ತೀವಿ, ನಮ್ಮ ಮನೇಲಿ ನೋಡಿಲ್ಲ ಅಂದ್ರೂ ಆ ಬುಟ್ಟಿ ತೊಗೊಂಡು ಹೋಗ್ತಾರೆ, ರಾಗಿ ಮುದ್ದೆ ಪಲ್ಯನ ಹುಳಿನ ಅಷ್ಟೇ, ಒಂದೇ ಕಾಂಬಿನೇಷನ್, 1 ಗ್ರೈನ್ ವಿತ್ ದಟ್ ದಾಲ್, ಒಂದು ಕಾಂಬಿನೇಷನ್ ಅಷ್ಟೇ. ಅದ್ರ ಜೊತೆ ಮೊಸರು ತಗೊಂಬ, ಹಪ್ಪಳ ತಗೊಂಬ, ಉಪ್ಪಿನ ಯಾವುದೂ ಇಲ್ಲ, ಕರೆಕ್ಟ್, ಒಂದೇ ಕಾಂಬಿನೇಷನ್, ಚೆನ್ನಾಗಿ ದಕ್ಕುತ್ತೆ ದೇಹಕ್ಕೆ. ಮಿನಿಮಲಿಸಮ್ ಆಯಿತು, ಮಿನಿಮಲ್ ಆಗು ತಿಂತೀವಿ, ಮತ್ತೆ ಹೊಟ್ಟೆ ತುಂಬೋ ಅಂತ ತಿನ್ಬೇಕು. ಯಾವುದೋ ಒಂದು ಹೊಟ್ಟೆ ತುಂಬ ಫೈಬರ್ ಇರೋವಂಥದ್ದು ಅಲ್ವಾ. ಇವಾಗ ಒಂದು ನಾವೇನೋ ಒಂದು ತಿಂತೀವಿ ಅಂತಂದ್ರೆ ತರಕಾರಿಗಳು ಜಾಸ್ತಿ ಇದ್ರೆ, ನಮ್ಮ ಡಾಕ್ಟರ್ ನಾಗರತ್ನ ನಮ್ಗೆ ಹೇಳ್ಕೊಟ್ಟಿರೋದು ಟಿ ತಟ್ಟೆ ತುಂಬಾ ತರಕಾರಿ, ಆ ಥರ ತರಕಾರಿ ಜಾಸ್ತಿ, ಅನ್ನ ಕಡಿಮೆ. ಆಮೇಲೆ ರಾಗಿ ಮುದ್ದೆ ಜೊತೆ ಹೋಳಿರೋಂಥ ಸೊಪ್ಪಿನ ಹುಳಿ, ಆ ಥರದ್ದು ಯಾವುದೋ ತುಂಬ ಫೈಬರ್ ತೊಗೊಳ್ಬೇಕು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಕ್ರೇವಿಂಗ್ ಕಡಿಮೆ ಆಗುತ್ತೆ. ನಾವು ಏನಕ್ಕೆ ತಿಂತೀವಿ ಅಂದರೆ ನಮ್ಗೆ ತಿನ್ಬೇಕು ಅನ್ಸುತ್ತೆ, ಅದು ಇನ್ನರ್ ವಾಯ್ಸ್, ಅದು ನಾವು ಮಾಡ್ಕೊಂಡಿರೋದಲ್ಲ. ಆಮೇಲೆ ನಾವು ಹ್ಯಾಬಿಟ್ ಮಾಡ್ಬಿಟ್ಟು ಅದು ಕೇಳೋಕ್ಕೆ ಶುರು ಮಾಡುತ್ತೆ. ಇಲ್ಲ ಅಂದರೆ ಸೊಪ್ಪು ಪಲ್ಯ, ಸೊಪ್ಪು ಮತ್ತು ಸೊಪ್ಪಿನ ಹುಳಿ ಮತ್ತು ಮುದ್ದೆ, ಕಂಪ್ಲೀಟ್ ಫುಡ್, ಫೈಬರು ಸಿಕ್ತು, ಕಾರ್ಬೋಹೈಡ್ರೇಟು ಸಿಕ್ತು, ಮಿನರಲ್ ಸಿಕ್ತು. ಸೊ ಫುಡ್ ಹೆಂಗೆ ತೊಗೊಳ್ತೀವಿ ಅನ್ನೋದು ಒಂದು ಕಂಟೆಂಟ್, ಇನ್ನೊಂದು ಮನೋಭಾವ. ಯಾವ ಥರ ತಿಂತೀವಿ, ಕೋಪ ಮಾಡ್ಕೊಂಡು ತಿನ್ನೋದು, ಆ ಥರ ತಿನ್ನೋದು, ಬೈಕೊಂಡು ತಿನ್ನೋದು. ಯಾವುದೋ ಒಂದು ಉಪ್ಪು ಕಡಿಮೆ ಇದೆ ಅಂದರೆ, ಅದು ಹೊಸತಿನೂ ಹೇಳಿದ್ದೆ ಅನ್ಸುತ್ತೆ ನಾನು ಈ ಕತೆ, ಉಪ್ಪಿನ ಬಗ್ಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕತೆ. ಅವರು ತಾಷ್ಕಂಡ್ ಹೋಗೋ ಮುಂಚೆ ಅವ್ರ ಹೆಂಡತಿ ಊಟ ಬಡಿಸ್ತಾರೆ, 1 ಸಿಂಪಲ್ ಮೀಲ್, ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಅಷ್ಟೇ, ಹೋಗಿ ಬರಲ್ಲ ಅಂದ್ಬಿಟ್ಟು ಹೊರಡ್ತಾರೆ. ಅವ್ರು ಹೊರಟ ಮೇಲೆ ಹೆಂಡತಿ ಊಟ ಮಾಡ್ತಾರೆ, ಉಪ್ಪೇ ಹಾಕಿರಲ್ಲ. ಹಿ ವಿಲ್ ನಾಟ್ ಇವನ್ ಕಂಪ್ಲೇಂಟ್, ಸುಮ್ಮನೆ ತಿನ್ಕೊಂಡು ಹೋಗಿರ್ತಾರೆ. ಯಾಕಂದ್ರೆ ಊಟ ಅನ್ನೋದು ಬರೀ ನಾಲ್ಗೆಗೆ ಅಲ್ಲ ಅಂತ ಗೊತ್ತಿರೋರು ಅವರು. ಅಡುಗೆ ಕಷ್ಟಪಟ್ಟು ಅಡುಗೆ ಮಾಡಿರ್ತಾಳೆ, ಕಳಿಸ್ಕೊಡ್ತಾ ಇದ್ದಾಳೆ, ನಾನೇನೋ ಅಂದು ಹೋದ್ರೆ ವಾಪಸ್ ಬರೋ ತನಕ ಆ ಮಾತಲ್ಲೇ ನಿಂತಿರುತ್ತೆ ಅಲ್ವಾ. ಸೊ ಮನಸ್ಸಿಗೆ ನೋವು ಮಾಡಿ ಹೋಗ್ಬಾರ್ದಲ್ಲ, ನಿಜವಾಗ್ಲೂ ಪ್ರೀತಿಸಿದ್ರೆ. ಇಲ್ಲಾಂದ್ರೆ ಬೇಕಂತ ಅಂತಾರೆ ಅಲ್ವಾ. ಮೊಬೈಲ್ಗಳಲ್ಲಿ ಹೆಸರುಗಳು ಆ ಥರ ಕೆಟ್ಟದಾಗಿ ಇಟ್ಕೊಳ್ತಾರೆ, ನೋಡೋಕೋರೆ ಲೈಫ್ ಪಾರ್ಟ್ನರ್ಸ್. ಇವಾಗ ಇಡೀ ಸಮಾಜ ನೋಡಿ, ತುಂಬ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಯಾವುದು? ತಾಯಿ ಮಗ. ತಾಯಿ ಬೆಳೆಸಿದ ಮೇಲೆ ಆಮೇಲೆ ಕಳಿಸ್ಬೇಕಾಗತ್ತೆ. ಮಗಳಾದ್ರೆ ಗಂಡನ ಮನೆಗೆ, ಮಗ ಆದ್ರೆ ಎಲ್ಲೋ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಕಳಿಸ್ಬೇಕು, ಜೊತೆಗಿರಕ್ಕಾಗಲ್ಲ. ಆಮೇಲೆ ಗಂಡ ಹೆಂಡ್ತಿನೇ ಫೈನಲ್ ಆಗಿ ದಾಂಪತ್ಯ ಅಂತ ಬರೋದು. ಗಂಡ ಹೆಂಡ್ತಿನೇ ಫೈನಲ್ ಆಗಿ ಉಳಿಯೋದು. ಎಲ್ಲ ಮಕ್ಕಳು ಚಿಕ್ಕವ್ರು ಇರ್ತಾರೆ, ಬೆಳೆದ್ಮೇಲೆ ಅವ್ರು ಹೋಗ್ತಾರೆ, ಅಪ್ಪ ಅಮ್ಮ ಅವರು ಒಂದು ಟೈಮ್ ಲಿಮಿಟ್ ಅಷ್ಟೇ ಇರ್ತಾರೆ ನಮ್ಮ ಜೊತೆಗೆ. ಸೊ ಈಗ ಆ ಗಂಡ ಹೆಂಡ್ತಿನೇ ಇದು. ಆದರೆ ನೀವೇನಾರ ಸುಮ್ಮನೆ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ನೋಡಿ, ಹೈಯೆಸ್ಟ್ ನಂಬರ್ ಆಫ್ ಜೋಕ್ಸ್ ಆನ್ ವೈಫ್ಸ್, ಹೆಂಡ್ತಿಯರ ಬಗ್ಗೆ ಹೈಯೆಸ್ಟ್ ನಂಬರ್ ಆಫ್ ಜೋಕ್. ಬಟ್ ಯು ಕೆನಾಟ್ ಸರ್ವೈವ್ ವಿತೌಟ್ ಹರ್. ಹೌ ಕ್ಯಾನ್ ಯು ಮೇಕ್ ಸೋ ಮೆನಿ ಜೋಕ್ಸ್? ಇಷ್ಟು ಜೋಕ್ಸ್ ಅಂದರೆ ನಾನು ಕೆಲವ್ರಿಗೆ ಬರೀತೀನಿ, ಯಾಕೆ ಇಷ್ಟು ಬರೀತಿ, ನಿಮ್ಮ ಹೆಂಡತಿ ನೋಡಿದಾರೆ ಇದೆಲ್ಲ ಅಂತ, ಅವಳು ನೋಡಲ್ಲ ಅಂತ. ಸೊ ಇಂಪಾರ್ಟೆಂಟ್ ರಿಲೇಶನ್ಶಿಪ್ ಯಾವುದು, ಅವ್ರ ಹತ್ರ ನಾವು ಹೆಂಗೆ ನಡ್ಕೋತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಅವೇರ್ನೆಸ್ಸೇ ಇಲ್ಲ. ಆ್ಯಂಡ್ ಅವ್ರದ್ದು ಅವಾಗಲೇ ಹೇಳಿದ್ದು ಫಾಲೋ ಅಪ್ ಅಂದರೆ ಏನಂದರೆ ಎಲ್ಲ ಬ್ಯೂಟಿ ಆಗಿರಲಿ, ಮಗದೊಂದು ಎಲ್ಲನೂ ಒಂದು ಏಜ್ವರೆಗೂ ಇರುತ್ತೆ. ಆಮೇಲಿಂದ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಾ, ಅಂದರೆ ಖುಷಿಯಾಗಿದ್ದೀರಾ, ಸೊ ಅದು ಕೊನೆಗೆ ಮ್ಯಾಟ್ರ್ ಆಗುತ್ತೆ. ಹವರ್ಸ್ ಟುಗೆದರ್ ಮಾತಾಡ್ತೀರಾ ಅಥವಾ ಹವರ್ಸ್ ಟುಗೆದರ್ ಟ್ರಾವೆಲ್ ಮಾಡ್ತೀರಾ, ಸೊ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಅದು ಮುಖ್ಯ ಆಗೋದು. ಅದಕ್ಕೆ ಯಾವತ್ತೇ ನೀವು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಂದ್ರೆ ಈ ಲಾಂಗ್ ಟರ್ಮ್ ಪ್ಲ್ಯಾನ್ ಇರಲಿ. ಈಗೆಲ್ಲ ಚೆನ್ನಾಗಿದ್ದಾಳೆ, ಏನೋ ಹಂಗೆ ಹಿಂಗೆ ನನ್ನ ಹೈಟು ಅವ್ರ ಹೈಟು ಮ್ಯಾಚ್ ಆಗುತ್ತೆ, ಅದೆಲ್ಲ ಓಕೆ, ಅದೆಲ್ಲ ಒಂದು ಏನೋ ಅಪಿಯರೆನ್ಸೂ ಇಂಪಾರ್ಟೆಂಟು. ಅದಾದಮೇಲೆ ನಿಮ್ಮ ಟೇಸ್ಟ್ ಮ್ಯಾಚ್ ಆಗುತ್ತಾ, ನಿಮ್ಮ ಥಾಟ್ ಆಫ್ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅವ್ರ ಥಿಂಕಿಂಗ್ ಪ್ಯಾಟರ್ನ್ ಮ್ಯಾಚ್ ಆಗುತ್ತಾ, ನಿಮ್ಮ ವರ್ಕು ಅವ್ರ ವರ್ಕು ಮ್ಯಾಚ್ ಆಗುತ್ತಾ. ಇವಾಗ ಏನಾಗುತ್ತೆ, ಇವಾಗ ಅದೇ ವಿಷಯಾಂತರ ಆಗ್ತದೆ, ಬಟ್ ಆದ್ರೂ ಅವಶ್ಯಕತೆ ಇರೋದು ಹೇಳ್ತಾ ಇದ್ದೀವಿ. ಸೊ ಈಗ ನಾವು ಮ್ಯಾಟ್ರಿಮೋನಿ ಅಲ್ಲಿ ಇಲ್ಲಿ ನೋಡ್ತೀವಿ, ಫೋಟೋ ಅಷ್ಟೇ, ಫೋಟೋ ಒಂದು ನೋಡೋದು, ಡೇಟು ಸೆಟ್ ಆಯಿತು, ಇನ್ನು ಕುಂಡಲಿ ಅದೆಲ್ಲ ಮ್ಯಾಚ್ ಆಯಿತು, ಅಷ್ಟೇ, ಬುಕ್ ಮಾಡಿಬಿಡಿ. ಅದೇ ಹುಡುಗ ಎಲ್ಲೋ ಅಮೇರಿಕಾದಿರೋದು, ಹುಡುಗಿ ಇಲ್ಲೆಲ್ಲೋ ಇರೋದು, ಬರೋಕ್ಕೆ ಇಂಟ್ರೆಸ್ಟ್ ಇದ್ದಾರಂತ ಬರ್ತಾರಂತೆ, ಆಯಿತು ಮದುವೆ ಆದಮೇಲೆ ಶಿಫ್ಟ್ ಆಗ್ತದೆ, ಅಷ್ಟೇ, ಒಂದು ಮಾತು ಇಲ್ಲ, ಏನಿಲ್ಲ. ಸೊ ಆ್ಯಕ್ಚುಲಿ ಈ ಥರ ಆಗೋಗ್ಬಿಡ್ತಾ ಇದೆ. ಸೊ ಸರ್ ಹೇಳ್ತಾ ಇದ್ರು ಒಂದು ತುಂಬ ಸುಂದರವಾದ ಕತೆ. ಒಬ್ಬರು ಒಂದು ದೊಡ್ಡ ಗ್ರಂಥ ಬರೀತಾ ಇರ್ತಾರೆ, ಜೈಮಿನಿಗಳು ಅಂತ, ಜೈಮಿನಿನ ಐ ಥಿಂಕ್ ಬರಿತಾ ಇರ್ತಾರೆ.
ಒಂದ್ಸತಿ ಬರಿಬೇಕಾದ್ರೆ ದೀಪ ಆರೋಗುತ್ತೆ. ಹಾಂ ದೀಪ ಆರಿದ ತಕ್ಷಣ ಒಬ್ಬರು ಬಂದು ಹಚ್ತಾರೆ. ಹಾಂ ಯಾರು ನೀನು, ಎಲ್ಲಿಂದ ಬಂದೆ, ಏನು ಬಂದು ನಾನು ಬರಿಬೇಕಾರೆ ಈ ಥರ ಬರ್ತಾ ಇದೆಯಾ ನೀನು, ಯಾರು ನೀನು, ಅದೆಲ್ಲ ಬೇಡ ನೀವು ಬರೀರಿ ಅಂತ ಹೇಳ್ತಾರೆ ಆಕೆ. ಇಲ್ಲ ಇಲ್ಲ ನೀ ಹೇಳಿದ್ಮೇಲೆ ನಾ ಬರೆಯೋದು, ನೀನು ಯಾರು. ಅದಕ್ಕೆ ಅವ್ರು ಅಂತಾರೆ ನಾನು ನಿಮ್ಮ ಹೆಂಡತಿ, 60 ವರ್ಷದ ಮುಂಚೆ ನೀವು ನನ್ನ ಮದುವೆ ಆದ್ರಿ, ನಾನು ಅವಾಗಿಂದ ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಅವ್ರಿಗೆ ಗೊತ್ತೇ ಇಲ್ಲ 60 ಫುಲ್ ಇಯರ್ಸ್ ಬರಿತಾನೆ ಇದ್ದಾರೆ ಅವರು. ಹಾಗೆ ಪೆನ್ ಅದು ಲೇಖನಿ ಏನಿರುತ್ತೆ ಬಿಟ್ಬಿಟ್ಟು ಹಾಗೆ ಗಾಬರಿಯಾಗಿ ಹೋಗ್ತಾರೆ. ನಾನು ನಿನ್ನ ಮದುವೆ ಆಗಿದ್ನಾ, ಯಾವಾಗ, ಏನು ಎಲ್ಲ ಕೇಳ್ಬಿಟ್ಟು, ಅವೆಲ್ಲ ಬೇಡ ನೀವು ಬರೀರಿ. ಇಲ್ಲ ಇಲ್ಲ ನೀನು ಹೇಳು, ನಾನು ಬರೀತಿರೋ ಗ್ರಂಥನೇ ತ್ಯಾಗದ ಬಗ್ಗೆ, ನೀನು ಆಗಲೇ ಮಾಡಿಬಿಟ್ಟಿದ್ಯಾ ಅದನ್ನು. ಎಷ್ಟು ಅದ್ಭುತವಾದ ಕತೆ ಇದು ಅಂದರೆ, ಕತೆನ ನಿಜವಾಗ್ಲೂ ನಡೀತು ಇದೆಲ್ಲ. ನಮ್ಮದೇ ಇರೋರು ನಂಬಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇದೆಲ್ಲ ನಡೆದಿದ್ದು. ಅವಾಗ ಅವರು ಕೇಳ್ತಾರೆ, ಇಷ್ಟು ಒಂದು ದಿವಸನೂ ನೀನೇನು ಕಂಪ್ಲೇಂಟ್ ಮಾಡಿಲ್ಲ. ಅವ್ರು ಹೆಂಗೆ ಮಾಡಿರಬಹುದು, ಒಂದು ಕಾಡಲ್ಲಿ ಆಶ್ರಮ ಇರುತ್ತೆ, ಅವ್ರಿಗೆ ಹೆಂಗೆ ಆಹಾರ ರೆಡಿ ಮಾಡಿರ್ಬೋದು, ಅವ್ರು ಹೆಂಗೆ ಅವರು ಸಂರಕ್ಷಣೆ ಮಾಡಿರ್ಬೋದು ಅವ್ರನ್ನ. ಇವರು ಫುಲ್ಲು ತಲ್ಲೀನವಾಗಿ ಅವ್ರ ಕೆಲಸದಲ್ಲಿ ಮಗ್ನರಾಗಿದ್ದ ಅಂತ. ಆಮೇಲೆ ಅವ್ರು ಹೇಳ್ತಾರೆ, ನಿನ್ನ ಸಾಧನೆ ಮುಂದೆ ನಂದು ಏನೂ ಅಲ್ಲ ಅಂದ್ಬಿಟ್ಟು ಅವ್ರ ಹೆಸರೇ ಗ್ರಂಥಕ್ಕೆ ಇಡ್ತಾರೆ, ಭಾಮಿನಿ ಭಾರತ ಅಂತ. ಈಗಲೂ ಇದೆ ಆ ಗ್ರಂಥ. ಎಷ್ಟು ನೋಡಿ ತ್ಯಾಗ. ಇಲ್ಲಿ ಏನಿತ್ತು ಆಕೆಗೆ ಎಕ್ಸ್ಪೆಕ್ಟೇಷನ್ನು. ಈಗ ಸಣ್ಣ ಸಣ್ಣ ವಿಷಯಕ್ಕೆ ಬಿಟ್ಟು ಹೋಗೋದು. ಒಬ್ರು ಯಾರೋ ಪೂಜೆ ಮಾಡ್ತಿದ್ರಂತೆ, ಮದುವೆ ಇವತ್ತಾಯ್ತಂತೆ, ನೆಕ್ಸ್ಟ್ ಡೇ ಪೂಜೆ ಮಾಡ್ತಿರಂತೆ ಮನೇಲಿ. ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ವ, ಒಂದು ಮಡಿ ಉಟ್ಕೊಂಡು ಅದರ ಕೆಲವೆಲ್ಲ ಪ್ರೊಸೀಜರ್ ಮಾಡ್ತಿದ್ರೆ, ಹಾಂ ನೀವು ಇದೆಲ್ಲ ಮಾಡ್ತೀರಾ, ಏನಕ್ಕೆ ನಂಗೆ ಮೊದಲೇ ಹೇಳಲಿಲ್ಲ. ನೆಕ್ಸ್ಟ್ ಡೇ ಡೈವೋರ್ಸ್ ಅಂತೆ. ಈ ಥರ ಆಗ್ತಾ ಇದೆ. ಮನಸ್ಸಿನ ಮೇಲೆ ಒಂಥರ ಎಲ್ಲರಿಗೂ ಫ್ಯಾನ್ಸಿ ಲೈಫ್ ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮ್ಮಲ್ಲಿ ಏನು ಹೇಳ್ತಾರೆ, ಸಂತೋಷ, ಕಂಟೆಂಟ್ಮೆಂಟ್ ಅದ್ರ ಕಡೆ ಫೋಕಸ್ಸೇ ಇಲ್ಲ. ಸೊ ಇವಾಗ ಏನೋ ಅಂದ್ಕೊಳ್ಳಿ, ಒಂದು ಮನೆ ಒಳ್ಳೆ ಪಾಶ್ ಕಾರ್ ಬೇಕು, ಪಾಶ್ ಮನೆ ಬೇಕು, ಫಾರಿನಲ್ಲಿ ಇರಬೇಕು, ಪೆಂಟ್ ಹೌಸ್ ಬೇಕು, ಏನೋ ಅಂದ್ಕೊಳ್ಳಿ, ಎಲ್ಲ ಆಯಿತು. ಆಮೇಲೆ ಯು ಶುಡ್ ಹ್ಯಾವ್ ಎ ಪ್ರಾಪರ್ ಕಂಪನಿ ಅಲ್ಲ. ಮತ್ತು ಇನ್ನೊಂದು ಹೇಳ್ತೀವಿ. ಸೊ ಭಾಳಷ್ಟು ಸರಿ ಹೇಳ್ತಾ ಇರ್ತೀನಿ, ಇವಾಗ ಅದೇ ನಾವು ಒಂದು ಬೇರೆಯವ್ರು ಏನು ಮಾಡ್ತಾಯಿದ್ರು ಅದನ್ನು ಮಾಡ್ಕೊಂಡು ಇದ್ಬಿಡ್ತೀವಂತೆ. ಸೊ ನಮಗೆ ಏನು ಬೇಕು ಅಂತ ನಾವು ಕಂಡಿಡ್ಕೊಳ್ಳೋದಿಲ್ಲ. ಇಲ್ಲ ಅಂದರೆ ಬೇರೆಯವ್ರು ನಮ್ಗೆ ಏನು ಹೇಳ್ತಾರೋ ಮಾಡ್ಕೊಂಡು ಇದ್ಬಿಡ್ತೀವಿ. ಈಗ ಮ್ಯಾನೇಜರ್ ಏನೋ ಒಂದು ಹೇಳಿದ್ರು, ಆ ಕೆಲಸ ಮಾಡ್ಕೊಂಡು ಇದ್ಬಿಡೋದು. ಸೊ ಆಫೀಸ್ಗೆ ಹೋಗ್ತೀವಿ, ಅವ್ರು ಏನು ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲ ಅಕ್ಕಪಕ್ಕದವ್ರು ಏನೇನು ಮಾಡ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ಬಿಡೋದು. ಸೊ ಅಕ್ಕಪಕ್ಕದವ್ರು ಏನೋ ಕಾರ್ ತೊಗೊಂಡ್ರು ಅಥವಾ ಬೈಕ್ ತೊಗೊಂಡ್ರು, ಮನೆ ಕಟ್ಸಿದ್ರು, ಅದನ್ನು ಮಾಡ್ಕೊಂಡು ಹೋಗ್ಬಿಡೋದು. ನನಗೆ ಏನು ಬೇಕು ಅಂತ ಸ್ಲೋ ಡೌನ್ ಆಗಿ ನಾವು ಥಿಂಕೇ ಮಾಡಲ್ಲ, ಯೋಚನೆನೂ ಸಹ ಮಾಡೋದಿಲ್ಲ. ಅದಕ್ಕೆ ಮತ್ತು ಇನ್ನೊಂದು, ದೇವ್ರು ಎಲ್ಲರಿಗೂ ಅವ್ರವ್ರದೇ ಅಂತ ಮಾರ್ಗ ಕೊಟ್ಟಿರ್ತಾನಂತೆ. ಕೆಲವರು ಹೇಳ್ಬೋದು, ಗುರು ಅಷ್ಟು ಎನ್ಲೈಟ್ಮೆಂಟ್ ಅಂದರೆ ಶಿಷ್ಯನ ಕರ್ಕೊಂಡು ಹೋಗ್ಬಿಟ್ಟು ಮೋಕ್ಷ ಕೊಡಿಸ್ಬಿಡ್ಬೋದಲ್ಲ ಅಂತ. ಗುರು ದಾರಿನೇ ಬೇರೆ ಇರ್ತಂತೆ, ಶಿಷ್ಯನ ದಾರಿನೇ ಬೇರೆ ಇರುತ್ತೆ. ಅವ್ರು ಬರೀ ದಾರಿ ತೋರಿಸ್ತಾರೆ, ನೋಡಪ್ಪ ಈ ದಾರಿಲಿ ಹೋಗು, ನಿನಗೆ ಮೋಕ್ಷದ ದಾರಿ ಸಿಗುತ್ತೆ ಅಂತ. ಗುರು ದಾರಿನೇ ಬೇರೆ ಇರುತ್ತೆ. ಗುರು ಆದರೂ ಗುರು ಸಾಧನೆ ಮಾಡ್ತಾ ಇರ್ತಾರೆ, ಶಿಷ್ಯಂಗೆ ಒಂದು ದಾರಿ ತೋರಿಸಿರ್ತಾರೆ, ಆ ಸಾಧನೆಲಿ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಟು ಹಂಗೆಲ್ಲ ಮಾಡೋದು. ಎಲ್ಲರದ್ದು ಅವ್ರವ್ರದ್ದೇ ದಾರಿ ಇರುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಯಾವುದರಲ್ಲಿ ಇರುತ್ತೆ ಅನ್ನೋದು ಇರುತ್ತಂತೆ. ಅದು ಕುತ್ಕೊಂಡು ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು, ರಶ್ಶಲ್ಲಿ ಓಡೋದು ಬೇಡ, ಕುತ್ಕೊಂಡು ಆರಾಮಾಗಿ ಸ್ಲೋ ಡೌನ್ ಮಾಡಿಕೊಂಡು ಯಾವ್ದು ನನಗೆ ಬೇಕು. ಅದಕ್ಕೆ ಯೋಗದಲ್ಲಿ ಸ್ವಾಧ್ಯಾಯ, ನಮ್ಮನ್ನು ಅಧ್ಯಾಯ ಮಾಡಿಕೊಂಡು ಯಾವ್ದು ನಮಗೆ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದು ಸಿಗ್ತಾ ಇದೆ, ರಿಯಲ್ ಹ್ಯಾಪಿನೆಸ್ ಎಲ್ಲಿ ಸಿಗ್ತಾ ಇದೆ, ನಾನು ಎಲ್ಲಿದ್ದಾಗ ಎಂಜಾಯ್ ಮಾಡ್ತೀನಿ ಅದನ್ನು ನೋಡಿಕೊಂಡು ಏನಾದರೆ ಎಲ್ಲ ಒಂಥರ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಂತೂ ಎಕ್ಸ್ಪ್ಲಾಯ್ಟ್ ಮಾಡಾಕ್ಬಿಟ್ಟಿದೆ. ಅವ್ರೇನೋ ಒಂದು ಮಾಡಿದ್ರು ಅಂತ ನಾನು ಅದನ್ನು ಮಾಡಬೇಕು ಅನ್ನೋ ಥರ ಹಂಗಾಗೋಗ್ಬಿಡುತ್ತೆ. ಒಂದು ನಾನು ನೋಡಿದೆ ಸೋಷಿಯಲ್ ಮೀಡಿಯಾದು, ಆ್ಯಪಲ್ ಮುಂದೆಯಿಂದ ಫೋಟೋ, ನೀವು ನೋಡಿರ್ಬೋದು, ಪಾಪ್ಯುಲರ್ ಫೋಟೋ, ಗುಂಡಿಗಿರೋ ಚೆನ್ನಾಗಿರೋ ಆ್ಯಪಲ್ ಮುಂದೆ ಬರ್ತಾರತ್ತೆ, ಹಿಂದೆ ನೋಡ್ರೆ ಹಾಳದಾಗ ಕೊಳ್ತೋಗಿರುತ್ತೆ. ಮುಂದ್ಗಡೆ ಫೇಸ್ಬುಕ್ಕಲ್ಲೆಲ್ಲ ತೋರಿಸೋದು ಚೆನ್ನಾಗಿರೋದು, ಹಿಂದ್ಗಡೆ ಕೊಳ್ತೋಗಿರುತ್ತೆ. ಇನ್ನೊಂದು ನೀವು ಹೇಳಿದ್ದು ಗುರು ಮಾರ್ಗ ಬೇರೆ ಶಿಷ್ಯನ ಮಗ, ತುಂಬಾ ನಿಜ ಅದು. ಅಂಗುಲಿಮಾಲನ್ ಕತೆ ನಮಗೆಲ್ಲ ಗೊತ್ತೇ ಗೊತ್ತಲ್ವಾ. ಭಗವಾನ್ ಗೌತಮ್ ಬುದ್ಧರು ಹೋಗ್ತಾ ಇರ್ತಾರೆ, ಅವಾಗ ಒಂದು ದಾರಿಗೆ ಹೋಗೋದಾಗ ಜನ ಹೇಳ್ತಾರೆ, ಅದು ದಾರಿಗೆ ಹೋಗ್ಬೇಡಿ, ಅಲ್ಲಿ ಅಂಗುಲಿಮಾಲ ಅಂತ ಇದ್ದಾನೆ, ಅವನು ಎಲ್ಲರೂ ಸಾಯಿಸ್ಬಿಟ್ಟು ಅವ್ರ ಅಂಗುಲಿಗಳನ್ನ ಕಟ್ ಮಾಡಿ ಹಾರ ಹಾಕೋತಾ ಇರ್ತಾನ. ಅವ್ರು 99 ಜನನ ಸಾಯಿಸಿರ್ತಾನ ಅವನು. ಸೊ ಅದಕ್ಕೆ ಅಲ್ಲಿ ಹೋಗ್ಬೇಡಿ ಅಂತಾರೆ. ಬುದ್ಧ ಇಸ್ ಬುದ್ಧ, ಅವ್ರು ಸುಮ್ಮನೆ ಹೋಗ್ತಾರೆ, ಅದೇ ದಾರಿಗೆ ಹೋಗ್ತಾರೆ. ಅವನು ಬಂದಿದ್ದೆ ಹಿಂದೆಯಿಂದ ಬಂದು ಖಡ್ಗ ಎತ್ತಿ ಹಿಂಗೆ ಇದು ಮಾಡ್ತಾನೆ. ಅವ್ರು ಹಿಂದೆ ತಿರುಗ್ಬಿಟ್ಟು ಸುಮ್ಮನೆ ನಿಂತ್ಕೋತಾರೆ, ಏನು ಮಾಡಲ್ಲ. ಅವನು ಖಡ್ಗ ಎತ್ತಿದವನೇ, ಅವನಿಗೆ ಶಾಕ್ ಆಗೋಗುತ್ತೆ, ಇವ್ರು ಏನು ಕಿರ್ಚ್ತಾ ಇಲ್ಲ, ತಪ್ಪಿಸ್ಕೊಳ್ತಾ ಇಲ್ಲ, ನೋಡ್ತಾ ಇದ್ದಂಗೆ ಓ ಅಂತ ಕಿರ್ಚ್ಕೊಳ್ಳೋದು, ಓಡಾಡೋದು ಎಲ್ಲ ಮಾಡ್ತಾರೆ. ಸಾಯ್ಸಕ್ಕೆ ಹೋದ್ರೆ ಖಡ್ಗ ಇದೆ ಕತ್ತತ್ರ, ಸುಮ್ಮನೆ ಹಾಗೇ ಇದ್ದಾರೆ ಸ್ಥಿರವಾಗಿ. ಅವನ ಆಯುಧ ಬಿದ್ದೋಗುತ್ತೆ.
ಬಿದ್ಬಿಟ್ಟು ಅಯ್ಯೋ ಇದೇನಿದು, ನಾನು ಈ ಥರದ್ದು ನೋಡೇ ಇಲ್ವಲ್ಲ, ಎಲ್ಲರೂ ನಾನು ನೋಡೋರು ಕಿರ್ಚಿ ಕೀಗಿ ಓಡೋಡು, ನಾನು ಅಟ್ಟಿಸ್ಕೊಂಡು ಹೋಗಿ ಸಂಹಾರ ಮಾಡ್ತಿದ್ದೆ, ಇದು ಇಲ್ವೇ ಇಲ್ವಲ್ಲ, ಇದೇನು ಹೀಗೆ ಹಾಗೆ ಹೀಗೆ ಅಂತೆಲ್ಲ. ಇಷ್ಟೇ ನಮ್ಗೆ ಗೊತ್ತಿರೋದು ಕತೆ ಅಲ್ವಾ. ಅಂಗುಲಿಮಾಲ ಬದಲಾವಣೆ ಆಗೋದಾ ಯಾರಿಂದ? ಗೌತಮ ಬುದ್ಧರಿಂದ. ಅಲ್ಲಿಗೆ ಇಲ್ಲ ಆ್ಯಕ್ಚುಲಿ ಸ್ಟೋರಿ ಅದು. ಅಂಗುಲಿಮಾಲ ಬದಲಾವಣೆ ಆಗಿ ಶಿಷ್ಯವೃಂದ ಮಾಡ್ಕೊಳ್ಳಿ, ನನ್ನ ಶಿಷ್ಯವತ್ವ ತಗೊಳ್ಳಿ ಅಂತ ಅವ್ರಂತಾರೆ. ಆಯ್ತು ತಗೋತೀನಿ, ನೀನು ಅದೇ ಹಳ್ಳೀಲಿ ಇರಬೇಕು. ಅಯ್ಯೋ, ನಾನು ಅವ್ರಿಗೆಲ್ಲ 99 ಜನ ಹಳ್ಳೀಲಿ ಜನಗಳನ್ನ ದಷ್ಟಪುಷ್ಟವಾಗಿ ಮನೆ ನಡೆಸೋರ್ನ ಸಂಹಾರ ಮಾಡಿರ್ತಾನೆ ನಾನು. ಅವರು ನನ್ನನ್ನು ಬಿಡ್ತಾರ ಅಲ್ಲಿ? ಪ್ರಾಯಶ್ಚಿತ್ತ ಮಾಡಬೇಕು. ತಪ್ಪು ಮಾಡಿದ್ಯಲ್ಲ, ನಿಂಗೆ ಗೊತ್ತಾಗಿದೆ, ಈಗ ನೀನು ತಪ್ಪು ಮಾಡಿದೆ ಅಂತ ಇವಾಗ ಗೊತ್ತಾಗಿದೆ, ಪ್ರಾಯಶ್ಚಿತ್ತ ಆಗ್ಬೇಕಲ್ಲ ಅಂತ ಹೇಳಿ ಅಲ್ಲೇ ಬಿಟ್ಟು ಹೊಟ್ಟೋಗ್ತಾರಂತವ್ರು. ಗೌತಮ ಬುದ್ಧರೇನು ಬಂದು ಕರ್ಕೊಂಡೋಗಲ್ಲ ಅವ್ರನ್ನ. ನೀವು ಹೇಳಿದ್ದಾರಿ, ನೀವು ಹೇಳಿದ್ರಲ್ಲ, ಗುರು ದಾರಿ ಬೇರೆ, ಶಿಷ್ಯನ ದಾರಿ ಬೇರೆ. ಶಿಷ್ಯನ್ ನಿಂದ ಈ ದಾರಿ ಪ್ರಾಯಶ್ಚಿತ್ತ ದಾರಿ, ಅಲ್ಲಿರು ಅಂತ ಹೋಗ್ತಾರಂತೆ. ಆಮೇಲೆ ಆ ಹಳ್ಳಿಯವ್ರು ನಿನ್ಗೆ ಕ್ಷಮಿಸ್ಬೇಕು. ಆ ಹಳ್ಳಿ ನೀನು ಯಾವ ಮೋಸ ಮಾಡಿದೆ ಅವ್ರು ನಿನ್ಗೆ ಕ್ಷಮಿಸ್ಬೇಕು. ಸೊ ಇವ್ರು ಹೋಗ್ತಾರೆ ಹಳ್ಳಿಗೆ ಹೋದರೆ ಅವರೆಲ್ಲ ಕಲ್ಲಲ್ಲಿ ಹೊಡಿಯೋದು, ಇವನು ಬಂದ ಅಂತ, ಅಂಗುಲಿಮಾಲ ಬಂದ ಅಂತ ಕಲ್ಲಲ್ಲಿ ಹೊಡಿಯೋದು, ಇದು ಮಾಡೋದು ಅದು ಮಾಡೋದು ಮಾಡ್ತಾ ಇರ್ತಾರೆ. ಓದೆ ತಿನ್ನೋದು ಬರೋದು, ಮತ್ತೆ ಹೋಗೋದು, ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಹೊಡಿಯೋದು ಕಳಿಸೋದು, ಮತ್ತೆ ಹೋಗೋದು, ಮತ್ತೆ ಹೋಗೋದು, ಮತ್ತೆ ತುಂಬ ದಿನ ಆದಮೇಲೆ ಹೊಡಿಯೋದು ಬಿಡ್ತಾರಂತ. ಆದ್ರೂ ಬೈಯೋದು ಬಿಡಲ್ಲ. ಮತ್ತೆ ಹೋಗಿ 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 ಎಷ್ಟೋ ವರ್ಷ ಬೇಕಾಗತ್ತಂತ. ಆಮೇಲೆ ಕ್ಷಮಿಸ್ತಾರಂತವ್ರು. ಕ್ಷಮಿಸಿದ ಮೇಲೆ ಬುದ್ಧ ಬಂದು ಕರ್ಕೊಂಡು ಹೋಗ್ತಾರಂತ. ಇದು ಗೊತ್ತಿರಲಿಲ್ಲ ಪಾರ್ಟ್. ವೆನ್ ಐ ಕೇಮ್ ಟು ನೋ ದಿಸ್, ಇಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್. ಆ ಬುದ್ಧ ಬಂದು ಕರ್ಕೊಂಡು ಹೋದ ಎಸ್ಕೇಪ್ ಆದಂಗೆ ಆಯ್ತಲ್ಲ, ಎಸ್ಕೇಪಿಸಮ್ ಆಯ್ತಲ್ಲ. ಅಲ್ಲಿ ಅವರು ಮಾಡಲ್ಲ, ಗುರು ದಾರಿ ತೋರಿಸಿ ಕರೆಕ್ಟಾಗಿ ಅಲ್ಲಿ ಕೂಡಿಸಿ ಪ್ರಾಯಶ್ಚಿತ್ತ ಮಾಡಿ, ನಾ ತಪ್ಪು ಮಾಡಿದ್ದು ಅವ್ರು ಕ್ಷಮಿಸ್ಬೇಕು, ಆಮೇಲೆ ಬರೋದು. ನಿಜ ನಿಜ. ಬಟ್ ಅದೇ ನಾವು ಮಕ್ಕಳಿಗೆ ಇದನ್ನೆಲ್ಲ ತಿಳಿಸೋದ್ರಲ್ಲಿ ಒಂದು ಸ್ವಲ್ಪ ಹಿಂದುಳಿದು ಬಿಡ್ತೀವಿ ಅನಿಸುತ್ತೆ. ಈಗ ನೋಡಿ, ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಒಬ್ಬರು ಚೆನ್ನಾಗಿ ಹೇಳ್ತಾರೆ, ಮತ್ತು ಎಲ್ಲರೂ ಕಾಮನ್ ನಮ್ದೆಲ್ಲ ಸಿನಾರಿಯೋ ಒಂದು 90s 80s ಹೆಂಗಿತ್ತು ಅಂದರೆ ತುಂಬ ಪ್ಯಾಂಪ್ರಿಂಗ್ ಇರಲಿಲ್ಲ. ಕೊಡ್ಸಲ್ಲ ಅಷ್ಟೇ. ನೀನು ಅತಿ ಸುಸ್ತಾಗಿ ನಿದ್ದೆ ಮಾಡಿ ಏನಾರು ಮಾಡ್ಕೊ ಕೊಡ್ಸಲ್ಲ ಅಷ್ಟೇ. ಅವಾಗ ನಮ್ಗೆ ಮೈಂಡಲ್ಲಿ ಹೆಂಗೆ ಪ್ರೋಗ್ರಾಮ್ ಅಂದರೆ ಏನು ಹತ್ತದ್ರಿಂದ ಏನೂ ಸಿಗಲ್ಲ ಅನ್ನೋದೊಂದು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಡಿದೆ. ಹತ್ಕೊಂಡು ಕೂತ್ಕೊಂಡ್ರೆ ಬರಲ್ಲ, ಸಿಗಲ್ಲ. ಮಾಡಿದ್ರೆ ಕೆಲಸ ಮಾಡಬೇಕು, ಆಮೇಲೆ ಸಿಕ್ಕಿದ್ರೆ ತಗೋಬೇಕಷ್ಟೇ. ಇನ್ನು ಹತ್ಕೊಂಡು ಕೂತ್ಕೊಂಡ್ರೆ ಇವಾಗ ಏನಾಗೋಗ್ಬಿಟ್ಟಿದೆ ಅಂದರೆ, ಚಿಕ್ಕ ವಯಸ್ಸಿಂದ ಹತ್ತಿದ ತಕ್ಷಣ ಕೊಡ್ಸೋದು ಆಗಿದ ತಕ್ಷಣ ದೊಡ್ಡದಾದ್ಮೇಲೆ ಹಂಗೆ ಇದಾಗುತ್ತೆ. ತಿರ್ಗಿ ಮದುವೆ ಆಮೇಲೆ ತಿರ್ಗಿ ಅಳೋದು, ಒಂಥರ ತಾನೇ ಡಿಪ್ರೆಸ್ ಆಗಿರೋ ಥರ ಫೀಲ್ ಮಾಡುವಂಥದ್ದು. ಸೊ ಅವಾಗೇನೋ ಸಿಕ್ಕುತ್ತೆ ಅನ್ನೋ ಥರ ಆ ಥರ ಇದಾಗೋಗ್ಬಿಡ್ತಾ ಇದೆ. ಸೊ ಅದಕ್ಕಾದಷ್ಟು ಚಿಕ್ಕ ವಯಸ್ಸಿಗೆ ಈ ಥರದ ಕಥೆಗಳೆಲ್ಲ ಹೇಳ್ತು ಅಂದರೆ ತುಂಬ ಮುಖ್ಯ. ಮಕ್ಕಳಿಗೆ ಇವಾಗ ಒಂದು ಮಗು ಅಳ್ತಾ ಇದೆ ಅಂದರೆ ನಾನು ಅದೇ ಅಂತೀನಿ ಕ್ಲಾಸಲ್ಲಿ, ನೀನು ಅಳೋದು ರೆಕಾರ್ಡಿಂಗ್ ಮಾಡ್ತೀನಿ ನಾನು. ಏನೀಗ ಅಳ್ತೀಯ, ಏನು ಬೇಕು ವಿಷಯ ಹೇಳು, ಅಳೋದು ಯಾಕೆ, ನಿನ್ನ ಕಂಟ್ರೋಲ್ ಮಾಡ್ಕೊ, ಏನಕ್ಕೆ ಅಳೋದು. ಬೇರೆಯವ್ರು ಆಟ ಆಡಿಸ್ತಾರೆ, ದಿನಾಗಲೂ ಆಟ ಆಡಿಸ್ತಾರೆ. ಅವ್ರು ಆಟ ಆಡಿದ್ರೆ ನಾವು ಅದಕ್ಕೆ ಸಕಮ್ ಆಗಬಾರ್ದು. ಯಾರೋ ಒಬ್ರು ಹೇಳಿದ್ರು ಅಂತ ಸಕಮ್ ಆಗ್ಬಾರ್ದು. ನೀನು ನಿಂತ್ಕೋಬೇಕು ದೃಢವಾಗಿ, ಇಲ್ಲ ಹಿಂಗಲ್ಲ ಹಿಂಗೆ ಅಂತ ಅಲ್ವಾ. ಅವಾಗ ಹಂಗೆ ಹೇಳಿದ್ರೆ ನಗಕ್ಕೆ ಶುರು ಮಾಡ್ಬಿಡ್ತಾರೆ. ನೀನು ಅಳ್ತೀಯಾ, ಅಳು ಬೇಗ, ಮೊಬೈಲ್ ಕೊಡ್ರೆ ರೆಕಾರ್ಡಿಂಗ್ ಮಾಡ್ತೀನಿ ಅಂದರೆ, ಅಯ್ಯೋ ನಾನು ರೆಕಾರ್ಡಿಂಗ್ ಆಗ್ಬಿಟ್ರೆ ಅದು ರೆಕಾರ್ಡ್ ಆಗ್ಬಿಡುತ್ತಲ್ಲ, ಯಾವಾಗಲೂ ಇರುತ್ತಲ್ಲ, ಇಲ್ಲ ನಗಕ್ಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ನಾನು ಸಪ್ರೇಟಾಗಿ ಕರೆದು ಹೇಳ್ತೀನಿ, ನೀನು ಎಷ್ಟು ಸತಿ ಅಳ್ತೀಯ, 15 ಇವತ್ತು ಸಪ್ತಮಿ, ನಾವು 108 ಸೂರ್ಯ ನಮಸ್ಕಾರ ಮಾಡ್ತೀನಿ ಎವ್ರಿ ಸಪ್ತಮಿ ಅಂತ. ಸೊ ಸಪ್ತಮಿ ದಿವಸ ನೆಕ್ಸ್ಟ್ ಸಪ್ತಮಿ ಒಳಗಡೆ ನೀನು ಎಷ್ಟು ಸತಿ ಅತ್ತೆ ಅಂತ ಬರ್ಕೊಂಡು ಬಾ ಅಂತ. ಸೊ ಆ ಮಗುಗೆ ಏನಾಗುತ್ತೆ, ಅವೇರ್ನೆಸ್ ಬರುತ್ತೆ. ನಾನು ಇದಕ್ಕೆ ಅಳಬೇಕಾ ಅಳಬಾರ್ದಾ ಅನ್ನೋದಾರ ಯೋಚನೆ ಬರುತ್ತೆ. ಇಲ್ಲ ಬರೋದೇ ಇಲ್ಲ ಅಲ್ವಾ. ನನಗೆ ನಮ್ಮ ಸರ್ ಹೇಳಿದ್ದೆ, ನಾನು ಅಲ್ಲಿ ಹೇಳಿದ್ದು. ನೀ ಏನು ಮಾಡ್ತಾ ಇದೀಯಾ ಅದನ್ನು ನೋಟ್ ಮಾಡು. ಬೇರೆಯವ್ರು ನಿನ್ನ ಬಗ್ಗೆ ಏನೋ ಕಂಪ್ಲೇಂಟ್ ಹೇಳ್ತಿದ್ದಾರೆ, ನೀನು ಹಿಂಗೆ ನೀನು ಹಾಗೆ, ಹೆಂಡತಿ ಹೇಳ್ಬೋದು, ಅಮ್ಮ ಹೇಳ್ಬೋದು, ಅಪ್ಪ ಹೇಳ್ಬೋದು, ಏನು ಹೇಳ್ತಾ ಇದ್ದಾರೆ, ಅವ್ರು ಏನಕ್ಕೆ ಹೇಳಿದ್ರು ಅಂತ ಅವ್ರ ಮುಂದೆ ಏನಾರು ಹೇಳ್ಕೊ. ಅಟ್ಲೀಸ್ಟ್ ಸಪ್ರೇಟಾಗಿ ಆರ್ ಯು ಥಿಂಕಿಂಗ್ ಅಬೌಟ್ ಇಟ್ ಅನ್ನೋದು ಯೋಚನೆ ಮಾಡಿದ್ರೆ. ನಾನು ಸುಮಾರು ಪುರಂದರದಾಸರು ಹಾಡು ಅವ್ರು ಇವ್ರು ಹಾಡೆಲ್ಲ ಕೇಳಿದ್ರೆ ಉದ್ಧಾರ 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 ಅನ್ನೋ ವರ್ಡ್ ಕೇಳ್ತಾ ಇದ್ದೆ. ಏನು ಉದ್ಧಾರ ಅಂದರೆ ಅಲ್ವಾ, ಉದ್ಧಾರ ಅಂದ್ರೇನು, ಏನಕ್ಕೆ ಇದು ಉದ್ಧಾರಕರ್ತ ಮಮ್ಮ ಸ್ವಾಮಿ ನೀನೆ, ಉದ್ಧಾರ ಅಂದ್ರೇನು, ಉದ್ಧಾರ ಅಂದ್ರೇನು, ಇದೇ ಉದ್ಧಾರ. ಮೊದಲೇನಿದ್ದೆ, ಈಗೇನಾದೆ. ಒಂದು 6 ತಿಂಗಳಲ್ಲಿ ಒಂದು ಸ್ಮಾಲ್ ಟಾರ್ಗೆಟ್, ವೀಕ್ಲಿ ಒಂದು ಟಾರ್ಗೆಟ್, ಮಂತ್ಲಿ ಒಂದು ಟಾರ್ಗೆಟ್, 15 ಡೇಸ್ ಒಂದು ಟಾರ್ಗೆಟ್. ಏನಿಲ್ಲ, ಒಂದು ಚಪ್ಪಲಿ ಬಿಡೋದಿರ್ಬೋದು, ಒಂದು ಕೀ ಇಡೋದಿರ್ಬೋದು, ಮೊಬೈಲ್ ಚಾರ್ಜಿಂಗ್ ಇಡ್ಬೋದು. ರಾತ್ರಿ ಎಲ್ಲ ಚಾರ್ಜಿಂಗ್ ಮಾಡಿಬಿಡ್ತೀವಿ ಅಲ್ವಾ, ಹಾಕಿ ಮೊಬೈಲ್ ಹಾಳಾಗುತ್ತೆ. ಸೊ ರಾತ್ರಿನ ಮುಂಚೆನೇ ಚಾರ್ಜಿಂಗ್ ಮಾಡಿ ಚಾರ್ಜರ್ ತೆಗೆದಿಟ್ಬಿಡೋದು. ಈ ಥರದೊಂದು ಸಣ್ಣದು ಶುರು ಮಾಡ್ಕೋತಾ ಹೋದರೆ ಸ್ಲೋಲಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಉದ್ಧಾರ ಅನ್ನೋ ವರ್ಡ್. ಮತ್ತು ಇನ್ನು ಇನ್ನೊಂದು ಇದು ರಿಸೀವ್ ಮಾಡೋದು ಹೆಂಗೆ ಹೇಳೋದು,
ನಾವು ಹೇಳ್ತೀವಿ, ಬಟ್ ರಿಸೀವ್ ಮಾಡೋದು ಸರಿಯಾಗಿ ತೊಗೊಳ್ಳೋದಿಲ್ಲ. ಈಗ ಏನಂದರೆ ಎಲ್ಲ ಅತಿರೇಕಕ್ಕೆ ತೊಗೊಂಡ್ಬಿಡ್ತೀವಿ. ಇವಾಗ ಅಳು ಅನ್ನೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಸೊ ಅದೊಂದು ಬ್ಯಾಲೆನ್ಸ್ಡ್ ಆಗಿರಬೇಕು. ಇವಾಗ ಹಿಂಗೆ ಅಳಬಾರ್ದ ತಕ್ಷಣ ಅಳೋದನ್ನ ಏನೋ ಒಂಥರ ಹೇಡಿ ಅನ್ನೋ ಥರ ಹಂಗೇನಲ್ಲ. ದಟ್ಸ್ ಆಲ್ಸೋ ಒನ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್. ಅಳೋದು ಒಂದ್ಸರಿ ತಡಿ ಇಡೋದಕ್ಕಾಗೋದಿಲ್ಲ. ಒಬ್ಬರು ಚೆನ್ನಾಗಿ ಹೇಳ್ತಾಯಿದ್ರು, ಏನಪ್ಪ ಅಂದರೆ ಯೌವನದಲ್ಲಿ ಅಳೋದು ಕಲ್ತಿರ್ಬೇಕಂತೆ, ವೃದ್ಧಾಪ್ಯದಲ್ಲಿ ನಗದು ಕಲ್ತಿರ್ಬೇಕಂತೆ. ಅಂದರೆ ಅವ್ರ ಅರ್ಥ ಏನಂತ ಅಂದರೆ ಯೌವನದಲ್ಲಿ ಎಲ್ಲ ಭಾವನೆಗಳಿಗೂ ಮುಳುಗಿ ಹೇಳ್ಬಿಡ್ಬೇಕಂತೆ. ಪ್ರೀತಿ ಆಗಿರಲಿ, ಭಯ ಆಗಿರಲಿ, ದುಃಖ ಆಗಿರಲಿ, ಎಲ್ಲ ಭಾವನೆಗಳಿಗೂ ಮುಳುಗಿ ಹೇಳ್ಬೇಕಂತೆ. ವೃದ್ಧಾಪ್ಯದಲ್ಲಿ ನಾನು ಹಿಂಗಿದ್ನಲ್ಲಪ್ಪ ಅಂತ ಕುತ್ಕೊಂಡು ನಗಬೇಕಂತೆ. ನೋಡಪ್ಪ ಈ ಥರದೆಲ್ಲ ಮಾಡ್ತೀವಿ, ಬಟ್ ಎಲ್ಲ ನಶ್ವರ ಅನ್ನೋದು ತಿಳ್ಕೊಂಡಿರ್ಬೇಕು ಅಂತ. ನಮ್ದು ಒಂದ್ಸರಿ ಉಲ್ಟಾ ಆಗೋಗ್ಬಿಡ್ದೆ. ಅಳೋದನ್ನ ಒಂದು ವೀಕ್ನೆಸ್ ಅನ್ಕೊಂಡ್ಬಿಡ್ತೀವಿ. ಯಾವುದೋ ಒಂದು ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದು ಅದನ್ನೇ ಮಾಡೋದಿಲ್ಲ. ಮತ್ತು ವೃದ್ಧಾಪ್ಯದಲ್ಲಿ ಹೋದಾಗ ಅವಾಗ ಏನೆಲ್ಲ ಮಾಡ್ಬೋದಾಗಿತ್ತು, ಏನೂ ಮಾಡಲೇ ಇಲ್ವಲ್ಲ ಅನ್ನೋದು ಹತ್ಕೊಂಡು ಕೂತಿರ್ತೀವಿ. ಸೊ ಅದನ್ನೊಂದು ಸ್ವಲ್ಪ ಹೌದು, ಅದಕ್ಕೆ ಮೊದಲಿಂದನೇ ನಾವು ರೆಡಿ ಆಗಬೇಕು ಎಲ್ಲ ರೀತಿಯೂ. ಭಗವದ್ಗೀತೆ ಮೊದಲನೇ ಫಸ್ಟ್ ಚಾಪ್ಟರ್ಸ್ ಅಲ್ಲೇ ಬಂದ್ಬಿಡುತ್ತೆ. ಹುಟ್ಟತೀಯಾ, ಬೆಳೀತೀಯಾ, ಆಮೇಲೆ ವರ್ಧತೆ, ಉಪಕ್ಷೀಯತೆ ಅಂತ ದೇಹ ಬಿದ್ದೋಗುತ್ತೆ. ಸೊ ಇದಿಷ್ಟು ಆಗುತ್ತೆ. ಅದ್ರ ಮಧ್ಯೆ ಏನೇನಾಗುತ್ತೆ, ನಮ್ಮ ಸೂಕ್ಷ್ಮ ಶರೀರದಲ್ಲೂ ಎಷ್ಟೊಂದು ಇಂಪ್ರೆಷನ್ಸ್ ಹೋಗ್ತಾ ಇರುತ್ತೆ. ನಾವೇನೋ ಒಂದು ಕಲಿತೀವಿ, ಯೋಗಾಭ್ಯಾಸ ಕಲ್ತಿದ್ದೀವಿ, ಎಷ್ಟೊಂದು ಕಲಿತಾ ಇದ್ದೀವಿ. ಕಲಿಯೋದು ಇಂಪಾರ್ಟೆಂಟ್. ಆಮೇಲೆ ಕೆಲವೆಲ್ಲ ನೆನ್ಪಿಟ್ಕೋಬೇಕು, ಇದಾದ್ಮೇಲೆ ಇದು ಇಷ್ಟು ದಿವಸನೇ, ಅದಾದ್ಮೇಲೆ ಇರಲ್ಲ ಅಂತ. ಈಗ ಒಂದು ಮನೆಯೇ ಇರ್ಬೋದು, ಒಂದೇನೋ ಕಷ್ಟಪಟ್ಟು ಕಟ್ತೀವಿ, ಅಲ್ಲೇ ಇರ್ತೀವ ಯಾವ ಎಟರ್ನಲ್ಲಿ, ಯಾವಾಗಲೂ ನಮ್ಮ ಜೊತೆ ಇರೋದು ಏನು ಅಂತ. ಒಂದ್ಸತಿ ಹರಿದ್ವಾರಕ್ಕೆ ಹೋದಾಗ ಅಲ್ಲೊಬ್ರು ಆಚಾರ ಬಂದೆ. ಅವ್ರು ಅಂದ್ರು, ನಮ್ಮ ಹಿಂದೆ ಬರೋದು ಮೂರೇ ನಮ್ಮ. ಒಂದು ನಾವು ಕಲ್ತ್ ವಿದ್ಯೆ, ಒಂದು ನಾವು ಮಾಡಿರೋ ಪಾಪ ಪುಣ್ಯ, ಇನ್ನೊಂದು ನಾವು ಯಾರಿಗಾರ ಒಂದು ಹೇಳ್ಕೊಟ್ಟು ಅವ್ರು ಅದನ್ನು ಬಳಸಿದ್ರೆ ಆದ್ರೂ ಪುಣ್ಯ ಬರುತ್ತಂತ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ನಾವೇನೋ ಕಲ್ತು ಬಿಡ್ತೀವಿ, ನಾವೇನೋ ಉದ್ಧಾರ ಆಗ್ಬಿಡ್ತೀವಿ ಅಂತ ದಾರಿ ಹಿಡಿದ್ಬಿಟ್ಟೆ ಬೇರೆಯವ್ರ ಕತೆ. ಸೊ ಸಮಾಜಮುಖಿ ಆಗಿರೋದಕ್ಕೆ ಈ ಸಹಾಯ ಮಾಡುತ್ತೆ. ಸೊ ನಾವು ಮಾಡೋದ್ರಿಂದ ಬೇರೆಯವ್ರಿಗೆ ಉಪಯೋಗ ಆಗಿ ಅವರು ಇನ್ನೊಂದು 4 ಜನ ಕೇಳ್ಕೊಳ್ಳಿ. ಇವಾಗ ನಾನು ನಿಮ್ಗೊಂದು ಮುದ್ರೆ ತೋರಿಸ್ತೀನಿ, ಒಂದು ಹೃದಯ ಮುದ್ರೆ ಇಟ್ಕೊಳ್ಳಿ, ಒಂದು 15 ನಿಮಿಷ. ಈ ಹೃದಯ ಮುದ್ರೆ ಅಪಾನ ವಾಯು ಮುದ್ರೆ ಅಂತ ಅಂತೀವಿ. ಇದು ಹೃದಯಕ್ಕೆ ಒಳ್ಳೆಯದು, ಆಮೇಲೆ ಡೈಜೆಷನಿಗೆ ಒಳ್ಳೆಯದು, ವಾಯು ಕಡಿಮೆ ಆಗುತ್ತೆ ದೇಹದಲ್ಲಿ, ಓವರ್ ಇನ್ಫ್ಲಮೇಷನ್ ಎಲ್ಲ ಇದ್ರೆ ಕಡಿಮೆ ಆಗುತ್ತೆ. ಆ ಥರ ಒಂದು 15 ನಿಮಿಷ ಮಾಡೋದು, ಏನು ಕಷ್ಟ ಇದು ಮಾಡೋದು, ವಾಕಿಂಗ್ ಮಾಡ್ತಾ ಮಾಡೋದು. ನನಗೆ ನಮ್ಮ ಸರ್ ಹೇಳ್ಕೊಟ್ರು, ನಾನೊಬ್ರಿಗೆ ಹೇಳ್ಕೊಡ್ತೀನಿ, ಅವ್ರು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ. ಸೊ ಏನೋ ಒಂದು ಸಣ್ಣ ಬದಲಾವಣೆ ಆಯ್ತಲ್ಲ ಅವ್ರ ಲೈಫಲ್ಲಿ ಅಲ್ವಾ. ಆ ಕಡೆ ಫೋಕಸ್ ಮಾಡ್ತಾ ಹೋದರೆ ಈ ವೇಗ ಎಲ್ಲ ಕಡಿಮೆ ಆಗುತ್ತೇನೋ ಅನ್ಸುತ್ತೆ. ಇವು ನಾವು ಇಷ್ಟೇ ಜನನ ರೀಚ್ ಆಗಿರೋದು, ಇನ್ನೊಂದು 4 ಜನಕ್ಕೆ ಹೋಗ್ಬೇಕು. ಅವ್ರಿಗೆಲ್ಲ ಹೇಳೋದು, ನೀವೆಲ್ಲ ನೀವು ಕಲ್ತ್ಕೊಳ್ಳಿ, ನೀವು ಏನಾರ ಕೋರ್ಸ್ ಮಾಡಿ, ನೀವು ಮುಂದೆ ತೊಗೊಂಡು ಹೋಗಿ. ನಮ್ಮ ಕಾಲೇಜ್ ನರ್ಸಿಂಗ್ ಕಾಲೇಜ್, ಆ ಮಕ್ಕಳಿಗೆಲ್ಲ ಹೇಳ್ತಿರ್ತೀನಿ, ನೀವೆಲ್ಲ ದೇಶ ವಿದೇಶಕ್ಕೆ ಹೋಗ್ತೀರಾ, ಅಲ್ಲೆಲ್ಲ ಇದನ್ನು ಸ್ಪ್ರೆಡ್ ಮಾಡಿ. ಯಾರೋ ಒಬ್ರಿಗೆ ಉಪಯೋಗ ಆದರೆ ಒಳ್ಳೇದಲ್ವಾ. ಮತ್ತು ಇದೆಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಇನ್ನೊಂದು ತುಂಬ ಮುಖ್ಯವಾಗಿರೋದು ಅಂದರೆ ಭ್ರಮರಿ ಪ್ರಾಣಾಯಾಮ. ನಮ್ಮಲ್ಲಿ ಏನು ವೇಗ ಇದೆ, ವೇಗ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ, ಮಲ್ಟಿ ಟಾಸ್ಕಿಂಗ್. ಈ ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ಸ್ಪೀಡ್ ಕಡಿಮೆ ಆಗುತ್ತೆ. ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸುಮ್ಮನೆ ಆ ಮಾತಿನಲ್ಲಿ ಅದನ್ನು ತೊಗೊಂಡು ಬಂದೆ. ಸೊ ಒಂದು ಕಾರ್ ಫಾಸ್ಟಾಗಿ ಹೋಗ್ತಾ ಇದೆ, ಹಂಪ್ ನೋಡಿದ ತಕ್ಷಣ ಏನು ಮಾಡ್ತೀವಿ, ಬ್ರೇಕ್ ಹಾಕ್ತೀವಿ. ಅದೇ ಆಗೋದು ಭ್ರಮರಿ ಪ್ರಾಣಾಯಾಮಲ್ಲಿ. ಯಾವುದೋ ಒಂದು ನಮ್ಮದು ಥಾಟ್ ಪ್ರೊಸೆಸ್ ನಿಂತೋಗ್ಬಿಡಲ್ಲ, ಝೀರೋ ಆಗಿಬಿಡಲ್ಲ. ಇಟ್ ವಿಲ್ ಸ್ಲೋ ಡೌನ್ ಆದಾಗ ಏನಾಗುತ್ತೆ ಹೇಳಿ, ಕೋಪ ಬಂದಾಗೆಲ್ಲ ಸೈಕ್ಯಾಟ್ರಿಸ್ಟ್ ಅವರೆಲ್ಲ ಹೇಳ್ತಾರಲ್ಲ, ಕೌಂಟ್ 10 to 1 or 1 to 10. ಅವು ನಿಮ್ಮ ಕೋಪದ್ದು ಮಾತಾಡ್ಬೇಕಾರೆ ಯೋಚನೆ ಮಾಡಿ ಮಾತಾಡಿ, ಆ ಸ್ಲೋನೆಸ್ ಕ್ರಿಯೇಟ್. ಅದೇ ಆಗೋದಿಲ್ಲ ಭ್ರಮರಿಲಿ. ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಏನೇನೋ ಮಾತಾಡೋದು, ಆಮೇಲೆ ಏನೋ ಒಂದು ಇಂಪಲ್ಸಿವ್ ಆಗಿ ಮಾಡೋದು ಅಲ್ವಾ, ಇಂಪಲ್ಸಿವ್ನೆಸ್ ಎಲ್ಲ ಕಡಿಮೆ ಮಾಡೋದಕ್ಕೆ ಈ ಪ್ರಾಣಾಯಾಮ ತುಂಬ ಹೆಲ್ಪ್ ಮಾಡುತ್ತೆ. ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಅಂದರೆ ಏನು ಅಂದರೆ ಹೆಣ್ಣು ದುಂಬಿ, ಡ್ರ್ಯಾಗನ್ ಬಿ ಅಂತಂತಾರೆ, ಅಥವಾ ಜೇನು ಹುಳ ಅಂತೀವಿ. ಹನಿ ಬೀಕ್ಕಿಂತ ದೊಡ್ಡದಿರುತ್ತಲ್ಲ ಬ್ಲ್ಯಾಕ್, ಅದು ಡ್ರ್ಯಾಗನ್ ಬಿ ಅಂತಾರೆ. ನಮ್ಮಲ್ಲಿ ದುಂಬಿ ಅಂತೀವಿ. ಆ ಫೀಮೇಲ್ ಹನಿ ಬಿ ಸೌಂಡ್, ಅದು ಹೂವದ ಮೇಲೆ ಹೇಗೆ ಅದು ಹಾರ್ತಾ ಇರುತ್ತೆ ಆವಾಗ ಮಾಡೋ ನಾದ. ಈ ನಾದನ ನಾವು ಮಾಡಿದ್ರೆ ನಮ್ಮ ಮೆದುಳು ನಿಧಾನ ಆಗುತ್ತಂತ ಯಾರು ಮಾಡಿದ್ದು? ಒಂದ್ಸತಿ ಯೋಚನೆ ಮಾಡಿದ್ರೆ ಋಷಿಗಳು ಎಲ್ಲ ಮಾಡಿ ಅನುಭವಿಸಿ ನೋಟ್ ಮಾಡಿಟ್ಟಿದ್ದಾರೆ. ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಕಷ್ಟನಾ? ಅಲ್ವಾ? ಒಂದು 5 ನಿಮಿಷ ನಾವು ಅದು ಮಾಡಿ 10 ನಿಮಿಷ ಮಾಡೋದು, ಅದರೊಳಗಡೆ ಷಣ್ಮುಖಿ ಮುದ್ರೆಯಲ್ಲಿ ಮಾಡೋದು, ಆದಿ ಮುದ್ರಲ್ಲಿ ಮಾಡೋದು, ಜ್ಞಾನ ಮುದ್ರಲ್ಲಿ ಮಾಡೋದು, ನಾಲ್ಗೆ ಮೇಲ್ಮುಖವಾಗಿ ಇಟ್ಕೊಂಡು ಮಾಡೋದು, ಈ ಥರ ಸುಮಾರು ಟೆಕ್ನಿಕ್. ಅದೇ ನಾದಾನೆ ಮಾಡಿದಾಗ ಮೆದುಳು ಇದಾಗುತ್ತೆ. ಯಾರ ಬಗ್ಗೆನೋ ಮಾತಾಡಿ, ಯಾವುದೋ ಒಂದು ನ್ಯೂಸನ್ನ ಯಾರೋ ಏನೋ ಮಾಡಿರ್ತಾರೆ, ಅದೊಂದು 25 ದಿನ 30 ದಿನ ತೋರಿಸ್ತಾರೆ ಬೇರೆ ನ್ಯೂಸ್ ಸಿಕ್ಕೋ ತನಕ. ನೀವು ಅದನ್ನೇ ನೋಡ್ತಾ ಮತ್ತು ನಾನು ಕೇಳ್ತೀನಿ, ಏನು TV ನೋಡ್ತಾನೆ ಇರ್ತಿರಲ್ಲ, TV ಓಡ್ತಾನೆ ಇದೆಯಲ್ಲ,
ಅಯ್ಯೋ ಸುಮ್ಮನೆ ಹಾಕಿರ್ತೀವಿ ಮೇಡಮ್ ಅದು ಅದೇನು ನಾವು ನೋಡಲ್ಲ ಅಂದ್ರೆ ಆಫ್ ಮಾಡಿ ಅಲ್ವಾ. ನೋಡಲ್ಲ ಅಂದಮೇಲೆ ಯಾಕೆ ಹಾಕಿದ್ದೀರಾ? ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಯು ಆರ್ ರಿಸೀವಿಂಗ್ ಸಮಥಿಂಗ್ ಫ್ರಮ್ ಇಟ್ ಅಲ್ವಾ. ರಿಸೀವ್ ಮಾಡ್ತಾ ಮಾಡ್ತಾ ಅದು ನಿಮ್ಮ ಮೇಲೆ ಎಫೆಕ್ಟ್ ಆಗಲ್ಲ ಅಂದರೆ ಸಾಧ್ಯನಾ? ಸಿಂಪಲ್. ಎಲ್ಲ ಕಡೆ ಬಿಸಿ ಬಿಸಿ ಇರುತ್ತೆ, ಬಿಸಿಲಿಗೆ ಹೋಗಿರ್ತೀರ. ನಾನು ಸುಮ್ಮನೆ ಹೋದೆ ನನಗೆ ಬಿಸಿಲು ಎಫೆಕ್ಟ್ ಆಗಲ್ಲ ಅಂದಂಗೆ ಆಯ್ತಲ್ಲ, ಅದು ಹಾಗೆ ಆಗುತ್ತೆ. ಇಟ್ ವಿಲ್ ಎಫೆಕ್ಟ್. ಸೊ ವೆರಿ ಇಂಪಾರ್ಟೆಂಟ್. ಮನೇಲಿ ಮಗು ಇದ್ದಾಗ ಟಿ ವಿ ಏನು ಹಾಕಿದ್ದೀವಿ, ನೀವು ಮೊಬೈಲಲ್ಲಿ ಏನು ನೋಡ್ತಾ ಇರ್ತೀರ, ಆ ಮೊಬೈಲಲ್ಲಿ ನಾವು ಸ್ಕ್ರಾಲ್ ಮಾಡಿ ಅಲ್ಲೇ ಇಟ್ಟಿರ್ತೀವಿ, ಮಗು ಹಂಗೆ ಸ್ಕ್ರಾಲ್ ಮಾಡತ್ತಲ್ಲ, ಇಟ್ ವಿಲ್ ಟೇಕ್ ಇಟ್ ಓವರ್ ಅಲ್ವಾ. ಸೊ ಇನ್ನೊಂದು ಕತೆ, ಇದು ಗೊತ್ತಿರೋದೆ ಬಟ್ ರಿಲೆವೆಂಟ್ ಅನ್ನಿಸ್ತಾ ಇದೆ. ಒಂದು ತಂದೆ, ವಯಸ್ಸಾಗೋಗಿರೋ ತಂದೆ, 90-95 ವರ್ಷ ಆಗೋಗಿರುತ್ತೆ. ಸುಮ್ಮನೆ ಮನೇಲಿ ಕೂತಿರ್ತಾರೆ. ಹೆಂಡತಿ ಹೇಳ್ತಾಳೆ ನಂಗೆ ಆಗಲ್ಲ ಇವ್ರು ನೋಡ್ಕೊಳ್ಳೋಕೆ. ಅದಕ್ಕೆ ಹೋಗಿ ಹೂತಾಕ್ಬಿಟ್ಟು ಬಂದ್ಬೇಡ ಅಂತ ಮಗ ಹೋಗ್ತಾನೆ ಗಾಡೀಲಿ ಕೂಡಿಸ್ಕೊಂಡು. ಹಿಂದೆ ಚಿಕ್ಕದ ಮಗು, ಮಗು ಅವನ ಮಗು ಓಡ್ ಬರುತ್ತೆ. ಅದನ್ನು ಬೇಡ ಬೇಡ ಅಂದ್ರೂ ಬರುತ್ತೆ, ಹಠ ಗೊತ್ತಲ್ಲ ಮಕ್ಳ ಹಠ. ಕರ್ಕೊಂಡು ಹೋಗ್ತಾನೆ, ಹಳ್ಳ ಎಲ್ಲ ಅಗಿತಾನೆ. ಆಗಿದ್ಮೇಲೆ ಅಪ್ಪನ ಒಳಗೆ ಹಾಕಿ ಮಣ್ಣು ಹಾಕ್ಬೇಕಂತ ಒಂದು ಪ್ಲ್ಯಾನು. ಬದುಕಿದ್ದಾರೆ ಫುಲಿ ಲೈಫಲ್ಲಿರೋರ್ನ. ಎಷ್ಟು ಕ್ರೌರ್ಯ ನೋಡಿ. ಮನೇಲಿ ಎಲ್ಲೋ ಯಾವುದೋ ಏನೇನೋ ಅಂತೀವಲ್ಲ, ಅಲ್ಲ ಮನೇಲಿ ಇಲ್ಲೇ ನಡೀತಾರತ್ತೆ ಹಳ್ಳೀಲಿ. ಆಮೇಲೆ ಅಗದ್ಬಿಟ್ಟು ಇದನ್ನ ಏನಂತೀವಿ, ಸೆನಕೆನ ಪಕ್ಕಕ್ಕಿಟ್ಟು ತಂದೆನೇ ಎಬ್ಸಕ್ಕೆ ಹಳ್ಳದಿಂದ ಹೊರಗೆ ಬರ್ತಾನವನು. ಬಂದಿದ ತಕ್ಷಣ ಆ ಮಗು ಆ ಸೆನಕೆ ಎತ್ಕೊಳ್ಳುತ್ತೆ. ಯಾಕಪ್ಪ ಅಂದರೆ, ಅಪ್ಪ ನೀನ್ ವಯಸ್ಸಾದ್ಮೇಲೆ ನಾನು ಹಿಂಗೆ ಮಾಡ್ಬೇಕಲ್ವಾ ಅನ್ನೋದು. ನಿಜ, ಹಂಗ ಎಲ್ಲ ಗಮನಿಸ್ತಾರೆ ಮಕ್ಕಳು. ಖಂಡಿತ ಅದೇ ಮಾಡೋದು. ಬೇರೆ ಹೆಂಗ್ ಮಾಡ್ಬಿಡುತ್ತೆ? ಹೆಂಗ್ ಮಾಡುತ್ತೆ ಬೇರೆ? ಹೌ ಕ್ಯಾನ್ ಇಟ್ ಡೂ? ಇಟ್ ಇಸ್ ಯೋರ್ ವರ್ಲ್ಡ್. ಆಮೇಲೆ ಅದು ಇನ್ನೊಂದು ವರ್ಲ್ಡ್ ಕ್ರಿಯೇಟ್ ಮಾಡುತ್ತೆ. ಇದನ್ನೇ ಮಾಡುತ್ತಲ್ಲ ರೆಪ್ಲಿಕಾ. ನಿಜ ನಿಜ. ಇದೇನೋ ಬೇರೆ ಮಾಡಿಬಿಡಲ್ಲ. ಸೊ ಭಾಳ ಹುಷಾರಾಗಿರ್ಬೇಕು ನಾವು. ನಾನು ಎಷ್ಟೊಂದು ಸತಿ ಅಯ್ಯೋ ಹಿಂಗೆ ಅನ್ಬಾರ್ದಾಗಿತ್ತಲ್ಲ ಆವಾಗ, ಹಿಂಗೆ ಅನ್ಬಾರ್ದಾಗಿತ್ತಲ್ಲ ಇವಾಗ ಅನ್ಸುತ್ತೆ. ಇಷ್ಟೆಲ್ಲ ಗೊತ್ತಿರಲಿಲ್ಲ ಅವಾಗ, ಮಕ್ಕಳು ಚಿಕ್ಕವರಿದ್ದಾಗ. ಎಷ್ಟು ಗೊತ್ತಿತ್ತೋ ಅಷ್ಟು ಬೆಳೆಸಿದ್ದೀವಿ. ಮುಂಚೆನೆ ತಿಳ್ಕೊಂಬಿಟ್ರೆ ಒಂದು ಸಂಬಡಿ ಇಸ್ ಪ್ರೆಗ್ನೆಂಟ್ ಅಂದಾಗ ಅದು ತುಂಬ ಮುಖ್ಯವಾಗಿರೋ ಘಟ್ಟ. ಆವಾಗ ತಾಯಿ ಹೇಗೆ ನಡ್ಕೋತಾಳ, ಅದು ಮಗು 90% ಮಗು ಹೊಟ್ಟೆ ಒಳಗಡೆನೆ ಬೆಳೆದು ಬಿಡುತ್ತಂತೆ. ಪ್ರೆಗ್ನೆನ್ಸಿಲೆಲ್ಲ ಅವಾಗ ತುಂಬ ಹುಷಾರಾಗಿರ್ಬೇಕು. ಏನೇನೋ ನೋಡೋದು, ಏನೇನೋ ಕೇಳೋದು, ಬೇಡದಿರೋದೆಲ್ಲ ಮಾಡೋದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಮಗು ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಆಮೇಲೆ ಆ ಮಗು ಬದುಕಿರೋಷ್ಟು ದಿವಸ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಭಾಳ ಇದು ಸೈಕೋಥೆರಪಿಲೆಲ್ಲ ತುಂಬ ಹೇಳ್ತಾರೆ. ತುಂಬ ವಿಷಯ ಇದೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ. ಸೊ ಅದಕ್ಕೆ ನಾವು ಯಾರೇ ಆಗಲಿ ಕಿವಿಗೆಲ್ಲ ಒಳ್ಳೇದು ಬೀಳಬೇಕು. ಒಂದ್ಸತಿ ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಭದ್ರಂ ಕರ್ಣೇ ಭೀಷ್ಣು ಯಾಮದೇವ, ಆ ಮಂತ್ರ ಕೇಳಿಸ್ತಾ ಅರ್ಥ ಕೇಳಿದೆ. ಭದ್ರಂ ಕರ್ಣೆ, ಕಿವಿ ಒಳ್ಳೇದು ಬೀಳಲಿ ಅಂತ ಕೇಳಿದೆ. ಏನಿದು ಮಂತ್ರ, ಇದು ಇಷ್ಟು ಚೆನ್ನಾಗಿದೆ, ಇದು ಪೂರ್ತಿ ತಿಳ್ಕೊಬೇಕು. ಇದ್ರೊಳಗೆ ಎಲ್ಲಿದೆ, ಇದು ಯಾವ್ದ್ರೊಳಗಿದೆ, ಯಾರು ಹೇಳ್ತಾರ್ರಿ? ಗೂಗಲ್ ಮಾಡಿದ್ರೆ ನಮಗೆ ಭದ್ರಾ ಅನ್ನೋದೇನು ನೆನಪಿರುತ್ತೆ. ಭದ್ರಾ ಅಂದ ತಕ್ಷಣ 10 ಮಂತ್ರ ಬರುತ್ತೆ. ಯಾವ ಮಂತ್ರ ಅಂತ ನಮ್ಗೆ ಗೊತ್ತಾಗಲ್ವ. ಫಸ್ಟ್ ಆಫ್ ಆಲ್ ನಮಗೆ ಮಂತ್ರನೇ ಫುಲ್ ಗೊತ್ತಿಲ್ಲ ಅಂತ ತಲೆಯಲ್ಲಿ ಯೋಚನೆ ಬಂದು 1 ವಾರಕ್ಕೇನೆ ನಮ್ಮ ಸರ್ ಮುಂಡಕ ಉಪನಿಷತ್ ಅಂತ ಹಿ ವಿಲ್ ಬಿ ಗಿವಿಂಗ್ ಅ ಟಾಕ್ ಅದನ್ನೇ ಶುರು ಮಾಡಿದ್ರು. ಅದ್ರ ಮೊದಲನೇ ಶ್ಲೋಕದ ಇದು ಪೂರ್ತಿ ಶ್ಲೋಕ ಸಿಕ್ತು ನನಗೆ. ಅವಾಗ ನಂಗೆ ಆಶ್ಚರ್ಯ ಆಯ್ತು. ನಾನು ಕಲ್ತ್ಕೋಬೇಕು ಅಂದಿದ ತಕ್ಷಣ ಇದು ಸಿಕ್ತಲ್ಲ. ನಾನು ಅದು ಸರಿಗೆ ಫೋನ್ ಮಾಡಿ ಹೇಳಿದೆ, ಸರ್ 5 ಸತಿ ಫುಲ್ ವಿಡಿಯೋ ಕೇಳಿದೆ ಅಂತ. ಸೊ ಒಳ್ಳೇದೇ ಕಿವಿಗೆ ಬೀಳಲಿ, ನನ್ನ ಕೈಯಿಂದ ಒಳ್ಳೆ ಕೆಲಸ ಆಗಲಿ, ನನ್ನ ಬಾಯಿಂದ ಒಳ್ಳೆ ಅದು ಇದಾಗಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಯಾವ್ದು ಜಾತಿಗೆ ಸಂಬಂಧಪಟ್ಟಿದೆ, ಯಾವ ದೇವ್ರಿಗೆ ಸಂಬಂಧಪಟ್ಟಿದೆ. ನನ್ನ ಕಿವಿ ಒಳ್ಳೇದು ಬೀಳಲಿ ಅನ್ನೋದು ಯೂನಿವರ್ಸಲ್ ನಾಲೆಡ್ಜ್ ಅಲ್ವಾ. ಇದು ಮುಂಡಕ ಉಪನಿಷತ್ತಲ್ಲಿದೆ. ಆಮೇಲೆ ನಮ್ಮ ದೇಶದ ಚಿಹ್ನೆ ಲಾಂಛನ ಏನು ಹೇಳ್ತೀವಿ, ಆ ಸಿಂಹದ್ದು ಕೆಳಗಡೆ ಒಂದು ಸ್ಲೋಗನ್ ಇರುತ್ತಲ್ಲ, ಅದೇನು ಹೇಳಿ? ಸತ್ಯಮೇವ ಜಯತೆ. ಅದು ಎಲ್ಲಿಂದ ತಗೊಂಡಿರೋದು? ಮುಂಡಕ ಉಪನಿಷತ್ತೆ, ಸತ್ಯಮೇವ ಜಯತೆ ಅಲ್ಲಿಂದ. ಆಮೇಲೆ ನಿಮಗೆ ತೈತ್ತರೀಯ ಉಪನಿಷತ್ತು ಯಾವ್ದಾರ ಶ್ಲೋಕ ಗೊತ್ತಾ, ಮಂತ್ರ ಗೊತ್ತಾ? ಖಂಡಿತ ಗೊತ್ತು ನಿಮಗೆ. ಅದು ತೈತ್ತರೀಯ ಉಪನಿಷತ್ ಅಂತ ಗೊತ್ತಿಲ್ಲ. ಇದು ಅಸತೋಮ ಸದ್ಗಮಯ ಅದು. ಆಮೇಲೆ ಇದು ಇನ್ನೊಂದು ಫೇಮಸ್ ಶ್ಲೋಕ, ಅಸತೋಮ ಸದ್ಗಮಯ ಬೃಹದಾರಣ್ಯಕ ಉಪನಿಷತ್ ಅನ್ಸುತ್ತೆ. ಸಹನಾವವತು ತೈತ್ತರೀಯ ಉಪನಿಷತ್ತು. ನೋಡಿ, ಉಪನಿಷತ್ತೆಲ್ಲ ನಮಗೆ ಗೊತ್ತಿದೆ, ಆದರೆ ಅದು ಉಪನಿಷತ್ ಅಂತ ಗೊತ್ತಿಲ್ಲ. ವೇದದ್ದು ಯಾವ್ದಾರು ಒಂದು ಹೇಳಿ, ಋಗ್ವೇದದ್ದು ಏನಾರ ಒಂದು ಹೇಳಿ. ಗೊತ್ತಿಲ್ಲ ಅನ್ಸತ್ತಲ್ವಾ? ಗಾಯತ್ರಿ ಮಂತ್ರ ಋಗ್ವೇದದ್ದು, ಓಂ ಭೂರ್ಭುವ ಸ್ವಹ, ಯಾರಿಗೂ ಗೊತ್ತಿಲ್ಲ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಅದು ಋಗ್ವೇದದ್ದು. ಆಮೇಲೆ ರಾಮಾಯಣ ಮಹಾಭಾರತ ಮಾಡಿದ್ವಿ. ಭಾಗವತದೊಂದು ಹೇಳಿ. ಭಾಗವತ ಅಂದ್ರೇನು ಅನ್ಸುತ್ತಲ್ವಾ? ಭಗವದ್ಗೀತೆ ಎಲ್ರಿಗೂ ಗೊತ್ತು. ಭಾಗವತ ಅಂದ್ರೇನು?
ಕೃಷ್ಣಂದು ಸ್ಟೋರೀಸ್ಗಳು. ಕೃಷ್ಣ ಅಷ್ಟೇ ಅಲ್ಲ, ಇವಾಗ ಏನಾಗುತ್ತೆ 18 ಪುರಾಣಗಳು, ಇದು ಮಹಾಭಾರತ ಬರೀತಾರೆ ವೇದವ್ಯಾಸರು, ವೇದಗಳನ್ನ ವಿಂಗಡಣೆ ಮಾಡ್ತಾರೆ, ಮಹಾಭಾರತ ಬ್ರಹ್ಮಸೂತ್ರ ಬರೀತಾರೆ, ಆಮೇಲೆ ಮಹಾಭಾರತ ಬರೀತಾರೆ, ಬರೆದ್ಮೇಲೆ ಬೇಜಾರಾಗಿ ಕೂತಿರ್ತಾರೆ. ಆವಾಗ ಏನಕ್ಕೆ ಬೇಜಾರು ಅಂತ ನಾರದ್ರು ಬಂದು ಕೇಳಿದಾಗ ಏನೋ ಕಂಪ್ಲೀಟ್ ಅನ್ನಿಸ್ತಿಲ್ಲ ಅಂತ. ಅದಕ್ಕೆ ಅವ್ರು ಅಂತಾರೆ, ನೀನು ಎಲ್ಲ ಬರದೆ ಮಹಾಭಾರತದಲ್ಲೂ ಕೃಷ್ಣ ಹೊಸ ಕ್ಯಾರೆಕ್ಟರ್, ಅವನ ಬಗ್ಗೆ ನೀನು ಬರೆದಿಲ್ಲ, ಅದಕ್ಕೆ ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬರಿ ಅಂತ ಹೇಳ್ತಾರೆ. ಆವಾಗ ಅವರು ಭಾಗವತ ಪುರಾಣ ಬರೀತಾರೆ. ಭಾಗವತ ಪುರಾಣ ಅಂದರೆ ವಿಷ್ಣುವಿನ 24 ಅವತಾರಗಳು ಬರುತ್ತೆ, ಎಲ್ಲ ಬರುತ್ತೆ. ಮೋಹಿನಿ ಎಲ್ಲ ದಶಾವತಾರದ ಇಲ್ಲ ಅಲ್ವಾ? ಮೋಹಿನಿ ಅವತಾರ, ಕಪಿಲ, ವೃಷಭದೇವ ಅನ್ನೋನ್ನೇ ಆಮೇಲೆ ಬೌದ್ಧ ಧರ್ಮಕ್ಕೆ ಇದು ಜೈನ ಧರ್ಮಕ್ಕೆ ಹೋಗ್ತಾರೆ ವೃಷಭದೇವ, ಅವರು ಫಸ್ಟ್ ಫಾಲೋವರ್ ಆಗ್ತಾರೆ. ಆ ಥರ ಎಲ್ಲ 24 ಬರೀತಾರೆ ಅವರು. ಭಾಗವತ ಪುರಾಣ. ಏನಕ್ಕೆ ಭಾಗವತದ ಬಗ್ಗೆ ಹೇಳಿದೆ? ಭಾಗವತದೊಂದು ಶ್ಲೋಕ ನಮಗೆ ಗೊತ್ತಿಲ್ಲ ಅನ್ಕೋತೀವಿ. ಯೂಶಲಿ ವಿ ಥಿಂಕ್ ವಿ ಡೋಂಟ್ ನೋ, ಎವ್ರಿಬಡಿ ನೋಸ್. ಹರೇ ರಾಮ 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 ಹರೇ ಹರೇ, ಎಲ್ರಿಗೂ ಗೊತ್ತಲ್ವಾ? ಹರೇ ಕೃಷ್ಣ. ಅದು 12ನೇ ಸ್ಕಂದದ್ದು, ಅದ್ರೊಳಗಡೆ ಬಂದಿದೆ. ಅದು ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ, ಅದೆಲ್ಲ ಮಧ್ಯ ಶ್ಲೋಕಗಳ ಕಾಂಡಗಳಲ್ಲಿ ಸ್ಕಂದಗಳಲ್ಲಿ ಬರುತ್ತೆ. ಕೃಷ್ಣ ಒಂದೇ ಅಲ್ಲ, ಇಷ್ಟೊಂದು ಶ್ಲೋಕಗಳು ನಮಗೆ ಗೊತ್ತಿದೆ, ಅದು ಅದ್ರದ್ದು ಅಂತ ಗೊತ್ತಿಲ್ಲ. ಆಮೇಲೆ ಇದು ಅಷ್ಟೇ, ಇಷ್ಟೊಂದಿದೆ ಈ ಥರ ವಿಚ್ ಎವ್ರಿಬಡಿ ನೋಸ್, ಬಟ್ ವಿ ಡೋಂಟ್ ನೋ ದಟ್ ಇಟ್ ಇಸ್ ಫ್ರಮ್. ನಿಜ, ಎಷ್ಟು ಚೆನ್ನಾಗಿದೆ ಎಲ್ಲನೂ. ಇದೊಂಥರ ನಮ್ಮ ಸ್ಕ್ರಿಪ್ಚರ್ಸ್ಗಳು, ನಮ್ಮ ಹಳೆ ಪುರಾಣಗಳು, ಇದೆಲ್ಲನೂ ಒಂಥರ ಬ್ಲೂ ಪ್ರಿಂಟ್ ಥರ. ಸೊ ಇದು ನಮಗೆ ದೇಹ ಹಂಗೆ ಸಿಕ್ಬಿಡುತ್ತೆ. ಬಟ್ ಇದನ್ನ ಹೆಂಗೆ ಯೂಸ್ ಮಾಡ್ವಿ, ದೇಹ ಮತ್ತು ನಮ್ಮ ಇಡೀ ದೇಹ ಬರೀ ಫಿಸಿಕಲ್ ಬಾಡಿ ಎಲ್ಲ, ನಾವು ಬರ್ತೀವಲ್ಲ ಎಲ್ಲಿಂದ ಬಂದ್ವಿ ಏನು ಎಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಸೊ ಇದೊಂದು ಬ್ಲೂ ಪ್ರಿಂಟ್ ಆಲ್ರೆಡಿ ಎಲ್ಲ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಅದನ್ನು ಸ್ವಲ್ಪ ತಿಳ್ಕೊಂಡು ಚಿಕ್ಕ ವಯಸ್ಸಲ್ಲೇ ಗೊತ್ತಾಗೋಗ್ಬಿಟ್ರೆ, ಸೊ ಈ ಲೌಕಿಕವಾಗಿ ಇಷ್ಟೊಂದು ಮುಳುಗಿ ಹಿಂಸೆ ಪಡೋದು ಒಂದು ಸ್ವಲ್ಪ ಕರೆಕ್ಟ್ ಮಟ್ಟಿಗೆ ಕಡಿಮೆ. ಈಗ ಭಗವದ್ಗೀತೆ ಯಾರಿಗೆ ಹೇಳಿದರು? ಭೀಷ್ಮಾಚಾರ್ಯರು ಇದ್ರು, 800 ವರ್ಷ ಅಂತಾರೆ. ಎಷ್ಟು ನಂಬ್ತೀರಾ ಎಷ್ಟು ಬಿಡ್ತೀರಾ ಸೆಕೆಂಡ್ರಿ. ಪ್ರೈಮರಿ 800 years ಓಲ್ಡ್. ದ್ರೋಣಾಚಾರ್ಯರು ಇದ್ರು, ವಯಸ್ಸಾಗಿರೋರು. ಅವ್ರಿಗೆ ಯಾರಿಗೂ ಹೇಳಲ್ವಲ್ಲ. ಭಗವದ್ಗೀತಾ ವಾಸ್ ಟೋಲ್ಡ್ ಟು ಅ ಯೂತ್ ಲೈಕ್ ಅರ್ಜುನ. ಅಂದರೆ ಯೂತ್ ತಿಳ್ಕೊಳ್ಬೇಕಾಗಿರೋದು. ಸೊ ಲೈಫ್ ಲೀಡ್ ಮಾಡೋಕೆ ಈಸಿ ಆಗುತ್ತೆ. ಅವನಂತ ನನ್ನ ಕೈಲಿ ಆಗಲ್ಲಪ್ಪ, ಈ ಯುದ್ಧ ಮಾಡೋಕ್ಕಾಗಲ್ಲ, ಅಲ್ಲಿರೋರೆಲ್ಲ ನಮ್ಮವರು, ಅವ್ರನ್ನೆಲ್ಲ ಸಾಯಿಸಿ ಆ ರಾಜ್ಯ ಕಿಮ್ನೇನು ರಾಜ್ಯೇನೋ ಗೋವಿಂದ, ಈ ರಾಜ್ಯ ಇಟ್ಕೊಂಡು ಏನು ಮಾಡಲಿ, ಎಲ್ಲರೂ ಇದು ಸತ್ತ ಮೇಲೆ ನಾನು ತೊಗೊಂಡು ಏನು ಮಾಡಲಿ, ನಕಾಂಕ್ಷೆ ವಿಜಯಂ ಕೃಷ್ಣ, ನನಗೇನು ಬೇಡ, ವಿಜಯನೂ ಬೇಡ, ಏನು ಬೇಡ, ನಾನು ಹೋಗಿ ಕಾಡಲ್ಲಿ ಇದ್ಬಿಡ್ತೀನಿ. ಅವನಂತಾನೆ, ಹೌದಪ್ಪ ಕಾಡಲ್ಲಿ ಇರ್ತೀಯ, ಕಾಡಲ್ಲಿ ನೀನು ತಪಸ್ ಮಾಡ್ತಾ ಇರ್ತೀಯ, ಭಿಕ್ಷೆ ಬೇಡ್ಕೊಂಡೇ ಇರ್ತೀಯ. ಯಾವುದೋ ಒಂದು ಪ್ರಾಣಿ ಸಡನ್ನಾಗಿ ನಿನ್ನ ಅಟ್ಯಾಕ್ ಮಾಡುತ್ತೆ, ಏನು ಮಾಡ್ತೀಯ? ನೀನು ಏನಾರ ಮಾಡು ಅಂತಿರ್ತೀಯ. ನೀನು ಕ್ಷತ್ರಿಯ, ಆಟೋಮೆಟಿಕ್ ವೆಪನ್ ಎತ್ಬಿಟ್ಟಿರ್ತೀಯ, ನಿನಗೆ ಗೊತ್ತೂ ಆಗಿರಲ್ಲ. ಬಿಫೋರ್ ಯು ನೋ ದಟ್ ಯು ಆರ್ ಅಟ್ಯಾಕಿಂಗ್, ಯು ಹ್ಯಾವ್ ಆಲ್ರೆಡಿ ಯು ಬಿನ್ ಡನ್, ಬಿಕಾಸ್ ದಟ್ ಈಸ್ ಯುವರ್ ಧರ್ಮ. ನಿನ್ನ ಧರ್ಮ ಏನು ಅಂದರೆ ನಿನಗೆ ಕ್ಷತ್ರಿಯ, ನೀನು ಪ್ರೊಟೆಕ್ಷನ್ನೇ ನಿನ್ನ ಧರ್ಮ. ನೀನು ಎಲ್ಲ ಬಿಟ್ಟು ಅಲ್ಲೋದ್ರೆ ನೀನು ಅದೇ ಮಾಡೋದು, ಅದನ್ನ ಇಲ್ಲೇ ಮಾಡು. ಇಲ್ಲೇನು ಹಿಂಗೆ ಕೃಷ್ಣ ಕ್ರೌರ್ಯ ಹೇಳ್ಕೊಡ್ತಾರೆ? ಖಂಡಿತ ಅಲ್ಲ. ಈಗ ಒಂದು ವ್ಯವಸ್ಥೆ ಇದೆ, ಅವ್ಯವಸ್ಥೆ ಆಗ್ತಾ ಇದೆ, ವ್ಯವಸ್ಥೆಗೆ ತರಬೇಕು ತಾನೆ, ಯಾರೋ ಒಬ್ರು ತರಬೇಕು ತಾನೆ. ಅದು ಯುನಿಕ್ ಕೇಪಬಿಲಿಟಿ ಇರುತ್ತೆ. ನೀನೇ ತರ್ಬೋದು ಅಂತಿದ್ದಾಗ ನಾನು ಮಾಡಲ್ಲ, ನನಗೇನು ರಾಜ್ಯ ಬೇಡ, ನನಗೇನು ಬೇಡ, ನಾನು ಕಾಡಿಗೆ ಹೋಗ್ತೀನಿ, ಭಿಕ್ಷೆ ಬೇಡ್ತೀನಿ ಅಂದರೆ ದಟ್ ಈಸ್ ನಾಟ್ ಯುವರ್ ಧರ್ಮ. ನಿನ್ನ ಧರ್ಮ ನೀನು ಮಾಡು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಹಿ ವಿಲ್ ರೀಡೈರೆಕ್ಟ್ ಹಿಮ್ ಟು ಹಿಸ್ ಒನ್. ನೀನು ಮಾಡಿಲ್ಲನೇ ನಾನು ಮಾಡ್ತೀನಿ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ. ನೀನು ನಿಮಿತ್ತ ಮಾತ್ರ, ನೀನು ಮಾಡದೇ ಇದ್ರೂ ಇದಾಗುತ್ತೆ. ಡೋಂಟ್ ಥಿಂಕ್ ದಟ್ ಯು ಆರ್ ಡೂಯಿಂಗ್, ದಟ್ ಇಸ್ ಅವರ್ ಪ್ರಾಬ್ಲಮ್. ನಾನು ಮಾಡಿದೆ, ಏನೂ ಮಾಡಿರಲ್ಲ ಅಲ್ಲಿ. ನೀವು ಅದು ಮಹಾಭಾರತದ ಫೈನಲ್ ಇದು ನೋಡಿದ್ರೆ, ಯುದ್ಧ ಎಲ್ಲ ಆದಮೇಲೆ ಆ್ಯಕ್ಚುಲಿ ಏನಂದರೆ ಫಸ್ಟು ಇವನು ಇಳಿಬೇಕು, ಯಾರು ರಥದಲ್ಲಿ ಕೂತಿದ್ದಾನೆ ಅವನು ಇಳಿಬೇಕು, ಆಮೇಲೆ ಸಾರಥಿ ಇಳಿಬೇಕು. ಅಲ್ಲ, ಫಸ್ಟು ಸಾರಥಿ ಇಳಿಬೇಕು, ಅವನು ಆಮೇಲೆ ಅವಳು ಫಸ್ಟು ಸಾರಥಿ ಇಳಿಬೇಕು, ಆಮೇಲೆ ಇವನು ಇಳಿಬೇಕು ಅಂತ ಇರೋದು. ಕೃಷ್ಣ ಅಂತಾನೆ ನೀನು ಇಳಿ ಅಂತ. ನೀನಲ್ವ ಫಸ್ಟ್ ಇಳಿಬೇಕು ನೋಡಿ. ಭಗವದ್ಗೀತೆ ಎಲ್ಲ ಕಲ್ತಿರ್ತಾನೆ. ನೀನಲ್ವ ಫಸ್ಟ್ ಇಳಿಬೇಕು, ಕೃಷ್ಣ ನನಗೆ ಯಾಕೆ ಹೇಳ್ತಿದ್ಯಾ? ಇಲ್ಲ ಇಳಿ ಅಂತ. ಇಳಿದ ಮೇಲೆ ಕೃಷ್ಣ ಇಳಿತಾನೆ. ಕೃಷ್ಣ ಇಳಿದ ತಕ್ಷಣ ಭಗ್ ಅಂತ ಹತ್ಕೊಂಡ್ಬಿಡುತ್ತೆ ರಥ, ಸುಟ್ಟೋಗುತ್ತೆ, ಕುದುರೆಗಳ ಸಮೇತ ಎಲ್ಲ ಸುಟ್ಟೋಗ್ಬಿಡುತ್ತೆ. ಫಸ್ಟು ಲಾಂಛದಂದ ಇದು ಧ್ವಜದಲ್ಲಿರೋ ಆಂಜನೇಯ ಹೋಗ್ತಾನೆ, ಇದೆಲ್ಲ ಏನು ಕೃಷ್ಣ ಏನಿದು ಅಂದರೆ, ನಿನ್ನ ರಥ ಯಾವತ್ತೋ ಸುಟ್ಟೋಗಿತ್ತಪ್ಪ, ನಾನು ಕೂತಿದ್ದಕ್ಕದಿತ್ತು, ನಾನು ಇಳ್ದೆ ಅದು ಹೋಯ್ತು. ಸೊ ಇವನೇನು ಅನ್ಕೋತಾನೆ, ನಾನು ಯುದ್ಧ ಗೆದ್ದೆ ಅಂತ. ಅಲ್ಲಿಲ್ಲ, ಪ್ರೂವ್ ಟೆಸ್ಟ್ ಎಲ್ಲ ಪ್ರೂವ್ ಆಗೋಗಿರುತ್ತೆ.
ಮತ್ತು ಇನ್ನೊಂದು ಇದೇ ಕತೆಗೆ ಕಂಟಿನ್ಯೂಷನ್ ಇನ್ನೊಂದು ಲೆಸನ್ ಏನಿರುತ್ತೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಸೊ ಅಷ್ಟೆಲ್ಲ ಏನೋ ನಾನು ಆಗಲ್ಲ ಅಂತೆಲ್ಲ ಹೇಳಿದ ಅರ್ಜುನ ಅಷ್ಟೇ ಸ್ಟಾರ್ಟಿಂಗ್ ನಂಗೆ ಗಾಂಡಿವ ಕೈ ಜಾರ್ತಾ ಇದೆ, ಬೆವರು ಬರ್ತಾ ಇದೆ, ನನಗೆ ಏನಾಗ್ತದೆ ಗೊತ್ತಾಗ್ತಲ್ಲ, ಹಿಂಗೆಲ್ಲ ಫಸ್ಟು ಅದು ಅರ್ಜುನ ವಿಷಾದ ಯೋಗದಲ್ಲೆಲ್ಲ ಬರುತ್ತಲ್ಲ. ಸೊ ಹಂಗಿದ್ದ ಅರ್ಜುನನ ಇಷ್ಟು ಮೋಟಿವೇಟ್ ಮಾಡಿ ಕೃಷ್ಣ ಎಲ್ಲ ಇದು ಮಾಡಿದ್ಮೇಲೂ ಅಷ್ಟು ಯುದ್ಧ ಮುಗಿಯೋ ವರ್ಷದಲ್ಲಿ ಆಗಲೇ ಅಹಂಕಾರ ಬಂದ್ಬಿಟ್ಟಿರುತ್ತೆ ಅಂತ. ಸೊ ಇನ್ನು ಯುದ್ಧ ಮುಗಿದ ತಕ್ಷಣ ಆಲ್ರೆಡಿ ಫಸ್ಟ್ ಕೃಷ್ಣ ನೀನು ಇಳಿಬೇಕು ಅಂತ. ಅದರೊಳಗಡೆನೂ ತುಂಬ ಚೆನ್ನಾಗಿ ಏನಂದರೆ ಭಗವದ್ಗೀತೆ ಪೂರ್ತಿ ಹೇಳ್ತಾನಂತೆ. ದಟ್ ಇಸ್ ದ ಸರ್ ಅಂತಾರೆ ಮಮತೆ ಅಥವಾ ಹೌ ಮಚ್ ಫ್ರೀಡಮ್ ವಾಸ್ ಗಿವನ್ ಟು ಅರ್ಜುನ ಅಂತ ಪೂರ್ತಿ ಹೇಳಿಬಿಟ್ಟು 18ನೇ ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲ ಹೇಳಿ ನಾನು ಹೇಳಿದ್ದೀನಿ, ಅದಕ್ಕೆ ಯಥೇಚ್ಛಸಿ ತಥಾಕುರು, ನೀನು ಏನು ಇಚ್ಛೆ ಮಾಡ್ತೀಯ ಹಾಗೆ ಮಾಡು ಅಂತಾನೆ. ನಾನು ಕೃಷ್ಣ ಹೇಳಿರೋದು ನೀನು ಕೇಳು ಅಂತ ಹೇಳಲ್ಲ ಅವನು. ಫೈನಲಿ ಹಿ ಟೆಲ್ಸ್ ಯಥೇಚ್ಛಸಿ ತಥಾಕುರು, ನಾನೆಲ್ಲ ಹೇಳಿದ್ದೀನಪ್ಪ ನನಗನ್ಸಿದ್ದೆಲ್ಲ, ನೀನು ಹೇಗೆ ಇಷ್ಟನೋ ಹಾಗೆ ಮಾಡು ಅಂತ. ಆವಾಗ ಅವನು ಹೇಳ್ತಾನೆ ನಷ್ಟೋ ಮೋಹ ಅಂತ. ಈ ಫ್ರೇಸಸ್ ಎಲ್ಲ ನೆನ್ಪಿಟ್ಕೋಬೇಕು. ಅವನು ಟಕ್ ಅಂತ ಹೋಯ್ತು ಅಂತ ಹೇಳಬೇಕು. ಸೊ ಯಾವಾಗ ಏನು 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 ಹೇಳಿದೆ ನಾನು, ನೀನೇನು ಮಾಡಿದೆ ನಷ್ಟೋ ಮೋಹ ಆಯ್ತು, ನಾನು ಒಪ್ಕೊಂಡೆ, ನಾನು ಮಾಡ್ತೀನಿ ನಿನ್ನ ಮಾತು, ಐ ವಿಲ್ ಫಾಲೋ ಯೋರ್ ವರ್ಡ್ಸ್ ಅಂತಾನಂತೆ. ಸೊ ಸರ್ ಅಂತಾರೆ ಉದ್ವೇಗ ಇದ್ದಾಗ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಈಗ ನಾವು ಸತಾಯಿಸ್ತೀವಲ್ಲ, ಈಗ ನೀವೇ ಒಂದು ಮಿಸ್ ವರ್ಲ್ಡ್ ಪೇಜೆಂಟ್ ನೋಡು, ಬಿಗ್ ಬಾಸ್ದೇ ನೋಡಿದ್ರು, ಫೈನಲ್ ಹ್ಞೂ ಅನ್ನೋಕೆ ಎಷ್ಟು ಎಳೆದಾಡ್ತಾರೆ. ಫೈನಲ್ ವಿನ್ನರ್ ಯಾರು ಅಂತ ಒಂದ್ಸತಿ ಈ ಕೈ ಎತ್ತಿ ಈ ಕೈ ಏನೇನೋ ಮಾಡ್ತಾ ಇರ್ತಾರಲ್ಲ. ಅದು ಹನುಮಂತ ಇದಕ್ಕೆ ಹೋಗಿರ್ತಾನೆ ಲಂಕೆಗೆ, ವಾಪಸ್ ಹಾರ್ಕೊಂಬರ್ತಾನಂತೆ. ಬಂದಿದ ತಕ್ಷಣ ಎಲ್ರಿಗೂ ಕುತೂಹಲ, ಅಂಗದ ಜಂಬು ಅಂತ ಎಲ್ಲ ಕುತೂಹಲವಾಗಿ ಕೂತಿರ್ತಾರೆ, ಏನು ಏನು ಏನು. ಅಲ್ಲಿಂದನೇ ಆಕಾಶದಿಂದಾನೇ ಹೇಳ್ತಾನಂತೆ, ಇದು ದೃಷ್ಟು ಆ ಸೀತೆಯನ್ನು ನೋಡಿದೆ ಅಂತ ಹೇಳ್ತಾನಂತೆ. ಸೌಂಡ್ ಅದೊಂದು ಆಫ್ ಮಾಡಬೇಕು. ಓಕೆ ಆಫ್ ಮಾಡಿ. ಓಕೆ ಸಾರಿ, ಕ್ಷಮೆ ಇರಲಿ. ಸೊ ಚೆನ್ನಾಗಿತ್ತು. ಮತ್ತು ಓಕೆ ನಾನೊಂದು ಏನೋ ಹೇಳ್ತಾ ಇದ್ರಿ. ಅದೇ ಕ್ಲಾರಿಟಿ ಕೊಡೋದು. ಇವಾಗ ಒಬ್ಬರು ಉದ್ವೇಗದಲ್ಲಿ ಇದ್ದಾರೆ ಅಂದಾಗ ಅವ್ರನ್ನ ಸತಾಯಿಸದೆ ಕ್ಲಾರಿಟಿಯಾಗಿ ಆನ್ಸರ್ ಕೊಡೋದು, ಇದು ಅದ್ರೊಳಗೆ ಗೊತ್ತಾಗುತ್ತೆ. ಆಮೇಲೆ ನೋಡಿದ ತಕ್ಷಣ ಅದು ಹೇಳೋದು ದೃಷ್ಟವಾಸೀತ ಅಂದ ತಕ್ಷಣ ಅವ್ರಿಗೆಲ್ಲ ಆಮೇಲೆ ಹೆಂಗೆ ನೋಡಿದೆ, ಎಲ್ಲಿ ನೋಡಿದೆ, ಏನು ಮಾಡಿದೆ, ಡೀಟೇಲ್ಸ್ ಆಮೇಲೆ ಕೊಡೋದು. ಮತ್ತು ಇನ್ನೊಂದು ಅನುಭವ ಗಮನಿಸ್ಬೇಕಾದ್ರೆ ಆ ಫ್ರೆಂಡ್ಶಿಪ್ನ ಗಮನಿಸ್ಬೇಕಾದ್ರೆ, ಈಗ ಕಾಮನ್ ಆಗೋ ಇವಾಗಿನ ಇದರಲ್ಲಿ ಫ್ರೆಂಡ್ಶಿಪ್ ಹೆಂಗೆ ಆಗೋಗ್ಬಿಟ್ಟಿರುತ್ತೆ ಅಂದರೆ, ಇವಾಗ ನಿಮ್ಮದೇನೋ ಡಿಸಿಷನ್ ನಾನು ಹೇಳೋದು, ನೀವು ಅದು ಮಾಡಲಿಲ್ಲ ಅಂದರೆ ನಾನು ಬೇಜಾರು ಮಾಡ್ಕೊಂಬಿಡೋದು, ನಾನು ಹೇಳಿದ್ದು ಕನ್ಸಿಡರೇ ಮಾಡಿಲ್ಲ ಅಂತ. ಬಟ್ ಅದೇ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇರೋದು ಹೇಳ್ಬಿಟ್ಟು ನಿನ್ನ ಇಚ್ಛೆ, ನಿನ್ನ ಡಿಸಿಷನ್ ಬಿಡುವಂಥದ್ದು. ಬಟ್ ಇವಾಗ ಎಷ್ಟೊಂದು ಫ್ರೆಂಡ್ಶಿಪ್ಗಳು ಏನಂತೀವಿ, ಆ ಫ್ರೀಡಮೇ ಇರೋದಿಲ್ಲ. ಸೊ ನಾನೇನೋ ಹೇಳ್ದೇನೆ ಅದು ಮಾಡಬೇಕು, ಅಕಸ್ಮಾತ್ ನೀನು ಮಾಡಲಿಲ್ಲ ಅಂದರೆ ನನಗೆ ಬೇಜಾರಾಗ್ತದೆ ಅಂತ. ಸೊ ಅದೇ ಎಷ್ಟೆಲ್ಲ ಪಾಠ ಕಲಿಬೋದು ನಾವು ಒಂದೊಂದು ಡೈಮೆನ್ಷನ್ ನೋಡಿದ್ರು, ಒಂದೊಂದು ಇದರಲ್ಲೂ. ಸೊ ಹೇಳ್ತಾರೆ ಭಗವದ್ಗೀತೆ ನೀವು ಯಾವ ಪೇಜಲ್ಲಿ ಇದು ಅಂದರೆ ಇವಾಗ ಯೌವನದಲ್ಲೇ ಒಂಥರ ಅರ್ಥ ಆಗುತ್ತೆ, ಇನ್ನೊಂದಷ್ಟು ವರ್ಷ ಆದಮೇಲೆ ಇನ್ನೊಂದು ಥರ ಅರ್ಥ ಆಗುತ್ತೆ. ನೀವು ಎಷ್ಟು ಓದ್ತಾ ಇರ್ತೀರೋ ಅವಾಗ ನಿಮ್ಗೆ ಆಗೋ ಮೀನಿಂಗ್ಸ್, ನಿಮ್ಗೆ ಸಿಗೋ ಮೀನಿಂಗ್ಸ್ಗಳೇ ಬೇರೆ ಅಂತ ಹೇಳ್ತಾರೆ. ತುಂಬ ನಿಜ. ಒಬ್ಬರು ಬನ್ನಂಜೆ ಗೋವಿಂದಾಚಾರ್ಯರು ಅಂತ ದೊಡ್ಡ ಜ್ಞಾನಿಗಳವರು, ಅವ್ರದ್ದೊಂದು ವಿಷ್ಣು ಸಹಸ್ರನಾಮ ಚಿಂತನೆ ಅಂತ ಒಂದು ಸೆಟ್ ಆಫ್ ಸೀರೀಸ್ ಆಫ್ ಇದೆ. ನಾನು ತುಂಬ ಜನ ಕೇಳಿ ಅದು ಅಂತ. 306 ಎಪಿಸೋಡ್ಸ್, 5 minutes, 6 minutes, 8 minutes ಆ ಥರ ಒಂದು 300. ಅದು ನೀವು ಒಂದು ದಿನಕ್ಕೆ ನಾನು ಒಂದ್ಸತಿ 2-3 ಕೇಳಿರ್ತೀನಿ, ಯಾವಾಗಲೂ ಕೇಳ್ತಾ ಇರ್ತೀನಿ. ಹಾಗೆ ಹೋಗಿ 306 ಮುಗಿಯುತ್ತೆ. ಮುಗಿದ್ಮೇಲೆ ಮತ್ತೆ ಮೊದಲನೇ ಶುರು ಮಾಡಿದ್ರೆ ಎಲ್ಲ ಹೊಸದು ಅನ್ಸುತ್ತೆ. ಆಗ್ಲೇ ಯೌವನ ವೃದ್ಧಾಪ್ಯ ಎಲ್ಲ ಅಲ್ಲ, ಈಗಲೇ ಒಂದು 6 ತಿಂಗಳು 1 ವರ್ಷನೇ ಅನ್ಕೊಳ್ಳಿ. 1 ವರ್ಷ ಕೇಳಿದ್ದೀನಿ ಮತ್ತೆ ಕೇಳ್ತೀನಿ ಅಂದ್ರೆ ಹೊಸದ್ ಅನ್ಸುತ್ತೆ. ಇದು ಕೇಳಿದ್ನಾ, ಇದು ಇವ್ರು ಹೇಳಿದ್ರಾ ಅಂತ ಹಂಗೆ ಆಶ್ಚರ್ಯ ಆಗುತ್ತೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಐ ರೆಕಮೆಂಡ್ ಎವ್ರಿಬಡಿ ಟು ವಾಚ್ ಇಟ್. ಅದು ಮತ್ತೆ ಇನ್ನೊಂದು ರೆಕಮೆಂಡೇಶನ್ ಅಂತ ಶ್ರೀ ಎಂ ಅಂತ ಪಾಡ್ಕಾಸ್ಟ್ ಒಬ್ರದ್ದು ಇದೆ. ಅದನ್ನು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ನೋಡ್ಬೋದು. ಇನ್ನೂ ಒಂದಷ್ಟು ರೆಕಮೆಂಡೇಶನ್ ಬೇಕು ಅಂತಂದ್ರೆ, ಒಬ್ರು ನಮ್ಮ ಡಾಕ್ಟರ್ S.N. ಓಂಕಾರ್ ಅವರು ಪತಂಜಲಿ ಯೋಗ ಸೂತ್ರದ ಬಗ್ಗೆ ಹೇಳಿದ್ದಾರೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕುತ್ಕೊಂಡು ಕೇಳ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಜೀವನಕ್ಕೆ ಚೆನ್ನಾಗಿರುತ್ತೆ ಅದು ಗೈಡೆನ್ಸ್. ನಿಜ. ಸೊ ಸಮಯ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. 1 hour 20 ನಿಮಿಷ ಆಗಿದೆ. ಸೊ ಇದನ್ನ ಏನಾದರೂ ನಾನು ಕೇಳೋದು ಬಿಟ್ಟಿದ್ದೆ ಅಥವಾ ನೀವು ವೀಕ್ಷಕರಿಗೆ ಹೇಳೋದು ತುಂಬ ಅನುಕೂಲ ಆಗುತ್ತೆ ಅನ್ಸೋದು ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಜಸ್ಟ್ ದಯವಿಟ್ಟು ಯೋಗಾಭ್ಯಾಸ, ಪ್ರಾಣಾಯಾಮ, ಆಮೇಲೆ ಸ್ವಲ್ಪ ಸದ್ಗ್ರಂಥಗಳು ಓದುವಂಥದ್ದು ಬಹಳ ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾಕಂದ್ರೆ ನನ್ನ ಲೈಫಲ್ಲಿ ನನಗಾಗಿರೋದು
ತುಂಬ ಏನು ಓದಿಲ್ಲ ಏನು ಮಾಡಿಲ್ಲ, ಸರ್ ಏನು ಹೇಳಿದ್ರು ಅಷ್ಟನ್ನೇ ಕೇಳ್ಕೊಂಡು ಅದರೊಳಗಡೆನೇ ಕೆಲವು ನಾನು ಇಲ್ಲಿ ಹೇಳಿದ್ದು. ಸೊ ಆ ಥರ ಮಾಡೋದ್ರಿಂದ ಮನಸ್ಸಿನ ಮೇಲೆ ನಾವು ಬದಲಾಗೋದ್ರಿಂದ ನಮ್ಮ ಮನೆ ಬದಲಾಗುತ್ತೆ. ನಮ್ಮ ಮನೆ ಯೂನಿಟನ್ನೇ ನೋಡಿಕೊಂಡ್ರೆ ಸಾಕು, ಆಮೇಲೆ ಸಮಾಜದ ಕಡೆ ಇದಾಗುತ್ತೆ. ನಮ್ಮನ್ನು ನಾವು ಬದಲು ಮಾಡ್ಕೊಳ್ಳೋದಕ್ಕೆ ಇರೋ ಮಾರ್ಗನೇ ಯೋಗದ ಮಾರ್ಗ. ಅಷ್ಟಾಂಗ ಯೋಗದಲ್ಲಿ ಸ್ವಲ್ಪ ಒಂದೊಂದೇ ಹಂತನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮುಂದುವರೆದ್ರೆ ತುಂಬ ಒಳ್ಳೆಯದು. ನಾವು ಅಷ್ಟೇ ಮನೆಯಲ್ಲೂ ಮಾಡಬೇಕು, ಮಕ್ಕಳಿಗಂತೂ ದಯವಿಟ್ಟು ಹೇಳಬೇಕು, ವಯಸ್ಸಾಗಿರೋರ್ಗೂ ಹೇಳಬೇಕು. ಸಿಂಪಲ್ ಒಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್, ಸುಮ್ಮನೆ ಕೈ ಹೀಗೆ ಸ್ಟ್ರೆಚ್ ಮಾಡೋದು, ಹೀಗೆ ಸ್ಟ್ರೆಚ್ ಮಾಡೋದು, ಅದೆಲ್ಲ ಸ್ವಲ್ಪ ಟೆಕ್ನಿಕ್ಸ್ ಇದ್ದಾವೆ. ಆ ಥರದ್ದು ಮಾಡಿಸಿದ್ರು ವಯಸ್ಸಾಗಿರೋರಿಗೆ ಒಂಥರ ಮೇಲುಸಿರು ಬರೋದು ಮತ್ತು ಸ್ವಲ್ಪ ಉಲ್ಲಾಸವಾಗಿರೋದು, ಸುಮ್ಮನೆ ಕಂಪ್ಲೇಂಟ್ ಮಾಡೋದು, ಆ ಥರದ್ದೆಲ್ಲ ಕಡಿಮೆ ಆಗೋಕ್ಕೆ ಸಹಾಯ ಆಗುತ್ತೆ. ಸ್ವಲ್ಪ ಕೈಕಾಲು ಆಡಿಸೋ ಅಂಥ ಕೆಲವು ಟೆಕ್ನಿಕ್ಸ್ ಇದ್ದಾವೆ, ನಾವು ಶೇರ್ ಮಾಡ್ತೀವಿ ಲಿಂಕ್ಸು. ನಾವು ಅದರಿಂದ ದಯವಿಟ್ಟು ಎಲ್ಲರೂ ಅಭ್ಯಾಸ ಮಾಡಬೇಕಂತ ಕೇಳ್ಕೊತೀವಿ. ಸೊ ಲಿಂಕ್ಸ್ ಕೊಟ್ಟರೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ತುಂಬ ಸೊಗಸಾಗಿ ಹೇಳಿದ್ರಿ. ಸೊ ಹೇಳ್ದಲ್ಲೇ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಜಗತ್ತಿಗೊಬ್ಬ ಮೂರ್ಖ ಕಡಿಮೆ ಆಗ್ತಾನಂತ. ಸೊ ಇಷ್ಟೊತ್ತು ಸಮಯ ತಗೊಂಡು ಇಷ್ಟೆಲ್ಲ ಸವಿಸ್ತರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಸಮಯ ಹೆಂಗೋಯ್ತು ಅಂತ ನೀವು ಗೊತ್ತಾಗಲಿಲ್ಲ. ಧನ್ಯವಾದಗಳಕ್ಕ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ. ಸೊ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಏನಾರ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಬೇಕು, ಗೊತ್ತಿರೋದೇ ಹೇಳಿದ್ದೀನಿ, ದಯವಿಟ್ಟು. ನನ್ನ ಕಡೆನೂ ಅಷ್ಟೇ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.